ಓಂ ಶಾಂತಿ. ನಾವು ಬಾಬಾ ಮಕ್ಕಳಲ್ಲಿ ಪರಿವರ್ತನೆ ಬರದೇ ಇರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಬಾಬಾ ಈ ದಿನ ತಿಳಿಸ್ತಿದ್ದಾರೆ. ನಮ್ಮಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಪರಿವರ್ತನೆ ಬೇಕು. ಲೌಕಿಕತೆಯಿಂದ ಅಲೌಕಿಕತೆ, ವ್ಯಕ್ತದಿಂದ ಅವ್ಯಕ್ತ, ಶೂದ್ರರಿಂದ ಬ್ರಾಹ್ಮಣ, ನಾನು ನನ್ನದು ಅನ್ನೋದ್ರಿಂದ ನಿಮಿತ್ತ, ಅಸುರಿ ಸಂಸ್ಕಾರಗಳಿಂದ ದೈವಿ ಸಂಸ್ಕಾರ, ಮನುಷ್ಯರಿಂದ ದೇವತೆಗಳು, ದೇಹಾಭಿಮಾನದಿಂದ ಆತ್ಮಾಭಿಮಾನ, ಇವೆಲ್ಲದರಲ್ಲೂ ಪರಿವರ್ತನೆ ಬರಬೇಕು. ಮೊದಲು ಯಾವ ಸ್ಮೃತಿ ಇತ್ತು, ಈಗ ಯಾವುದು ಸ್ಮೃತಿ ಇರಬೇಕು, ಎಲ್ಲ ಪರಿವರ್ತನೆ ಬರಬೇಕು ಅಂತಂದ್ರೆ ಏನಾಗಬೇಕು, ಏನ್ ಮಾಡಬೇಕು? ನನ್ನಲ್ಲಿ ಇರುವಂತಹ ಹಳೆಯ ಸ್ವಭಾವ ಸಂಸ್ಕಾರ ಹೋಗ್ಬೇಕು ಅಂದ್ರೆ ಏನ್ ಮಾಡಬೇಕು? ಹೊಸ ಸಂಸ್ಕಾರವನ್ನು ತುಂಬಿಕೋಬೇಕು. ಅಂದ್ರೆ ದೈವಿ ಸಂಸ್ಕಾರವನ್ನ ತುಂಬಿಕೋಬೇಕು. ನಾನು ತುಂಬಿಕೊಳ್ತಾ ಹಳೇದು ಹೋಗುತ್ತೆ. ಅದು ತುಂಬೋದು ಯಾವಾಗ? ಅದು ಹೇಗೆ ತುಂಬುತ್ತೆ? ಹೊಸ ಸಂಸ್ಕಾರ ತುಂಬೋದು ಹೇಗೆ? ನಮ್ಮನ್ನ ನಾವು ಬಾಬಾರವರಿಗೆ ಕೊಟ್ಟಾಗ ತನು, ಮನ, ಧನ, ಜನ, ಜೀವನ ಅಲ್ವಾ, ಸಂಕಲ್ಪ, ದೃಷ್ಟಿ, ವೃತ್ತಿ, ಸಂಬಂಧ, ಸಂಪರ್ಕ ಎಲ್ಲವನ್ನ ಬಾಬಾರವರಿಗೆ ಸಮರ್ಪಣೆ ಮಾಡಬೇಕು. ಈಗ ನಮ್ಮಲ್ಲಿ ಪರಿವರ್ತನೆ ಬರಬೇಕು ಅಂತಂದ್ರೆ ಫಸ್ಟು ಏನ್ ಮಾಡಬೇಕು ನಾವು ಅಂದ್ರೆ ಬಾಬಾರವರಿಗೆ ಕೊಡಬೇಕಾಗತ್ತೆ. ಬ್ರಾಹ್ಮಣ ಜನ್ಮ ನಮ್ದೆಲ್ಲ ಬಾಬಾರವರ ಮಕ್ಕಳದೀಗ ಬ್ರಾಹ್ಮಣ ಜನ್ಮ ಆಗಿದೆ. ನಾವು ಬ್ರಾಹ್ಮಣರು, ಬ್ರಹ್ಮ ಕುಮಾರ ಕುಮಾರಿಗಳು. ನೀವು ಮನೆಯಲ್ಲೇರಿ, ನೀವು ಸೆಂಟ್ರಲ್ಲೇರಿ, ಎಲ್ಲಾದ್ರೂ ಇರಿ, ಬಾಬಾರವ್ರ ಮಕ್ಕಳು ಅಂತಂದ್ರೇನೆ ಬ್ರಹ್ಮ ಕುಮಾರ ಕುಮಾರಿಗಳು, ಬ್ರಾಹ್ಮಣರು. ಈಗ ಬರೋದಿಲ್ಲ ಯಾವುದು, ನಾನು ಇಂಥ ಜಾತಿ ಅಂಥ ಜಾತಿ ಇವೆಲ್ಲ ಯಾವುದು ಬರೋದಿಲ್ಲ. ಈಗ ನಮ್ಮದು ಒಂದೇ, ಬ್ರಾಹ್ಮಣರು, ಬ್ರಹ್ಮ ಕುಮಾರ ಕುಮಾರಿಗಳು, ಬ್ರಹ್ಮ ಮುಖ ವಂಶಾವಳಿಗಳು. ಈಗ ಬರಬಾರ್ದು ನಮಗೆ ಆ ಭಾವನೆ. ಯಾವ ಭಾವನೆ? ನಾವು ಮೊದಲು ಶೂದ್ರ ಜನ್ಮದ್ದೇನಿತ್ತು, ನಂದು ಈ ಕ್ಯಾಸ್ಟು, ನಂದು ಆ ಕ್ಯಾಸ್ಟು ಅಲ್ವಾ, ನಾನು ಇಂಥ ಕೆಲಸ ಮಾಡ್ತಿದ್ದೆ, ಅಂಥ ಕೆಲಸ ಮಾಡ್ತಿದ್ದೆ. ಇದ್ಯಾವುದು ಬಾಬಾ ಕೇಳೋದಿಲ್ಲ. ನೀನು ಶ್ರೀಮಂತನ, ನೀನು ಬಡವನ, ನಿಂದು ತುಂಬ ಹೈ ಕ್ಯಾಸ್ಟಾ, ಲೋ ಕ್ಯಾಸ್ಟಾ, ನೀನು ಹೇಗಿದೆಯಾ, ತುಂಬ ದುಡ್ಡಿದೆಯಾ, ಮನೆ ಹೇಗಿದೆ, ಯಾವುದು ನೋಡೋದಿಲ್ಲ ಬಾಬಾ. ನೀನು ಎಂಥ ಕೆಲಸ ಮಾಡ್ತೀಯಾ, ನೀನು ರೈತನಾ, ಇಲ್ಲ ನೀನು ಇಂಜಿನಿಯರಾ, ನೀನು ಪೊಲೀಸಾ, ಏನೂ ನೋಡೋದಿಲ್ಲ ಬಾಬಾ. ಅದರ ಅವಶ್ಯಕತೆನೇ ಬಾಬಾರವ್ರಿಗಿಲ್ಲ. ಬಾಬಾ ನಿರಾಕಾರಿ. ಯಾವುದೇ ಮತಭೇದಗಳಲ್ಲಿ ಬಾಬಾ ಬರೋದಿಲ್ಲ, ಆಯ್ತಲ್ಲ. ಇಲ್ಲಿ ನಾವು ಬಾಬಾರವರ ಮಕ್ಕಳು ಅಂದಾಗ ಇಲ್ಲಿ ನಮ್ಮ ಒಂದು ಶರೀರ ನಿರ್ವಹಣೆಗೋಸ್ಕರ ನಮ್ಮ ಒಂದು ಕೆಲಸ ಇರ್ಬೋದು, ಏನಿರ್ಬೋದು, ಬಾಬಾ ಅದು ಕೊಟ್ಟಿದ್ದಾರೆ. ಎಲ್ಲ ಬಾಬಾ ಕೊಟ್ಟಿರುವಂಥದ್ದು. ನನ್ನ ಶರೀರ ನಿರ್ವಹಣೆಗೋಸ್ಕರ ಬಾಬಾ ಕೊಟ್ಟಿದ್ದಾರೆ. ಮತ್ತೆ ಎಲ್ಲರ ಒಂದು ಸೇವೆಯನ್ನು ಮಾಡೋದಕ್ಕೆ ಬಾಬಾ ಕೊಟ್ಟಿದ್ದಾರೆ. ಶರೀರ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಸಂಬಂಧಗಳು ಕೊಟ್ಟಿದ್ದಾರೆ. ಸಂಬಂಧಗಳು ಯಾಕಿದಾವೆ ಅನ್ನೋದು ಕೂಡ ಬಾಬಾ ಹೇಳಿದ್ದಾರೆ. ಸಂಬಂಧಗಳು ನಮಗೆ ಸಿಕ್ಕಿದಾವೆ ಅಂದರೆ ಅವು ನಮಗೆ ಬಾಬಾರವರ ಸೇವೆಯಲ್ಲಿ, ನನ್ನ ಒಂದು ಸ್ವಕಲ್ಯಾಣ ಮತ್ತು ವಿಶ್ವ ಕಲ್ಯಾಣದ ಒಂದು ಸೇವೆಯಲ್ಲಿ ಅವರನ್ನು ಸಹಯೋಗಿಯಾಗಿ ಅವರನ್ನು ನಿಮಿತ್ತ ಮಾಡಿದ್ದಾರೆ. ಅವರು ನಮಗೆ ಸಹಯೋಗ ಕೊಡೋದಕ್ಕೆ ಅವರನ್ನು ಬಾಬಾ ನಿಮಿತ್ತ ಮಾಡಿದ್ದಾರೆ. ಸಂಬಂಧ ಸಂಪರ್ಕ ಅಂದಾಗ
ಅರ್ಥ ಇತ್ತಲ್ಲ? ನಮ್ಮ ಪರಿವಾರನೇ, ಬ್ರಾಹ್ಮಣ ಪರಿವಾರನೇ, ಬಟ್ ಅವರು ನಿಮಿತ್ತ ಸಹಯೋಗಿಗಳು, ನನ್ನ ಸಹೋದರಾತ್ಮಗಳು. ಆಯ್ತಲ್ಲ? ಮತ್ತು ಶರೀರ, ಮನೆ, ಕೆಲಸ, ವ್ಯಾಪಾರ, ದುಡ್ಡು, ಆಸ್ತಿ, ಒಡವೆ ಏನೇ ಇದ್ರು ಎಲ್ಲ ಬಾಬಾರವರದ್ದು, ಬಾಬಾರವರು ಕೊಟ್ಟಿರುವಂಥದ್ದು. ಇವೆಲ್ಲನೂ ಸಹ ನನ್ನ ಶರೀರ ನಿರ್ವಹಣೆಗಾಗಿ ಕೆಲಸ ಕೊಟ್ಟಿದ್ದಾರೆ, ಬಾಬಾನೇ ಕೊಟ್ಟಿರುವಂಥದ್ದು, ಬಾಬಾನೇ ಎಲ್ಲನೂ ಸಹ ಮಾಡಿಸ್ತಿದ್ದಾರೆ, ಮಾಡ್ತಿದ್ದಾರೆ. ಇದು ಬರಬೇಕಾಗತ್ತೆ, ಇವೆಲ್ಲನೂ ಸಹ ಬರಬೇಕಾಗತ್ತೆ. ಶರೀರ ಬಾಬಾರವರದ್ದು, ಕರ್ಮೇಂದ್ರಗಳು ಬಾಬಾರವರದ್ದು, ಮನಸ್ಸು, ಬುದ್ಧಿ, ಸಂಸ್ಕಾರ, ದೃಷ್ಟಿ, ವೃತ್ತಿ, ನಾವು ಮಾಡುವಂಥ ಸಂಕಲ್ಪಗಳು ಬಾಬಾದೆ. ನಮ್ಮ ಮನಸ್ಸು ಬಾಬಾದೆ, ಬುದ್ಧಿ ಬಾಬಾದೆ, ಸಂಸ್ಕಾರಗಳು ಬಾಬಾರವರದೇ, ಎಲ್ಲವೂ ಬಾಬಾರವರದ್ದೇ. ಕೇವಲ ನಾನು ನಿಮಿತ್ತ. ಬ್ರಾಹ್ಮಣ ಅಂದ್ರೆ ನಿಮಿತ್ತ ಆಗಿರುತ್ತೆ. ಬ್ರಾಹ್ಮಣ ಅಂದ್ರೆ ಕೇವಲ ಆತ್ಮದ ಒಂದು ಸಂಬಂಧ ಇರುತ್ತೆ, ಸೇವಾ ಸಂಬಂಧ, ಆತ್ಮಿಕ ಸಂಬಂಧ, ಸೇವೆ, ಸಹಯೋಗ, ಆತ್ಮಿಕವಾಗಿ, ಆತ್ಮಿಕ ಪ್ರೀತಿ, ಸ್ನೇಹದಿಂದ, ಶುಭ ಭಾವನೆ, ಕಲ್ಯಾಣ ಭಾವನೆಯಿಂದ ಮಾಡುವಂತಹ ಈ ಒಂದು ಸೇವೆ ಆಗಿರುತ್ತೆ ಅಷ್ಟೇ. ನಾವು ಸೇವಾರ್ಥವಾಗಿ ಅಷ್ಟೇ ಇಲ್ಲಿ ಇರ್ತೀವಿ. ನಾನು, ನನ್ನದು, ನನ್ನವರು ಅಂತ ನಾವೇನು ಮಾಡೋದಿರೋದಿಲ್ಲ ಇಲ್ಲಿ. ಅದೆಲ್ಲ ಶೂದ್ರ ಜನ್ಮದ್ದು. ಇವಾಗ ಏನಿದ್ರು ನಮ್ಮದು, ನಾವು ನಿಮಿತ್ತರು ಅಷ್ಟೇ. ನಾವು ಸೇವಾರ್ಥವಾಗಿದ್ದೀವಿ. ಈ ಭೂಮಿ ಮೇಲೇನೂ ನಾವು ಈ ಕರ್ಮಕ್ಷೇತ್ರದಲ್ಲಿ ಸೇವಾರ್ಥವಾಗಿಯೇ ಬಂದಿರುವಂಥದ್ದು. ಈ ಶರೀರದಲ್ಲೂ ಸಹ ನಾವು ಸೇವಾರ್ಥವಾಗಿಯೇ ಇದ್ದೀವಿ. ಇದು ಶರೀರ ಬಾಬಾ ಕೊಟ್ಟಿರುವಂಥದ್ದು ಸೇವಾರ್ಥವಾಗಿ. ಸಂಬಂಧಗಳು ಸೇವಾರ್ಥವಾಗಿ ಕೊಟ್ಟಿರುವಂಥದ್ದು, ಮನೇನೂ ಸೇವಾರ್ಥವಾಗಿ ಕೊಟ್ಟಿರೋ, ಎಲ್ಲ ಬಾಬಾರವರದ್ದು. ಮತ್ತೆ ನಂದೇನೂ ಇಲ್ಲ ಇಲ್ಲಿ. ನಾನು ಬಾಬಾರವ್ರಿಗೆ ಸೇರಿರೋದೆ, ನಾನು ಕೂಡ ಬಾಬಾರವ್ರಿಗೆ ಸೇರಿದ್ದೀನಿ. ಬಾಬಾನೇ ನನ್ನನ್ನು ಇಟ್ಟಿರೋದಿಲ್ಲ, ಬಾಬಾನೇ ನನ್ನ ಮೂಲಕ ಮಾಡಿಸ್ತಿರೋದಿಲ್ಲ. ಇಷ್ಟು ನಾನು ನಿಮಿತ್ತ ಆಗಬೇಕು. ಎಲ್ಲಿ ನಿಮಿತ್ತತೆ ಇರುತ್ತೆ ಅಲ್ಲಿ ನಾನು ನನ್ನದು ಅನ್ನೋದು ಇರೋದಿಲ್ಲ. ಎಲ್ಲಿ ನಾನು ನನ್ನದು ಅನ್ನೋದು ಇರುತ್ತೆ ಅಲ್ಲಿ ನಿಮಿತ್ತ ಭಾವನೆ ಇರೋದಿಲ್ಲ. ಎಲ್ಲಿ ನಿಮಿತ್ತತೆ ಇರುತ್ತೆ ಅಲ್ಲಿ ಬಾಬಾ ಇರ್ತಾರೆ. ಎಲ್ಲಿ ನಾನು ನನ್ನದು ಅನ್ನೋದಿರುತ್ತೋ ಅಲ್ಲಿ ಬಾಬಾ ಇರೋದಿಲ್ಲ, ಅಲ್ಲಿ ಮಾಯೆ ಇರುತ್ತೆ. ನಾನು ನನ್ನದು ಅನ್ನೋದೇ ರಾವಣ ಅಲ್ವಾ, ಮಾಯೆ ಅಲ್ವಾ? ಆದ್ದರಿಂದ ಇಲ್ಲಿ ನಾವು ಬಾಬಾರವರ ಮಕ್ಕಳಾಗಿ ನಾವು ಅವರು ದೇಹದ ಧರ್ಮವನ್ನು ನಾವು ನೋಡಬಾರ್ದು, ದೇಹದ ಜಾತಿ ನಾವು ನೋಡಬಾರ್ದು. ಯಾಕಂದ್ರೆ ನಾವೆಲ್ಲ ಆತ್ಮಗಳು. ಒಬ್ಬ ತಂದೆ ಶ್ರೇಷ್ಠ ಮಕ್ಕಳು ನಾವು, ಶ್ರೇಷ್ಠ ಬ್ರಾಹ್ಮಣರು ನಾವು. ಅದು ಯಾರೇ ಆಗಿರ್ಬೋದು, ಅದು ವಿಶ್ವದಲ್ಲಿ ಯಾಂಥ ಆತ್ಮನೇ ಆಗಿರಲಿ ಬಿಡಿ, ಎಲ್ಲರೂ ಆತ್ಮಗಳು, ಒಬ್ಬ ತಂದೆ ಮಕ್ಕಳು. ಅವ್ರ ಪಾತ್ರ ಯಾವ ರೀತಿ ಇದ್ರೆ ನಮಗೇನು? ಅದವರ ಒಂದು ಪಾತ್ರಗನುಗುಣವಾಗಿ ಅವ್ರು ಪಾತ್ರ ಮಾಡ್ತಿದ್ದಾರೆ. ಅರ್ಥ ಆಯ್ತಲ್ಲ? ಈಗ ಒಂದು ಮೂವಿ ಇದೆ, ಅದರಲ್ಲಿ ವಿಲನ್ ಇದ್ದಾನೆ ವಿಲನ್ ಇದ್ದಾನೆ. ಅವನೇನು ಮಾಡ್ತಾನೆ, ರಿಯಲ್ ಲೈಫಲ್ಲಿ ತುಂಬ ಒಳ್ಳೆಯವನೇ ಆಗಿರ್ತಾನೆ, ಆಯ್ತಲ್ಲ? ಆದರೆ ಆ ಮೂವಿಯಲ್ಲಿ ಮಾತ್ರ ಅವನು ವಿಲನ್ ಪಾತ್ರ, ಕೆಟ್ಟ ಪಾತ್ರ ಮಾಡಬೇಕು. ಹಂಗಂದಿದ್ದು ಮಾತ್ರಕ್ಕೆ ನಾವು ಅವ್ರನ್ನ ಕೆಟ್ಟವರು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ರಿಯಲ್ ಆಗಿ ಒಳ್ಳೆಯವರಾಗಿರ್ತಾರೆ, ಪಾತ್ರ ಮಾತ್ರ ಕೆಟ್ಟದಾಗಿದೆ. ಹಾಗೆ ಆತ್ಮವು ಒಳ್ಳೆಯದಾಗಿದೆ, ಬಾಬಾರವರ ಮಗುವಾಗಿದೆ, ಬಾಬಾರವರ ಸಮಾನ ಗುಣ, ಶಕ್ತಿಗಳು, ಸಂಸ್ಕಾರಗಳು ಇರುವಂಥದ್ದು ಆತ್ಮ. ಬಟ್ ಅದು ಶರೀರ ಅಂತಂದಾಗ ಅಲ್ಲಿ ಪಾತ್ರ ಇದೆ ಕೆಟ್ಟದ್ದು. ಆದ್ದರಿಂದ ನಾವು ಆ ಪಾತ್ರವನ್ನು ನೋಡಬಾರ್ದು, ಆತ್ಮವನ್ನು ನೋಡಬೇಕು. ಆತ್ಮಿಕ ದೃಷ್ಟಿಯಿಂದ ಅವ್ರನ್ನ ಆತ್ಮ ಅಂತಾನೆ ನೋಡಬೇಕು. ಅವರ ಮೂಲ ಗುಣ ಸಂಸ್ಕಾರವನ್ನೇ ನಾವು ನೋಡಬೇಕು. ಇದು ನಾವು ಮಾಡಬೇಕಾಗಿರುವಂಥದ್ದು, ನಾವು ಬೆಳೆಸ್ಕೊಳ್ಬೇಕಾಗಿರುವಂತಹದ್ದು. ಯಾವಾಗ ಇವೆಲ್ಲ ಬರುತ್ತೆ ಅಂದರೆ ನಾವೆಲ್ಲ ಬಾಬಾರವ್ರಿಗೆ ಕೊಟ್ಟಾಗ. ನಮ್ಮಲ್ಲಿ ಪರಿವರ್ತನೆ ಬರಬೇಕು ಅಂದರೆ ಬಾಬಾರವ್ರಿಗೆ ನಾವು ಕೊಡಬೇಕು. ಹಳೇದನ್ನು ಕೊಟ್ಟರು ಹೊಸದಾಗಿ ಮಾಡಿಕೊಡ್ತಾರೆ ನೋಡಿ. ಬಾಬಾ ಹೇಳಿರೋದೇನೇಳಿ, ನೀವೆಲ್ಲ ನಂಗೆ ಹಳೇದು ಕೊಡಿ, ನೀವು ಕವಡೆಗೆ ಕೊಟ್ಟರೆ ನಾನು ವಜ್ರಗಳು ಕೊಡ್ತೀನಿ ಅಂದ್ರೆ ಅರ್ಥ ಏನು? ಅವರು ನಾವು ಕೊಡೋ ಹಳೇದನ್ನೆಲ್ಲ ವಜ್ರ ಸಮಾನ ಮಾಡಿ ತಯಾರು ಮಾಡಿ ನಮಗೆ ಕೊಡ್ತಾರೆ. ಅದೇ ಪರಿವರ್ತನೆ. ನನ್ನ ಮನಸ್ಸನ್ನು ಕೊಡ್ತೀನಾ, ಕಲುಷಿತ ಆಗಿರೋ ಪತಿತ ಮನಸ್ಸನ್ನು ಪಾವನ ಮನಸ್ಸಾಗಿ ಪರಿವರ್ತನೆ ಮಾಡಿ ಕೊಡ್ತಾರೆ. ಆ ಮನಸ್ಸಿಂದ ಸಂಕಲ್ಪಗಳು ಅವರೇ ಮಾಡಿಸ್ತಾರೆ, ಅವರೇ ಸೇವೆ ಮಾಡಿಸ್ತಾರೆ. ಇದು ನಾವು ನಿಮಿತ್ತ ಆಗಿರ್ತೀವಿ. ನನ್ನ ಮನಸ್ಸು ನಿನ್ನದು, ನನ್ನ ಮನಸ್ಸು ಅಂತ ಹೇಳ್ಬಿಡ್ತೀವಿ ನಾವು. ಬಾಯಲ್ಲಿ ನಿನ್ನದು ಅನ್ನೋದು, ಮನಸ್ಸಲ್ಲಿ ಮಾತ್ರ ನನ್ನದು ಅನ್ನೋದಿರುತ್ತೆ. ಬಟ್ ಬಾಬನಿಗೆ ನಾವು ಕೊಟ್ಟಿಲ್ಲ ಅಂತಾನೆ ಅರ್ಥ. ಕೊಡೋದು ಅಂದ್ರೆ ಏನು? ಸಂಪೂರ್ಣವಾಗಿ ಎಲ್ಲ ನಿನ್ನದೇ, ನನ್ನದನ್ನೋದು ಏನೂ ಇಲ್ಲ ಇಲ್ಲಿ. ನನ್ನದು ಅಂತ ಇದ್ರೆ ಅದು ನೀನೊಬ್ಬನೇ, ನನ್ನೋರು ಅಂತ ಇದ್ರೆ ಅದು ನೀನೊಬ್ಬನೇ, ನನಗಿನ್ಯಾರೂ ಇಲ್ಲ. ನಾನು ನಿನ್ನೋನು, ನೀನು ನನ್ನೋನು ಅಷ್ಟೇ. ಈ ಭಾವನೆ ಇರಬೇಕು ನಮಗೆ, ಈ ಸ್ಮೃತಿ ಇರಬೇಕು ನಮಗೆ. ಯಾವಾಗ ನಾವು ಎಲ್ಲವನ್ನ ಭಗವಂತನಿಗೆ ನಾವು ಕೊಡ್ತೀವಿ ಆಗ
ಅವರು ಪರಿವರ್ತನೆ ಮಾಡ್ತಾರೆ ಅದನ್ನ. ನಾವು ಕೊಟ್ಟಿಲ್ಲ ಅಂದ್ರೆ ಹೇಗೆ ಪರಿವರ್ತನೆ ಆಗತ್ತೆ? ಅವರಿಗೆ ಕೊಡ್ಬೇಕಾಗತ್ತೆ. ಈಗ ಹಳೇದು ತುಂಬಾ ಗೋಲ್ಡೇ ಆಗಿರ್ಬೇಕು, ಹಳೇದಾಗ್ಬಿಟ್ಟಿರತ್ತೆ, ಅದನ್ನೇ ತಗೊಂಡೋಗ್ಬಿಟ್ಟು ಅಂಗಡಿಯಲ್ಲಿ ಕೊಟ್ರೆ ಅವ್ರು ಏನ್ ಮಾಡ್ತಾರೆ? ಫುಲ್ ಪಾಲಿಶ್ ಮಾಡಿ ಕೊಡ್ತಾರೆ, ಹೊಸದಾಗಿ ಕಾಣ್ತಿರತ್ತೆ, ಗೋಲ್ಡೇ ಅದು, ಆಯ್ತಲ್ಲ? ಆ ರೀತಿ ಏನ್ ಮಾಡ್ತಾರೆ, ಅದು ಇವಾಗ ಹೊಸದು, ಹಳೇದನ್ನೇ ಹೊಸದಾಗಿ ಹೇಗೆ ತಯಾರು ಮಾಡ್ತಾರಲ್ಲ, ಈಗ ಬಾಬಾ ಏನ್ ಮಾಡ್ತಾರೆ ನಮ್ಮದು ಅಂದ್ರೆ ಹಳೆಯ ಸ್ವಭಾವ ಸಂಸ್ಕಾರಗಳನ್ನ ತಗೊಂಡ್ಬಿಟ್ಟವರು, ಅಂದ್ರೆ ಅಸುರಿ ಸಂಸ್ಕಾರಗಳನ್ನ ತಗೊಂಡ್ಬಿಟ್ಟು ದೈವಿ ಸಂಸ್ಕಾರಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ ಅವರು. ಬಟ್ ನಾವು ಕೊಡ್ಬೇಕಲ್ಲಿ, ನಾವು ಕೊಡಲ್ಲ, ಅದಕ್ಕೆ ಅದು ಪರಿವರ್ತನೆ ಆಗಲ್ಲ. ನಾನು ಆತ್ಮ ಆಗಿದ್ದೀನಿ, ಪರಮಾತ್ಮನ ಸಂತಾನ ಆಗಿದ್ದೀನಿ, ನಾನು ಪರಮಾತ್ಮನಿಗೆ ಒಬ್ಬನಿಗೇನೆ ನಾನು ಸ್ವಂತ ಆಗಿದ್ದೀನಿ, ನನಗೆ ಪರಮಾತ್ಮ ಒಬ್ಬನೇ ಸ್ವಂತ, ಅವರಿಗೆ ನಾನು ಸ್ವಂತ, ಇಷ್ಟೇ. ಎಲ್ಲವೂ ಅವರದೇ ಆಗಿದೆ, ನನ್ನದೇನೂ ಇಲ್ಲ. ಅವ್ರು ಕೊಟ್ಟು ಬಿಟ್ಟಿದ್ದೀವಿ ಅಂತಂದಾಗ ಅಲ್ಲಿ ಇಷ್ಟು ನಿಮಿತ್ತ, ನಿರ್ಮಾಣ ಅಲ್ವಾ, ನಿರ್ಮಾಣ ಭಾವನೂ ಸಹ ಇರುತ್ತೆ. ನಾನು ನನ್ನೋದು ಅನ್ನೋದು ಇರೋದಿಲ್ಲ, ಅಹಂಕಾರ ಇರೋದಿಲ್ಲ, ಅದು ಬೇಕು ಇದು ಬೇಕು, ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ, ಗೌರವ ಬೇಕು ಅಂತ ಯಾವುದೇ ಒಂದು ಆಸೆ ಇರೋದಿಲ್ಲ, ಏನೂ ಇರೋದಿಲ್ಲ, ಎಲ್ಲ ಬಾಬಾರವ್ರದ್ದು, ಎಲ್ಲ ಬಾಬಾರವ್ರಿಗೆ ಸೇರಿದ್ದು ಅಷ್ಟೆ. ಮತ್ತೆ ಅಲ್ಲಿ ನನ್ನದನ್ನೋದು ಏನಿದೆ? ಏನೂ ಇಲ್ಲ. ಮತ್ತೆ ನಾವು ಕೊಟ್ಟಿಲ್ಲ ಅಂದ್ರೆ ಪರಿವರ್ತನೆ ಆಗೋದಿಲ್ಲ. ಒಂದು ಸೆಂಟರ್ ಇರ್ಬೋದು, ಒಂದು ಮನೆ ಇರ್ಬೋದು, ಸಂಬಂಧಗಳಿರ್ಬೋದು, ದುಡ್ಡಿರ್ಬೋದು, ಎಲ್ಲವೂ ಅವರಿಗೆ ಸಮರ್ಪಣೆ ಮಾಡಬೇಕು, ಮನಸ್ಸು ಬುದ್ಧಿಯಿಂದ, ಹೃದಯದಿಂದ. ಮೇಲೆ ಬಾಯಲ್ಲಿ ಹೇಳ್ಬಿಟ್ಟು ಒಳಗಡೆ ಇಟ್ಕೊಳ್ಳೋದಲ್ಲ, ಅದು ಬಾಬಾ ಸ್ವೀಕಾರ ಮಾಡೋದಿಲ್ಲ. ಯಾಕಂದ್ರೆ ನಾವು ಇನ್ನೂ ಕೊಟ್ಟೇ ಇಲ್ಲ ಅಂತ ಅರ್ಥ. ಈಗ ನೀವೇ ಅನ್ಕೊಳ್ಳಿ, ಕೈಯಲ್ಲಿ ಏನಾದ್ರು ಒಂದು ವಸ್ತು ಇಟ್ಕೊಂಡಿರ್ತೀರಾ, ಬಾಯಲ್ಲಿ ಮಾತ್ರ ನಿಂದು ಅಂತ ಹೇಳ್ತಿರ್ತೀರ, ಬಟ್ ಕೈಯಿಂದ ಕೊಟ್ಟೇ ಇರೋದಿಲ್ಲ, ಅವ್ರ ಕೈಗೆ ಸೇರಿರೋದಿಲ್ಲ. ಅದು ಹಿಂಗೆ ಅವ್ರ ಕೈಗೆ ಸೇರಿಲ್ಲ ಅಂದ್ರೆ ನಿಂದು ಅಂತ ಹೇಳ್ತೀರಾ? ಹೇಳೋಕ್ಕಾಗೋದಿಲ್ಲ ಅಲ್ಲ. ಅವ್ರ ಕೈಗೆ ಕೊಟ್ಟ ಮೇಲೆ ತಾನೇ ನಾವು ನಿಂದು ಅಂತ ಹೇಳಿದ್ರೆ ಅದಕ್ಕೂ ಒಂದು ಅರ್ಥ ಇರುತ್ತೆ. ಹಾಗೆ ಮಾಡ್ತೀವಿ ನಾವು ಬಾಬಾರವ್ರಿಗೆ. ಮನಸ್ಸಲ್ಲಿ ಮಾತ್ರ, ಅಂದ್ರೆ ಬಾಯಲ್ಲಿ ಮಾತ್ರ ಹೇಳ್ತಾ ಇರೋದು ನಿಂದು ಬಾಬಾ, ಎಲ್ಲ ನಿನ್ನೋರು ಬಾಬಾ, ಎಲ್ಲ ಮನೆ ನಿಂದು, ಸೆಂಟರ್ ನಿಂದು, ದುಡ್ಡು ನಿಂದು, ಎಲ್ಲ ನಿಂದು ಬಾಬಾ, ಈ ಶರೀರ ನಿಂದು ಅಂತ. ಆದ್ರೆ ಮನಸ್ಸಲ್ಲಿ ಮಾತ್ರ ನಂದು ಅನ್ನೋದಿರುತ್ತೆ. ಅಂದ್ರೆ ನಾವು ಇನ್ನೂ ಕೊಟ್ಟೇ ಇಲ್ಲ ಅಂತ ಅರ್ಥ. ಮತ್ತೆ ಇನ್ನು ಪರಿವರ್ತನೆ ಎಲ್ಲಿ ಮಾಡೋದು ಪಾಪ ಬಾಬಾ? ಒಬ್ಬ ಡಾಕ್ಟರ್ ಸರ್ಜನ್ಗೆ ನಮ್ಮ ಶರೀರವನ್ನು ನಾವು ಅರ್ಪಣೆ ಮಾಡಿಲ್ಲ, ಕೊಟ್ಟಿಲ್ಲ ಅಂದ್ರೆ ಅವ್ರು ಹೇಗೆ ಆಪರೇಷನ್ ಮಾಡಿಬಿಟ್ಟು ಅಲ್ಲಿ ಇರೋದನ್ನೆಲ್ಲ ತೆಗೆದು ಬಿಸಾಕಬೇಕು? ಅಲ್ಲಿ ಏನಾದರೂ ಒಂದು ಗುಣ ಆಗಬೇಕು, ಅಲ್ಲಿ ಒಳ್ಳೇದು ಅಂತಂದರೆ ಅಲ್ಲಿ ಗುಣ ಆಗಬೇಕು, ಅದು ಏನೋ ಒಂದು ಪ್ರಾಬ್ಲಮ್ ಇದೆ, ಅದನ್ನ ಆಪರೇಷನ್ ಮಾಡಿ ತೆಗಿಬೇಕು, ಅದನ್ನು ಆಯಿತಾ, ತೆಗೆದು ಬಿಸಾಕಬೇಕು ಅಂದ್ರೆ ನಾವು ಕೊಡಬೇಕಲ್ಲ. ನಮ್ಮನ್ನು ನಾವು ಕೊಡದೇನೆ ಡಾಕ್ಟರ್ಗೆ ಆಪರೇಷನ್ ಮಾಡೋದಕ್ಕೆ ನಾವು ಕೊಡೋದೇ ಇಲ್ಲ. ಕೊಟ್ಟಿಲ್ಲ ಅಂದರೆ ಪಾಪ ಅವ್ರು ಹೆಂಗೆ ಅದನ್ನು ಅಂದರೆ ಅದನ್ನು ತೆಗೆದುಬಿಟ್ಟು ಸರಿ ಮಾಡ್ತಾರೆ ಹೇಳಿ? ಕೊಟ್ಟಿಲ್ಲ ಅಂದರೆ ಕೊಟ್ಟರೆ ತಾನೇ ಅವ್ರು ತೆಗೆದುಬಿಟ್ಟು ಸರಿ ಮಾಡ್ತಾರೆ, ವಾಸಿ ಆಗುತ್ತೆ ಅವಾಗ. ಹಾಗೆ ಇಲ್ಲಿ ಕೊಡಬೇಕು ನಾವು ಬಾಬಾರವ್ರಿಗೆ, ಎಲ್ಲ ಸಮರ್ಪಣೆ ಮಾಡಬೇಕು. ಇವಾಗ ಅವರು ಅವಿನಾಶಿ ಸರ್ಜನು, ನಮಗೆ ಏನೇನು ಬೇಡದೇ ಇರೋದಿದೆ ಅದನ್ನೆಲ್ಲ ಕಿತ್ತು ಬಿಸಾಕಿ ಬೇಕಾಗಿರೋದು ಇಡ್ತಾರೆ ಅಲ್ಲಿ. ಅದು ಅವ್ರ ಜವಾಬ್ದಾರಿ ಇದೆ. ನಾವು ಯಾವಾಗ ನಿಂದು ಅಂತೀವೋ ಅದು ಅವ್ರದ್ದೇ ಜವಾಬ್ದಾರಿ, ನನ್ನದು ಅಂದ್ರೆ ಅದು ನಂದೇ ಜವಾಬ್ದಾರಿ. ನಾವು ನಂದು ಅಂತ ಕೂತ್ಕೊಂಡಿರ್ತೀವಿ, ಮತ್ತೆ ನಾವು ಬಾಬಾರವರನ್ನ ಬ್ಲೇಮ್ ಮಾಡೋದು. ಬಾಬಾ ಏನು ಮಾಡ್ತಿಲ್ಲ, ನನಗೇನು ಅನುಭವ ಆಗ್ತಿಲ್ಲ, ಬಾಬಾರಿಂದ ಏನು ಪ್ರಾಪ್ತಿ ಸಿಗ್ತಿಲ್ಲ, ಏನು ಸಿಗ್ತಿಲ್ಲ, ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅದು ಸರಿ ಹೋಗ್ಲಿಲ್ಲ, ಇದು ಸರಿ ಹೋಗ್ಲಿಲ್ಲ, ಆ ಕಾಯಿಲೆ ಸರಿ ಹೋಗ್ಲಿಲ್ಲ, ಈ ಕಾಯಿಲೆ ಸರಿ ಹೋಗ್ಲಿಲ್ಲ, ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, ಎಷ್ಟೋ ನಾವು ಬ್ಲೇಮ್ ಮಾಡ್ತೀವಿ ಬಾಬಾರವ್ರಿಗೆ. ಎಲ್ಲ ಕೊಡಿ, ನನಗೇನು ಬೇಕೋ ಅದು ಕೊಡೋ ಜವಾಬ್ದಾರಿ ಅವನದಿರುತ್ತೆ. ಎಲ್ಲ ಅವ್ರಿಗೆ ನಾವು ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಬೇಕು, ನಮಗೇನು ಸಿಗೋದಿಲ್ಲ. ಅದಕ್ಕೆ ಬಾಬಾ ಹೇಳೋದು ಕೊಡೋದ್ರಲ್ಲೇ ತಗೊಳ್ಳೋದಿದೆ ಅಂದ್ರೆ ಏನು? ಬಾಬಾರವರಿಗೆ ನಾವು ಎಲ್ಲ ಕೊಡೋದೇ ಸಮರ್ಪಣೆ, ಅದೇ ನಿಮಿತ್ತ. ಆವಾಗ ನಿಮಿತ್ತತೆ ಇರುತ್ತೆ. ಸಮರ್ಪಣೆ ಯಾವಾಗ ಆಗ್ತೀವಿ ನಾವು, ಅದೇ ನಿಮಿತ್ತತೆ ಇರುತ್ತೆ. ನಾವು ಸೆಂಟರಲ್ಲಿ ಮಧುಬಂದಲ್ಲಿ ಹೋಗಿ ನಾವು ಸರ್ಟಿಫಿಕೇಟ್ ತಗೊಂಡ್ವಿ, ಸರೆಂಡರ್ ಆದ್ವಿ, ಬ್ಯಾಡ್ ಸಿಕ್ತು, ಅಷ್ಟೇ ಸರೆಂಡರ್ ಅಲ್ಲ, ಅದು ಸಂಪೂರ್ಣ ಸಮರ್ಪಣೆ ಅಲ್ಲ. ಸಮರ್ಪಣೆ ಅಂದರೆ ಮನಸ್ಸು ಬುದ್ಧಿಯಿಂದ ಆಗುವಂತಹ ಸಮರ್ಪಣೆ. ಸಂಪೂರ್ಣವಾಗಿ ಎಲ್ಲವೂ ನಿನ್ನದು ಅಂತ ಸಮರ್ಪಣೆ ಆಗಬೇಕು. ಇಲ್ಲಿ ಯಾವುದು ನನ್ನದು ಅನ್ನೋದು ಬರೋದೇ ಇಲ್ಲ ಇಲ್ಲಿ. ಒಂದು ಸಂಬಂಧಗಳೇ ಇರ್ಬೋದು, ನನ್ನ ಮನೆ ಅನ್ನೋದು ಬರೋದಿಲ್ಲ, ನಮ್ಮಪ್ಪ ನಮ್ಮಮ್ಮ ನನ್ನ ಅಣ್ಣ ನನ್ನ ತಮ್ಮ ಅನ್ನೋದು ಬರೋದಿಲ್ಲ. ಎಲ್ಲ ನನ್ನ ಸಹೋದರ ಆತ್ಮಗಳೆಲ್ಲ ಬಾಬಾರವರ ಮಕ್ಕಳು.
ನನ್ನ ಆತ್ಮಿಕ ಸಹೋದರರು, ನಾವೆಲ್ಲ ಒಂದು ಬ್ರಾಹ್ಮಣ ಫ್ಯಾಮಿಲಿ ಬಂದ್ಬಿಟ್ಟಿರುತ್ತಲ್ಲಿ. ಲೌಕಿಕ ಫ್ಯಾಮಿಲಿಯಲ್ಲಿ ಬರೋದೇ ಇಲ್ಲ. ಆತ್ಮಿಕವಾಗಿ ಸೇವಾ ಸಂಬಂಧ ಇರುತ್ತಷ್ಟೆ. ನನ್ನ ಸೆಂಟರು, ನನ್ನ ಝೋನು, ನಾನು ಕಟ್ಸಿದ್ದು, ನನ್ನ ಸ್ಟೂಡೆಂಟ್ಸು, ನನ್ನ ಅಧಿಕಾರ ಇವ್ಯಾವುದು ಸಹ ಇರೋದಿಲ್ಲ. ಸಮರ್ಪಣೆ ಅಂದ್ರೇ ಬಾಬಾ 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 ಬಾಬಾ. ಇಲ್ಲಿ ನಾನು ನನ್ನದು ಅನ್ನೋದು ಬರೋದೇ ಇಲ್ಲ. ಇವೆಲ್ಲ ನಾನು ನನ್ನದು ಅಂತ ಕೂತ್ಕೊಳ್ತೀವಿ ಅಂತಂದರೆ ಎಲ್ಲಿ ಬಾಬಾ ಇರ್ತಾರೆ ಅಲ್ಲಿ? ಮತ್ತೆ ಇಲ್ಲಿ ಸಫಲತೆ ಹೇಗೆ ಸಿಗಕ್ಕೆ ಸಾಧ್ಯ? ಮಾಯೆ ಕಡೆ ಸಫಲತೆ ಸಿಗಲ್ಲ. ಸಿಕ್ಕಿದ್ರೂ ಕೂಡ ಮಾಯೆ ಇದ್ದಿದ್ದ ಕಡೆ ಅದು ಅಲ್ಪಕಾಲಿಕವಾಗಿ ಸಿಗುತ್ತೆ, ಅವಿನಾಶಿ ಆಗಂತೂ ಸಿಗೋದಿಲ್ಲ. ನಾವು ಬ್ರಾಹ್ಮಣರಾಗಿ ನಮ್ಮ ಒಂದು ಭಾವನೆ ಪರಿವರ್ತನೆ ಆಗಬೇಕು, ನಮ್ಮ ಒಂದು ದೃಷ್ಟಿ ಪರಿವರ್ತನೆ ಆಗಬೇಕು, ನಮ್ಮ ಒಂದು ಸ್ಮೃತಿ ಪರಿವರ್ತನೆ ಆಗಬೇಕು, ಎಲ್ಲವೂ ಪರಿವರ್ತನೆ ಆಗಬೇಕು. ಇಲ್ಲಿ ಬಾಬಾ ಒಬ್ಬರೇ ನಮಗೆ ಇರಬೇಕು. ಅಂದರೆ ಎಲ್ಲರ ಜೊತೆ ಇರಿ, ಮನೆಯಲ್ಲೇ ಕೆಲಸಕ್ಕೆ ಹೋಗಿ, ಆಫೀಸ್ಗೆ ಹೋಗಿ, ಎಲ್ಲ ಥರದ್ದು ಮಾಡಿ, ವ್ಯಾಪಾರ ಮಾಡಿ, ಮನೆಯಲ್ಲೇ ಇರಿ. ಆದರೆ ಅದು ಅಲೌಕಿಕವಾಗಿ ಇಟ್ಕೊಳ್ಳಿ. ಬಾಬಾರವರ ಮನೆ, ಬಾಬಾರವರು ಕೊಟ್ಟಿರೋಂಥ ಕೆಲಸ ಬಾಬಾ ಮಾಡಿಸ್ತಿದ್ದಾರೆ, ನಾನು ನಿಮಿತ್ತ ಆಗಿದ್ದೀನಿ. ಇವರೆಲ್ಲರ ಒಂದು ಸೇವಾರ್ಥವಾಗಿ ನನ್ನನ್ನು ಇಲ್ಲಿ ನಿಮಿತ್ತ ಆಗಿಟ್ಟಿದ್ದಾರೆ ಬಾಬಾ, ನಾನು ನಿಮಿತ್ತ ಆಗಿದ್ದೀನಿ. ಇದು ಬಾಬಾರವ್ರ ಮನೆ, ಎಲ್ಲ ಬಾಬಾರವರ ಮಕ್ಕಳು ಇವ್ರು ಸೇವೆ ಮಾಡೋದಕ್ಕೆ, ಆತ್ಮಿಕ ಸೇವೆ ಮಾಡೋದಕ್ಕೆ ನನ್ನನ್ನು ಬಾಬಾ ನಿಮಿತ್ತ ಆಗಿಟ್ಟಿದ್ದಾರೆ. ಇದು ನಮ್ಮಲ್ಲಿ ಧಾರಣೆ ಬರಬೇಕು. ಎಲ್ಲದೂ ಬಾಬಾ ಬಾಬಾ ಬಾಬಾ. ಇದು ನಮ್ಮಲ್ಲಿ ಹೆಚ್ಚಿಗೆ ಆತ್ಮಿಕ ಸ್ಮೃತಿ, ಬಾಬಾರವರ ಸ್ಮೃತಿ ಹೆಚ್ಚಿಗೆ ನಾವು ಮಾಡ್ತಾ ಹೋಗ್ತೀವಿ ಅಂತಂದರೆ ತಾನಾಗೆ ಆ ಒಂದು ಸಂಸ್ಕಾರ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ನಾವು ಸಮರ್ಪಣೆ ಮಾಡೋದು ಅಷ್ಟು ಈಸಿನೂ ಇಲ್ಲ. ಸ್ಥೂಲವಾಗಿ ಎಲ್ಲ ಆಗ್ಬಿಡ್ತಾರೆ. ಬ್ಯಾಡ್ಜ್ ಹಾಕೊಂಡ್ಬಿಟ್ಟು ವೈಟ್ ಸೀರೆ ಕಟ್ಕೊಂಡು ಬ್ಯಾಡ್ಜ್ ಹಾಕೊಂಡು ಸರ್ಟಿಫಿಕೇಟ್ ತೊಗೊಬಿಡ್ತಾರೆ. ಬಟ್ ಮನಸ್ಸು ಬುದ್ಧಿಯಿಂದ ಸಮರ್ಪಣೆ ಆಗೋರು ಎಷ್ಟು ಜನ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಅರ್ಥ ಆಯ್ತಲ್ಲ? ಬರೀ ಸೆಂಟರಲ್ಲಿ ಅಷ್ಟೇ ಸರೆಂಡರ್ ಅಂತಲ್ಲ, ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನೂ ಸಮರ್ಪಣೆ ಆಗಬೇಕು ಮನಸ್ಸು ಬುದ್ಧಿಯಿಂದ. ಎಲ್ಲ ನಿನ್ನದು ಅನ್ನೋದೇ ಸಮರ್ಪಣೆ ಅಲ್ವಾ? ಎಲ್ಲ ನಿನ್ನದು ಬಾಬಾ ಅನ್ನೋದೇ ಸಮರ್ಪಣೆ. ಇಲ್ಲಿ ಸಮರ್ಪಣೆ ಆಗಬೇಕು. ಮತ್ತೆ ಎಲ್ಲದಕ್ಕೂ ನಿಮಿತ್ತ ಅನ್ನೋದು ಬೇಕು. ಅದು ಸೆಂಟ್ರಲ್ಲಿರೋರಾದರೂ ಮಾಡ್ಬೋದು, ಮನೇಲಿರೋರಾದರೂ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಪ್ರತಿಯೊಬ್ಬರೂ ಸಹ ಬ್ರಾಹ್ಮಣರು ಅಂದಮೇಲೆ ಪ್ರತಿಯೊಬ್ಬರು ನಿಮಿತ್ತರು, ಪ್ರತಿಯೊಬ್ಬರು ಸರೆಂಡರು ಆಗಲೇಬೇಕಿದೆ. ಇಲ್ಲಿ ಯಾರು ಎಷ್ಟು ಸಮರ್ಪಣೆ ಮಾಡ್ತಾರೆ ಅಷ್ಟು ತಗೊಳ್ತಾರೆ ಬಾಬಾರವರಿಂದ, ಅಷ್ಟು ಪರಿವರ್ತನೆ ಬರುತ್ತೆ ಅವರಲ್ಲಿ. ಆಯ್ತಲ್ಲ? ಎಲ್ಲ ಈಗ ನಿನ್ನದು ಅಂದ್ಬಿಟ್ಟೆ, ಬಾಬಾರವ್ರದ್ದು ಎಲ್ಲ ನಿನ್ನದು ಅಂದ್ಬಿಟ್ಟೆ. ಯಾವುದನ್ನು ನಿನ್ನದು ಅಂದೆ ನಾನು? ಬಾಬಾರವ್ರಿಗೆ ಹಳೆಯದು ಅಲ್ವಾ? ಈ ಶರೀರನೂ ಹಳೆಯದೇ ಕೊಟ್ಟಿರೋದು ನಾವು, ಮನಸ್ಸು ಹಳೆಯದೇ ಅಲ್ವಾ? ಎಲ್ಲ ಕಲುಷಿತ ಆಗಿರೋವಂಥದ್ದೇ ತಾನೆ, ಮಲಿನ ಆಗಿರೋವಂಥದ್ದೇ ತಾನೆ. ಇವೆಲ್ಲವನ್ನು ಕೊಟ್ವಿ. ಬಾಬಾ ಅದನ್ನು ಪವಿತ್ರವಾಗಿ, ಶುದ್ಧವಾಗಿ, ರಿಫೈನ್ ಮಾಡಿ ಏನು ಮಾಡ್ತಾರೆ? ಶಕ್ತಿಯನ್ನು ತುಂಬಿ ಸೇವೆ ಮಾಡಿಸ್ತಾರೆ. ಆಯ್ತಲ್ಲ? ಅಲ್ಲಿ ಪರಿವರ್ತನೆ ಬರುತ್ತೆ. ಯಾವಾಗ ಬಾಬಾರವರು ಕೊಟ್ಬಿಡ್ತೀರಲ್ಲ, ಅವ್ರು ಅದನ್ನು ರಿಫೈನ್ ಮಾಡ್ತಾರೆ, ಅಲ್ಲಿ ಪರಿವರ್ತನೆ ತರ್ತಾರೆ ಅವರು. ಅವಾಗ ಅಲ್ಲಿ ನೀನೇ ಅಂತಂದಾಗ ಮಾಡೋರೆಲ್ಲ ಅವರೇ ಆಗಿದ್ದಾರೆ. ಮತ್ತೆ ಅಲ್ಲಿ ಪರಿವರ್ತನೆ ಬರುತ್ತೋ ಇಲ್ಲೋ? ನಾನು ಮಾಡ್ತೀನಿ ಅಂದ್ರೆ ಅಲ್ಲಿ ಪರಿವರ್ತನೆ ಬರೋದಿಲ್ಲ. ಬಾಬಾ ಅಂದಾಗ ಅಲ್ಲಿ ಪರಿವರ್ತನೆ ಬರುತ್ತೆ. ನಮ್ಮಲ್ಲಿ ಇನ್ನು ಬ್ರಾಹ್ಮಣರಲ್ಲಿ ಪರಿವರ್ತನೆ ಬರದೇ ಇರೋದಕ್ಕೆ ಕಾರಣನೇ ಇದೇ ಆಗಿರೋವಂಥದ್ದು. ನಾವು ಪರಿವರ್ತನೆ ಆಗದೆ ವಿಶ್ವ ಪರಿವರ್ತನೆ ಆಗಲಿ ಅಂತ ನಾವು ಕಾಯ್ಕೊಂಡಿದ್ದೀವಿ ಅಂದರೆ ಅದು ಹೇಗೆ ಸಾಧ್ಯ? ಇಲ್ಲಿ ಮೊದಲಿಗೆ ಪರಿವರ್ತನೆ ಆಗಬೇಕಾಗಿರೋದು ಬ್ರಾಹ್ಮಣರೇ ಹೊರತು ಪ್ರಪಂಚ ಅಲ್ಲ. ಇದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಬ್ರಹ್ಮ ಕುಮಾರಿಗಳು, ಬ್ರಾಹ್ಮಣರು, ಬಾಬಾರವರ ಮಕ್ಕಳು, ವಿಶ್ವಕ್ಕೆ ಆಧಾರ ಮೂರ್ತಿಗಳು ಫಸ್ಟು ಪರಿವರ್ತನೆ ಆಗಬೇಕು. ಅವ್ರ ಪರಿವರ್ತನೆ ಆದರು ಅಂದರೆ ಪ್ರಪಂಚ ಪರಿವರ್ತನೆ ಆದಾಗಲೇ. ಯಾಕಂದರೆ ಇದು ಸ್ಮೃತಿ ಇಟ್ಕೋಬೇಕಲ್ಲ. ಒಂದು ವೃಕ್ಷವನ್ನು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ ಬಾಬಾ. ಯಾಕಂದರೆ ನಾವು ಬೇರುಗಳಾಗಿದ್ದೀವಿ, ತಾಯಿ ಬೇರುಗಳಾಗಿದ್ದೀವಿ, ಬುನಾದಿ ಆಗಿದ್ದೀವಿ, ಬುಡ ಆಗಿದ್ದೀವಿ ನಾವು. ಬಾಬಾ ಬೀಜ ಆಗಿದ್ದಾರೆ. ಅವರಿಂದ ನಮಗೆ ಎಲ್ಲ ಶಕ್ತಿ ಸಿಗುತ್ತೆ. ನಮ್ಮಿಂದ ಇಡೀ ರೆಂಬೆ ಕೊಂಬೆ ಪ್ರತಿಯೊಂದು ಎಲೆಗೂ ಸಹ ನೀರು ಗೊಬ್ಬರ ಹೋಗುತ್ತೆ. ಯಾವುದು ಇಲ್ಲಿ ಶಕ್ತಿ ಜ್ಞಾನ ಏನಿದೆ?
ಬಾಬಾನಿಂದ ಏನು ನಮಗೆ ಗುಣಶಕ್ತಿ, ಇವೆಲ್ಲ ಖಜಾನೆಗಳೆಲ್ಲ ಏನು ನಮಗೆ ಸಿಗುತ್ತೆ, ನಮ್ಮಿಂದ, ನಾವು ಬೇರುಗಳಲ್ವಾ, ನಮ್ಮಿಂದ ಇಡೀ ವಿಶ್ವದ ಆತ್ಮಗಳು, ಎಲೆಗಳು, ರೆಂಬೆ ಕೊಂಬೆಗಳು, ಯಾವುದೇ ಆತ್ಮರಿರ್ಬೋದು, ಆತ್ಮಗಳಿರ್ಬೋದು, ಎಲ್ಲರಿಗೂ ಸಹ ಸೇರುತ್ತೆ. ಯಾಕೆ ಅಂದರೆ ನೀವು ಒಂದು ಗಿಡಕ್ಕೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು ಅಂದರೆ ಎಲೆಗೂ ಗೊಬ್ಬರ, ಎಲೆಗೂ ನೀರು ಹಾಕಲ್ಲ, ಬುಡಕ್ಕೆ ಹಾಕ್ತೀರಾ. ಯಾಕಂದರೆ ಅದು ಬೇರೆ ಎಳ್ಕೊಳ್ಳುತ್ತೆ ಎಲ್ಲವನ್ನ, ಆ ಸಾರವನ್ನು ಇಡೀ ಯಾವುದಕ್ಕೆ, ವೃಕ್ಷಕ್ಕೆ ಕಳಿಸುತ್ತೆ, ತಗೊಳುತ್ತೆ, ಹೀರ್ಕೊಳ್ಳುತ್ತೆ, ಆ ವೃಕ್ಷಕ್ಕೆ ಅದು ಸೇರುತ್ತೆ. ಅದು ಹಾಗೆ ಆಟೋಮೆಟಿಕಲಿ ಇಲ್ಲಿ ನಾವು ಪಡ್ಕೊಂಡ್ವಿ ಎಲ್ಲ, ನಮ್ಮನೆ ಪರಿವರ್ತನೆ ಬಂತು ಅಂದರೆ ನಮ್ಮಿಂದ ತಾನಾಗಿ ವಿಶ್ವ ಪರಿವರ್ತನೆ ಆಗಿಬಿಡುತ್ತೆ. ಅದಕ್ಕೆ ಸ್ವಪರಿವರ್ತನೆಯೇ ವಿಶ್ವ ಪರಿವರ್ತನೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಇಲ್ಲಿ ಸ್ವಪರಿವರ್ತನೆ ಆಗ್ತಾ ಇದೆ ಅಂದರೆ ಜೊತೆಗೇನೆ ಅದು ಆಗ್ತಾ ಹೋಗುತ್ತೆ. ನಾವು ಸಪ್ರೇಟಾಗಿ ನಾವು ಪರಿವರ್ತನೆ ಆಗದೆ ಕೂತ್ಕೊಂಡ್ಬಿಟ್ಟು ವಿಶ್ವ ಪರಿವರ್ತನೆ ಆಗಲಿ ಅಂತ ಕೂತ್ಕೋತೀವಿ ಅಂದರೆ ಸಾಧ್ಯನೇ ಇಲ್ಲ ಅದು ಪರಿವರ್ತನೆ ಆಗೋಕ್ಕೆ. ಲಿಂಕ್ ಇದೆ ಇಲ್ಲಿ. ಬೇರುಗಳಿಗೆ ಇಡೀ ವೃಕ್ಷಕ್ಕೆ ಹೇಗೆ ಸಂಬಂಧ ಇದೆ, ನಮಗೂ ಇಡೀ ವಿಶ್ವದಾತ್ಮಗಳಿಗೆ ಸಂಬಂಧ ಇದೆ. ನಾವು ಬೇರುಗಳು ನಾವು ಪರಿವರ್ತನೆ ಆದ್ವಿ ಅಂದರೆ ಆಟೋಮೆಟಿಕಲಿ ಅವ್ರು ಪರಿವರ್ತನೆ ಆಗೇ ಆಗ್ತಾರೆ. ನಾವು ವಿಶ್ವ ಪರಿವರ್ತನೆ ಮಾಡಬೇಕು ಅಂತ ಕೂತ್ಕೊಳ್ಳೋದಲ್ಲ, ನಮ್ಮ ಪರಿವರ್ತನೆ ಆಗಬೇಕು ಅಂತ ಕೂತ್ಕೋಬೇಕಿಲ್ಲಿ. ತಾನಾಗೆ ಅದ್ರ ಜೊತೆಗೆ ಆಗ್ತಿರತ್ತೆ. ಆಯ್ತಲ್ಲ? ಯಾಕಂದರೆ ಅಷ್ಟು ಶಕ್ತಿಶಾಲಿಯಾಗಿ ನಾವು ತಯಾರಾಗಬೇಕಿಲ್ಲಿ. ಆಗಬೇಕು ಅಂತಂದರೆ ಅಷ್ಟು ನಾವು ಬಾಬಾರವರಿಗೆ ಕೊಡಬೇಕು. ಕೊಡದೆ ನಮಗೇನು, ಇದು ಬಾಬಾ ಹೇಳ್ಬಿಟ್ಟಿದ್ದಾರೆ, ಇದು ವ್ಯಾಪಾರ ಮಕ್ಕಳೇ ಅಂತ. ಕೊಡುವುದು ತಗೊಳ್ಳೋದು ವ್ಯಾಪಾರ. ನೀವೊಂದು ಅಂಗಡಿಗೆ ಹೋದರೆ ನೀವು ದುಡ್ಡನ್ನು ಕೊಡ್ತೀರಾ, ಬೇಕಾಗಿರೋ ವಸ್ತುವನ್ನು ನೀವು ಪಡ್ಕೊತೀರಾ. ಸುಮ್ಮನೆ ಸಿಗೋದಿಲ್ಲ ಅಲ್ಲ, ನೀವು ಕೊಡದೆ ರಿಟರ್ನ್ ಏನೂ ಸಿಗೋದಿಲ್ಲ ಅಲ್ಲ. ಹಾಗೆ ಇಲ್ಲೂ ಬಾಬಾರವ್ರ ಹತ್ರ ನಾವು ಒಂದು ಪಡ್ಕೋಬೇಕಂದ್ರೆ, ಬಾಬಾರವ್ರ ಹತ್ರ ಇರೋದು ಪಡ್ಕೋಬೇಕಂದ್ರೆ ಹಳೆಯದನ್ನು ಕೊಡಬೇಕು ನಾವು ಬಾಬಾರವ್ರಿಗೆ. ನಮ್ಮ ಹತ್ರ ಇರೋದನ್ನು ಕೊಡಬೇಕು, ಇಲ್ಲಾಂದ್ರೆ ಕೊಡಲ್ಲ ಬಾಬಾ. ಅರ್ಥ ಆಯ್ತಲ್ಲ? ಈಗ ಅವ್ರ ಕೈಯಲ್ಲಿ ಎಲ್ಲ ಕೊಟ್ಬಿಡ್ಬೇಕು, ಎಲ್ಲ ನಿನದು ಅಂತ ಸಮರ್ಪಣೆ ಮಾಡಿಬಿಟ್ರೆ. ಇವಾಗ ಡಾಕ್ಟರ್ ಹತ್ರ ಹೇಗೆ ಸರ್ಜನ್ ಹತ್ರ ಬಾಡಿನ ನಾವು ಕೊಟ್ಬಿಡ್ತೀವಿ, ಅವ್ರು ಆಪ್ರೇಷನ್ ಮಾಡಿ ಎಲ್ಲ ತೆಗೆದಾಕ್ಬಿಡ್ತಾರೆ. ನಾವು ಕೊಡಲ್ಲ ಅಂತ ಓಡೋಗ್ಬಿಟ್ರೆ ಅವ್ರೇನು ಮಾಡ್ತಾರೆ, ಹಾಗೆ ಹೋಗಿ ಅಂತ ಬಿಟ್ಬಿಡ್ತಾರೆ ಅಷ್ಟೇ, ನನಗೇನು ಅಂತ. ಹಾಗೆ ಇಲ್ಲಿ ಬಾಬಾ ಅವಿನಾಶಿ ಸರ್ಜನ್ ನಾವು ಅವ್ರಿಗೆಲ್ಲ ಕೊಡಬೇಕು. ಕೊಡದೆ ನಾವು ನನಗೆ ಅದು ಸರಿ ಹೋಗಲಿಲ್ಲ, ನನಗೆ ಇದು ಸರಿ ಹೋಗಲಿಲ್ಲ, ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಅದಾಗಲಿಲ್ಲ, ಇದಾಗಲಿಲ್ಲ, ಆ ಪ್ರಾಪ್ತಿ, ಆ ಅನುಭವ ಏನೂ ಆಗಲಿಲ್ಲ, ನಾವು ಬ್ಲೇಮ್ ಮಾಡ್ತೀವಿ, ಬಾಬಾರವ್ರಿಗೆ ಬ್ಲೇಮ್ ಮಾಡ್ತೀವಿ. ಯಾಕಂದರೆ ಕೊಟ್ಟೇ ಇಲ್ಲಲ್ಲ. ಡಾಕ್ಟರ್ಗೆ ನನಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟರು, ಸರ್ಜನ್ನು. ನಾನು ಹೋಗೇ ಇಲ್ಲ, ಆಪ್ರೇಷನ್ ಮಾಡೋ ರೂಮ್ಗೆ ಹೋಗಲೇ ಇಲ್ಲ ನಾನು, ಅಲ್ವಾ? ಅಲ್ಲಿಲ್ಲೇ ಇಲ್ಲ, ನಾನು ಕೊಟ್ಟೇ ಇಲ್ಲ ನನ್ನ ಶರೀರವನ್ನು ಆಪ್ರೇಷನ್ ಮಾಡೋದಕ್ಕೆ. ಮತ್ತು ಡಾಕ್ಟ್ರ್ ಹೆಂಗೆ ಮಾಡ್ತಾರೆ? ಮತ್ತು ಡಾಕ್ಟರ್ನ ಬೈದರೆ ಏನು ಪ್ರಯೋಜನ, ಅಲ್ವಾ? ಅವ್ರು ಆಪ್ರೇಷನ್ ಕೊಟ್ಟಾಗ ಅವ್ರು ಆಪ್ರೇಷನ್ ಮಾಡ್ತಾರೆ, ಅಲ್ಲಿ ಏನು ಸಮಸ್ಯೆ ಇದೆ ಅದನ್ನು ತೆಗೆದು ಬಿಸಾಕ್ತಾರೆ, ಆಗ ಗುಣವಾಗ್ತಾ ಹೋಗುತ್ತೆ, ಅಲ್ವಾ? ಇಲ್ಲಿ ಬಾಬಾರವರಲ್ಲಿ ದೈವಿ ಸಂಸ್ಕಾರಗಳಿದಾವೆಲ್ಲ, ಎಲ್ಲ ಒಳ್ಳೆಯದೇ ಸಂಸ್ಕಾರಗಳಿರೋದು ನಮಗೆಲ್ಲರಿಗೂ ಸಹ ಗೊತ್ತಿದೆ. ಅವರು ಸರ್ವಶಕ್ತಿವಂತ, ಎಲ್ಲನೂ ಸಾಗರದಷ್ಟು ಇದ್ದಾವೆ. ಬಟ್ ಎಲ್ಲ ನಾವು ಅವ್ರಿಗೆ ಕೊಟ್ಬಿಟ್ವಿ ಅಂತಂದರೆ, ಅವ್ರ ಹತ್ರ ಇದೆ ಅಂದಮೇಲೆ ಅದು ಕೆಟ್ಟದ್ದು ಒಳ್ಳೇದಾಗೋಗುತ್ತೆ. ಪರಿವರ್ತನೆ ಅಲ್ಲೇ ಬರುವಂಥದ್ದು, ಆಯ್ತಲ್ಲ? ಅಲ್ಲೇ ಪರಿವರ್ತನೆ ಬರುವಂಥದ್ದು, ಕೊಡೋದ್ರಲ್ಲೇ ಪರಿವರ್ತನೆ ಆಗ್ಬಿಡುತ್ತೆ. ಅಲ್ಲಿ ಕೊಡಬೇಕು ನಾವಿಲ್ಲಿ. ಅದಕ್ಕೆ ನಮ್ಮಲ್ಲಿ ಪರಿವರ್ತನೆ ಬರ್ತಿಲ್ಲ. ನನ್ನ ಸಂಸ್ಕಾರ ನನ್ನದು ಅಂತೀವಿ ನಾವು, ನನ್ನ ಮನಸ್ಸು ನನ್ನ ಬುದ್ಧಿ ಅಂತೀವಿ. ಬಾಬಾರವ್ರದ್ದು ಅಂತ ನಾವು ಯಾವತ್ತಾದರೂ ಹೇಳಿದೀವ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು. ಯಾವಾಗ ಬಾಬಾರವರ ಮನಸ್ಸು, ಬಾಬಾರವ್ರು ಕೊಟ್ಟಿರೋದು ಮನಸ್ಸು, ಬುದ್ಧಿ ಅವರದೇ, ಸಂಸ್ಕಾರ ಅವರದೇ ಅಂದಾಗ ಅವರ ಸಮಾನವಾದ ಸಂಸ್ಕಾರ, ಅವರ ಸಮಾನವಾದ ಮನಸ್ಸು, ಬುದ್ಧಿ ಕೂಡ ತಯಾರಾಗ್ತಾ ಹೋಗುತ್ತೆ. ಯಾಕಂದರೆ ಪರಿವರ್ತನೆ ಬರುತ್ತೆ. ಅಂದರೆ ನಾವು ಹೃದಯದಿಂದ, ಮನಸ್ಸಿಂದ ನಾವು ಅವರಿಗೆ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಅದು ಬರೋದಿಲ್ಲ ಪರಿವರ್ತನೆ ನಮ್ಮಲ್ಲಿ. ನನ್ನದು ಅಂತ ಕೂತ್ಕೊಂಡ್ಬಿಟ್ಟಿದೀವಲ್ಲ, ಅದರಿಂದ ಬಾಬಾ ಏನು ಮಾಡ್ತಾರೆ ಪಾಪ? ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಬಾಬಾ ಬಂದಿರೋದೇ ನಮ್ಮ ಸಂಸ್ಕಾರ ಪರಿವರ್ತನೆ, ನಮ್ಮನ್ನು ಪರಿವರ್ತನೆ ಮಾಡೋದಕ್ಕೆ, ಅಲ್ವಾ? ಪ್ರತಿಯೊಬ್ಬರೂ ನಾವು ಶೂದ್ರ ಜನ್ಮದಿಂದ ಬಂದಿರುವಂಥವ್ರೆ. ಇಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ, ಎಲ್ಲರೂ ಕಲಿತಿದ್ದೀವಿ, ಎಲ್ಲ ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ತಿದ್ದೀವಿ, ಎಲ್ಲರೂ ಪುರುಷಾರ್ಥ ಮಾಡ್ತಿದ್ದೀವಿ. ನಂಬರ್ ವಾರಾಗಿನೇ ಇರ್ಬೋದು, ಅಲ್ವಾ? ಪ್ರತಿಯೊಬ್ಬರಲ್ಲೂ ಕೆಲವರು ಬೇಗ ಆಗ್ತಾರೆ, ಕೆಲವರು ಲೇಟಾಗಿ ಆಗ್ತಾರೆ. ಎಲ್ಲರದು ಒಂದೇ ಥರ ಯೋಗದ ಶಕ್ತಿ, ಜ್ಞಾನದ ಶಕ್ತಿ ಎಲ್ಲರ ಹತ್ರ ಒಂದೇ ಥರ ಇರೋದಿಲ್ಲ ಅಲ್ಲ. ಯಥಾಶಕ್ತಿ ಯಥಾಜ್ಞಾನ ಅವರಲ್ಲಿ ಪರಿವರ್ತನೆ ಅನ್ನೋದು ಬರ್ತಾ ಹೋಗುತ್ತೆ. ಆದರೆ ಇಲ್ಲಿ ನಮ್ಮ ಒಂದು ಭಾವನೆ, ನಮ್ಮ ಒಂದು ದೃಷ್ಟಿ ಎಲ್ಲವೂ ಸಹ ನಾವು
ಶ್ರೇಷ್ಠವಾಗಿಟ್ಕೊಳ್ಬೇಕಾಗತ್ತೆ. ಅವೆಲ್ಲ ಶ್ರೇಷ್ಠತೆ ಬರಬೇಕು ಅಂದ್ರೆ ಒಬ್ಬ ತಂದೆಯ ಸ್ಮೃತಿಯಲ್ಲಿ ನಾವು ಇರಬೇಕಾಗುತ್ತೆ. ಈಗ ಏಕತೆಯ ಒಂದು ಪ್ರಪಂಚ ತರಬೇಕು. ಒಂದೇ ದೇಶ ಭಾರತ ಅಲ್ವಾ, ಒಂದೇ ರಾಜ್ಯ, ಒಂದೇ ಮತ, ಒಂದೇ ಭಾಷೆ, ಎಲ್ಲ ಏಕತೆ ಇರುವಂಥದ್ದು ತರಬೇಕೀಗ ನಾವು. ಅದು ಒಂದೇ ಧರ್ಮ ಇರುತ್ತೆ, ಒಂದೇ ಧರ್ಮವನ್ನ ಆದಿ ಸನಾತನ ದೇವಿ ದೇವತಾ ಧರ್ಮ ಒಂದೇ ಧರ್ಮ ಇರುತ್ತೆ ಅಲ್ಲಿ ಅಲ್ವಾ, ಒಂದೇ ರಾಜ್ಯ, ಎಲ್ಲ ಏಕತೆ, ಎಲ್ಲ ಒಂದೇ ಅಂದ್ರೆ ಆ ಒಂದು ಒಂದೇ ಧರ್ಮವನ್ನ ಸ್ಥಾಪನೆ ಮಾಡಬೇಕು, ಏಕತೆ ಇರುವ ಪ್ರಪಂಚವನ್ನ ನಾವು ಸ್ಥಾಪನೆ ಮಾಡಬೇಕು, ಏಕತೆಯನ್ನ ತರಬೇಕು ಅಂದ್ರೆ ಇಲ್ಲಿ ನಾವು ಎಲ್ಲ ಒಂದೇ ಅನ್ನೋ ಭಾವನೆ ಬರಬೇಕು. ಅವರು ಆ ರೀತಿ ಇದ್ದಾರೆ, ಇವ್ರು ಈ ರೀತಿ ಇದ್ದಾರೆ, ಅವ್ರು ಬೇರೆ ನಾವು ಬೇರೆ, ನಮ್ಮಲ್ಲೇ ಇದೆ ಜಾಸ್ತಿ ಅಲ್ವಾ. ಅವ್ರದ್ದು ಆ ಜಾತಿ, ಅವ್ರದ್ದು ಈ ಜಾತಿ, ಅವ್ರು ಅದು ತಿಂತಾರೆ, ಅವ್ರು ಇದು ತಿಂತಾರೆ. ಪಾತ್ರ ಯಾಕೆ ಬೇಕು ನಮಗೆ, ಏನು ಅವಶ್ಯಕತೆ ಇದೆ? ಅವ್ರ ಪಾತ್ರ ಯಾವ ರೀತಿ ಇದ್ರೆ ಏನು? ಆತ್ಮನ್ ನೋಡಬೇಕು ನಾವು ಅಲ್ವಾ. ಏಕತೆ ತರಬೇಕು ನಾವು. ಏಕರಾಜ್ಯ ಸ್ಥಾಪನೆ, ಏಕಧರ್ಮ ಸ್ಥಾಪನೆ ಮಾಡೋದಕ್ಕೆ ನಾವು ನಿಮಿತ್ತ ಆಗಿದ್ದೀವಿ. ಬಾಬಾ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಾವು ಅವರಿಗೆ ರೈಟ್ ಹ್ಯಾಂಡ್ಸ್ ಆಗಿದ್ದೀವಿ ಅಂದಮೇಲೆ ನಾನು ಸತ್ಯಯುಗವನ್ನ ಏಕರಾಜ್ಯ ಸ್ಥಾಪನೆ ಮಾಡೋದಕ್ಕೆ ನಾನು ನಿಮಿತ್ತ ಆಗ್ಬೇಕೇ ಹೊರತು ಈ ತರ ನೀವು ಬೇರೆ ನಾವು ಬೇರೆ ಅಂತ ಮತಭೇದಗಳಲ್ಲಿ ಬಂದು ಅದು ಇದು ಅಂತ ಬೇರೆ ಮಾಡಿ ಪಾರ್ಶಾಲಿಟಿ ಮಾಡಿ ನಾವು ಈ ತರ ಬೇರೆ ಬೇರೆ ಏಕತೆ ಅಲ್ಲ ಅನೇಕತೆ ಬಂದ್ಬಿಡುತ್ತಲ್ಲಿ. ನಾವೆಲ್ಲ ಒಂದೇ ಅಂದ್ರೆ ಒಂದೇನೆ, ಇಲ್ಲ ಅವ್ರು ಬೇರೆ ಇವ್ರು ಬೇರೆ ಅಂದ್ರೆ ಅದು ಅನೇಕತೆ ಬಂದ್ಬಿಡುತ್ತಲ್ಲ. ನಾವೆಲ್ಲ ಒಂದೇ ಆತ್ಮಗಳು, ನಾವೊಬ್ಬ ತಂದೆ ಮಕ್ಕಳು ಅಷ್ಟೇ ನಮ್ಮ ಭಾವನೆ. ಇವೆಲ್ಲ ನಮ್ಮಲ್ಲಿ ಧಾರಣೆ ಬಂದಾಗ ಪರಿವರ್ತನೆ ಅನ್ನೋದು ಬರೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅಕ್ಕಂದ್ರೆ ಇರ್ಬೋದು, ಅಣ್ಣಂದ್ರೆ ಇರ್ಬೋದು, ಸೆಂಟರಲ್ಲಿ ಇರೋರೇ ಇರ್ಬೋದು, ಇದು ಬಾಬಾರವರ ಯಜ್ಞ. ಯಾರ ಮೂಲಕ ಸಹಯೋಗ ಕೊಡಿಸಿ ಯಜ್ಞ ಕಟ್ಟಿಸಿದ್ರೂ ಸಹ ಅದು ಬಾಬಾನೇ ಮಾಡಿಸಿರುವಂಥದ್ದು. ಬಾಬಾ ಇಲ್ಲಿ ಕೇವಲ ಇಲ್ಲಿ ಬರುವಂತಹ ಆತ್ಮಗಳಿಗೆ ಪಾಲನೆ, ಜ್ಞಾನ ಯೋಗದ ಪಾಲನೆಯನ್ನ ಕೊಡೋದಕ್ಕೆ ನನ್ನನ್ನು ನಿಮಿತ್ತ ಮಾಡಿದ್ದಾರೆ. ನಾನು ಕೇವಲ ನಿಮಿತ್ತ. ನನ್ನ ಮೂಲಕ ಬಾಬಾ ಪ್ರತಿಯೊಂದು ಆತ್ಮಕ್ಕೂ ಜ್ಞಾನ ಯೋಗದ ಪಾಲನೆಯನ್ನ ಕೊಡ್ತಾರೆ. ಜ್ಞಾನದಿಂದ ತಿಳುವಳಿಕೆ ಸಿಗುತ್ತೆ, ಯೋಗದಿಂದ ಶಕ್ತಿ ಅನ್ನುವಂಥದ್ದು ಸಿಗುತ್ತೆ. ಒಬ್ಬ ವ್ಯಕ್ತಿಗೆ ಒಂದು ಮಗುಗೆ ಒಬ್ಬ ತಾಯಿ ಹೇಗೆ ಪಾಲನೆಯನ್ನ ಕೊಡ್ತಾರೆ, ತಂದೆ ತಾಯಿ ಅಲ್ವಾ, ಶಕ್ತಿಶಾಲಿಯಾಗಿ ಮಾಡ್ತಾರೆ. ಆ ರೀತಿ ಇಲ್ಲಿ ಅಂದ್ರೆ ಅವರು ಶಾರೀರಿಕವಾಗಿ ಮಾಡ್ತಾರೆ ಲೌಕಿಕದಲ್ಲಿ ಇದ್ದಾಗ, ಆದ್ರೆ ಇಲ್ಲಿ ಆತ್ಮಿಕವಾಗಿ ಶಕ್ತಿಶಾಲಿಗಳಾಗಿ, ಬಲಶಾಲಿಗಳಾಗಿ, ಶ್ರೇಷ್ಠವಾಗಿ ತಯಾರು ಮಾಡಬೇಕಾಗತ್ತೆ, ಜ್ಞಾನಿಗಳಾಗಿ, ಯೋಗಿಗಳಾಗಿ. ಅದಕ್ಕೆ ನನ್ನನ್ನು ಬಾಬಾ ನಿಮಿತ್ತ ಮಾಡಿದ್ದಾರೆ ಅನ್ನೋದು ಪ್ರತಿಯೊಬ್ಬರು ಸೆಂಟರಲ್ಲಿರುವಂಥ ನಿಮಿತ್ತ ಅಣ್ಣಂದಿರಿರ್ಬೋದು, ಅಕ್ಕಂದಿರಿರ್ಬೋದು, ನಾವು ಈ ಥರ ನಾವು ಭಾವಿಸ್ತೀವಿ ಅಂತಂದರೆ ನಿಜವಾಗ್ಲೂ ಅಲ್ಲಿ ಕಲ್ಯಾಣ ಆಗ್ತಾ ಹೋಗುತ್ತೆ. ಅಲ್ಲಿ ಪರಿವರ್ತನೆ ಅನ್ನುವಂತಹದ್ದು ಬರ್ತಾ ಹೋಗುತ್ತೆ. ಕೇವಲ ನಾನು ನಿಮಿತ್ತ ಅಷ್ಟೇ. ನಾನು ನಿಮಿತ್ತ, ಇಲ್ಲಿ ಯಾವುದು ನನ್ನದಲ್ಲ. ಇಲ್ಲಿ ಬರೋರೆಲ್ಲ ಬಾಬಾರವರ ಮಕ್ಕಳು, ಅವರ ಪಾಲನೆಗೆ ನಾನು ನಿಮಿತ್ತ ಅಷ್ಟೇ. ಇಲ್ಲಿ ಯಾವುದೂ ನಾನು ಇಲ್ಲ, ನನ್ನದು ಇಲ್ಲ, ನನ್ನವರು ಇಲ್ಲ, ಆಯ್ತಲ್ಲ. ಅಲ್ಲಿ ಬಂದಾಗ ತಾಯಿ ರೂಪದಲ್ಲಿ ಪಾಲನೆ ಕೊಡಬೇಕಾಗತ್ತೆ. ತಂದೆ ಯಾರಾಗಿದ್ದಾರೆ? ಶಿವಬಾಬಾ ಆಗಿದ್ದಾರೆ. ತಾಯಿ ನಾನಾಗಿದ್ದೀನಿ, ಆಯ್ತಲ್ಲ. ನನ್ನನ್ನು ನಿಮಿತ್ತ ಮಾಡಿದ್ದಾರೆ ತಾಯಿಯಾಗಿ ನಾವೇನು ಮಾಡಬೇಕು? ಪಾಲನೆಯನ್ನ, ಅವರು ತಂದೆ ನಾನು ತಾಯಿ ಇಬ್ಬರು ಕಂಬೈನ್ಡ್ ಆಗಿ ಜ್ಞಾನ ಯೋಗದ ಪಾಲನೆಯನ್ನ ಬರುವಂತ ಆತ್ಮಗಳಿಗೆ ಕೊಡಬೇಕು. ಇದು ಆಕ್ಚುಲಿ ಇರುವಂತಹ ಒಬ್ಬ ನಿಮಿತ್ತವಾದ ಒಬ್ಬ ಅಕ್ಕಂದ್ರಿರ್ಬೋದು, ಅಣ್ಣಂದ್ರಿರ್ಬೋದು, ಅದು ಯಾರೇ ಇರ್ಬೋದು. ಬರೀ ಸೆಂಟರಲ್ಲೇ ಅಂತಲ್ಲ, ನೀವು ಮನೆಯಲ್ಲಿದ್ದರೂ ಅಷ್ಟೇನೆ. ನೀವು ಯಾರಿಗಾದ್ರೂ ಒಂದು ಶುಭ ಭಾವನೆ ಇರಬೇಕಂದ್ರೂ ಬಾಬಾರ ಜೊತೆ ಕನೆಕ್ಟ್ ಆಗಿ ಆ ಜ್ಞಾನ ಯೋಗದ ಪಾಲನೆಯನ್ನ ನೀವು ಮಾಡಬೇಕಾಗತ್ತೆ. ಪ್ರತಿಯೊಬ್ಬರೂ ಸಹ ಅಷ್ಟೇ. ಯಾವಾಗ ನಾನು ನನ್ನದು ಅಂತ ಕೂತ್ಕೋತೀವಿ, ನನ್ನ ಸೆಂಟರು, ನನ್ನ ಮನೆ, ಇದು ನನಗೆ ಅಧಿಕಾರ ಇದೆ, ನಂದು ಇನ್ಚಾರ್ಜು, ಇದು ನನ್ನದು, ಅಲ್ಲಿ ಬಾಬಾ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಎಲ್ಲಿ ನಾನು ನನ್ನದು ಅಂತೀವೋ ಅಲ್ಲಿ ಬಾಬಾ ಇರೋದಿಲ್ಲ, ಅಲ್ಲಿ ಮಾಯೆ ಇರುತ್ತೆ. ಆದ್ರಿಂದ ಬಾಬಾನ ಇಡಿ,
ಇದು ಬಾಬಾರವ್ರದ್ದು ಅಂತ ಇಡಿ. ಅಲ್ಲಿ ಬಾಬಾ ಇರ್ತಾರೆ, ಅಲ್ಲಿ ನಿರ್ವಿಘ್ನವಾಗಿ ನಡೆಯುತ್ತೆ. ಅಲ್ಲಿ ಬಾಬಾ ಸಫಲತೆಯನ್ನು ಸಹ ಕೊಡ್ತಾ ಹೋಗ್ತಾರೆ. ಬಾಬಾರವರದ್ದು ಅದು. ಏನೇ ಮಾಡಿದ್ರು ನಿಮಿತ್ತ ಭಾವ. ಕೇವಲ ನನ್ನ ನಿಮಿತ್ತ ಅಷ್ಟೇ ಬಾಬಾ ಮಾಡಿಸುವಂಥವ್ರು. ಆದರೆ ಅದು ಸ್ಟಾರ್ಟಿಂಗಲ್ಲಿ ಇದ್ರೂ ಕೂಡ ಆಮೇಲೆ ಬರ್ತಾ 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 ನಾನು ಇನ್ಚಾರ್ಜ್ ಆಗಿದ್ದೀನಿ, ನಾನಿಲ್ಲಿ ನಿಮಿತ್ತ ಆಗಿದ್ದೀನಿ, ಇನ್ನು ನನಗೆ ಅಧಿಕಾರ ಇರುವಂತಹದ್ದು, ನನ್ನದೇ ಆಗಿದೆ ಇದು, ನಾನು ಹೇಳಿದ ರೀತಿನೇ ನಡಿಬೇಕು, ಇವೆಲ್ಲ ಬರ್ತಾ ಹೋಗುತ್ತೆ. ಮಾಯಿ ಎಂಟ್ರಿ ಆಗಿಬಿಡುತ್ತೆ. ಇರಲಿ, ಯಾಕೆ ಅಂತಂದರೆ ಪ್ರತಿಯೊಬ್ಬರಲ್ಲೂ ಹಳೆ ಸ್ವಭಾವ ಸಂಸ್ಕಾರ ಇರುತ್ತೆ, ಎಲ್ಲರಲ್ಲೂ ಇದು ಬರ್ತಾ ಹೋಗುತ್ತೆ. ಬಟ್ ಅದನ್ನು ನಾವು ಗುರುತಿಸಿ ಬಾಬಾ ಏನು ಹೇಳಿದ್ದಾರೆ, ನಾವೇನು ಮಾಡ್ತಿದ್ದೀವಿ, ಬ್ರಹ್ಮಬಾಬಾ ಸಮಾನವಾಗಿದೆಯಾ ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ಬ್ರಹ್ಮಬಾಬಾ ಅಷ್ಟೆಲ್ಲ ಸಮರ್ಪಣೆ ಮಾಡಿದ್ರು, ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡದೆ ಎಲ್ಲ ಕೊಟ್ಟುಬಿಟ್ಟಿದ್ರು ಕೂಡ ಅವರು ನಿಶ್ಚಿಂತವಾಗಿ ಎಲ್ಲ ಬಾಬಾ ನಾನು ನಿಮಿತ್ತ ಅಷ್ಟೇ ಅಂತ ಹೇಳ್ತಿದ್ರು. ಮತ್ತೆ ಬ್ರಹ್ಮಬಾಬಾ ಸಮಾನವಾಗಿ ಇದೆಯಾ, ಶಿವಬಾಬಾ ಸಮಾನವಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ನಾವು ಹೋಗ್ಬೇಕಾಗತ್ತೆ. ಇಲ್ಲಿ ಯಾವುದೂ ನಮಗೆ ಅವಶ್ಯಕತೆ ಇಲ್ಲ. ಬಾಬಾರವರ ಏನು ಮಾಡ್ತಾ ಇದ್ದಾರೆ ಕಲ್ಯಾಣ, ಅದು ನಾನು ನಿಮಿತ್ತ. ನೋಡಿ, ಈಗ ನಾನು ನಿಮಿತ್ತ ಆಗ್ಬಿಡ್ತೀನಿ, ನಾನೇ ಬಾಬಾರವ್ರಿಗೆ ಸೇರ್ಬಿಟ್ಟಿದ್ದೀನಿ, ಈ ಸೆಂಟರು ಬಾಬಾರವ್ರದ್ದು, ಎಲ್ಲ ಬಾಬಾರವ್ರ ಮಕ್ಕಳು, ಬಾಬಾನೇ ಪಾಲನೆ ಕೊಡ್ತಿದ್ದಾರೆ, ಕೇವಲ ನಾನು ನಿಮಿತ್ತ ಆಗಿದ್ದೀನಿ ಅಂತ ನಾವು ಯಾವಾಗ ಅಲ್ಲಿ ಕೂತ್ಕೋತೀವಿ ನೋಡಿ ನಿಮಿತ್ತ ಆಗಿ, ಆಗ ತಾನಾಗಿ ನನ್ನ ಕಲ್ಯಾಣನೂ ಆಗ್ತಿರುತ್ತೆ, ನನ್ನಿಂದ ಇತರ ಕಲ್ಯಾಣನೂ ಆಗ್ತಿರುತ್ತೆ. ಆಯ್ತಲ್ಲ. ಮನೆಯಲ್ಲಿರ್ಬೇಕಾದ್ರೂ ಅಷ್ಟೇನೆ, ಮನೆಯಲ್ಲಿರ್ಬೇಕಾದ್ರೂ ಕಲ್ಯಾಣ ಭಾವನೆ, ನಿಮಿತ್ತ ಭಾವನೆ, ಶುಭ ಭಾವನೆ ಬಾಬಾ ಮಾಡಿಸುವಂಥವ್ರು. ಮನೆ ಅಲ್ಲ ಅದು, ಬಾಬಾರವರ ಮನೆ. ಕೇವಲ ಮನೆ, ನಿಮ್ಮ ಮನೆ ಅಲ್ಲ ಅದು. ಯಾರೋ ನನ್ನ ಪತಿ ಕಟ್ಸಿದ್ದು, ನನ್ನ ಮಗ ಕಟ್ಸಿದ್ದು, ನಮ್ಮ ರಿಲೇಷನ್ ಕಟ್ಸಿದ್ದು, ನಮ್ಮ ಅತ್ತೆ ಮಾವ ಕಟ್ಸಿದ್ದು, ಇದು ಹಳೆ ಕಾಲದ್ದು, ಇದೆಲ್ಲ ನಾವು ಬಾಬಾರವ್ರ ಮಕ್ಕಳಾದ್ಮೇಲೆ ಇದು ಬರಬಾರದು. ಇದು ಬಾಬಾರವ್ರು ಕೊಟ್ಟಿರುವಂತಹದ್ದು. ಬಾಬಾ ಅವಿನಾಶಿ, ಬಾಬಾರವ್ರು ಕೊಟ್ಟಿದ್ದಾರೆ. ಬಾಬಾರವರದ್ದು ಅಂದಾಗ ಅದು ಅವಿನಾಶಿಯಾಗಿ ಉಳಿಯುತ್ತೆ ಕೂಡ, ಅಂತಿಮದವರೆಗೂ ಇರುತ್ತೆ ಕೂಡ. ನಾನು ನನ್ನದು ಅಂದರೆ ಮಾಯೆ ಪ್ರಪಂಚ ವಿನಾಶ ಅಲ್ವಾ. ಮಾಯೆ ಅಂದರೆ ಅದು ವಿನಾಶದ ಪ್ರಾಪ್ತಿನೇ ಕೊಡೋದು, ಅದು ವಿನಾಶ ಆಗ್ಬಿಡುತ್ತೆ. ಬಾಬಾರವರು ಅಂದರೆ ಅದು ವಿನಾಶ ಅಂತಂದ್ರೆ ಏನು ಒಡೆದೋಗ್ಬಿಡೋದಿಲ್ಲ, ಬಿದ್ದೋಗ್ಬಿಡೋದಿಲ್ಲ. ಅಲ್ಲಿ ನಿರ್ವಿಘ್ನವಾಗಿ ಸದಾಕಾಲ ಅದು ನಡೆಯೋದಿಲ್ಲ. ಅಲ್ಲಿ ಸೇವೆ ನಡೆಯೋದಿಲ್ಲ, ಅಲ್ಲಿ ವಿಘ್ನಗಳು ಬರ್ತಿರತ್ತೆ. ಆಯ್ತಲ್ಲ, ಮತ್ತೆ ಸ್ಟಾಪ್ ಆಗ್ತಿರತ್ತೆ ಸೇವೆಗಳು, ಸಹಯೋಗಗಳು ಕಡಿಮೆ ಇರುತ್ತೆ, ಏನಾದರೂ ಒಂದು ಯಾವುದೋ ಒಂದು ರೀತಿಯಲ್ಲಿ ಅದು ವಿಘ್ನ ಆಗ್ತಿರತ್ತೆ. ಇದೇ ರೀತಿ ಅಂತಲೂ ನಾವು ಹೇಳಕ್ಕಾಗೋದಿಲ್ಲ. ಅಲ್ಲಿ ಬಾಬಾರವರದ್ದು ಅಂದಾಗ ಅಲ್ಲಿ ನಿರ್ವಿಘ್ನವಾಗಿ ನಡೆಸ್ತಿರ್ತಾರೆ. ಎಲ್ಲ ಮಾಡಿಸೋರು ಬಾಬಾ, ಯಾರೇ ಕೊಟ್ಟರು ಬಾಬಾ, ಎಲ್ಲದರಲ್ಲೂ ಬಾಬಾ ಬಾಬಾ ನಾನು ನಿಮಿತ್ತ. ಯಾಕಂದರೆ ನಾನು ಸರೆಂಡರ್ ಆಗಿದ್ದೀನಿ, ಸಮರ್ಪಣೆ ಆಗಿದ್ದೀನಿ ಅಂದರೆ ಅಲ್ಲಿ ನಿಮಿತ್ತನೇ. ನಾನು ನನ್ನದೊಂದು ಬರೆದು ಎಲ್ಲ ಕೊಟ್ಬಿಟ್ಟಿದ್ದೀನಿ ಬಾಬಾರವ್ರಿಗೆ ಅಂದರೆ ಇಲ್ಲಿ ನನ್ನ ಸೆಂಟರು, ನನ್ನ ಸ್ಟೂಡೆಂಟ್ಸು ಎಲ್ಲಿಂದ ಬರುತ್ತೆ? ನಮ್ಮ ಸೆಂಟರ್ ಅವರು ಇವರು, ನಮ್ಮ ಸೆಂಟ್ರಿಗೆ ಬರುವಂಥವ್ರು, ನಮ್ಮ ಝೋನ್ ಇದು, ನಮ್ಮದು ಎಲ್ಲಿಂದ ಬರುತ್ತದು? ಬಾಬಾರವ್ರದ್ದು ಅಂತ ಇರಬೇಕದು. ಆಯ್ತಲ್ಲ. ಮನಸ್ಸು ಬುದ್ಧಿಯಿಂದ ಬಾಬಾರವ್ರದ್ದು ಅನ್ನೋದನ್ನು ನಾವು ಇಟ್ಕೋಬೇಕಾಗತ್ತೆ. ಆ ಸ್ಮೃತಿ ಇರಬೇಕಾಗತ್ತೆ. ಎಲ್ಲ ಬಾಬಾರವರಿಗೆ ಸಮರ್ಪಣೆ ಮಾಡಬೇಕಾಗತ್ತೆ. ಎಲ್ಲಿ ಬಾಬಾ ಇರ್ತಾರೆ ಅಲ್ಲಿ ಮಾಯೆ ಬರೋಕ್ಕೆ ಹೇಗೆ ಸಾಧ್ಯ? ಅಲ್ಲಿ ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ನಾವು ಹೇಗಿರ್ತೀವೋ ಮತ್ತೆ ಅಲ್ಲಿ ಬರುವಂಥ ಆತ್ಮಗಳು ಸಹ ಅದೇ ರೀತಿ ಇರ್ತಾರೆ. ಅವರು ನಿಮಿತ್ತರಾಗ್ತಾರೆ, ಅವರು ಸಮರ್ಪಣೆ ಆಗ್ತಾರೆ. ನಮ್ಮನ್ನು ನೋಡಿ ಅವರು ಕಲಿತಾರೆ. ನಮ್ಮಂತೆ ಪಾಲನೆ ಅವ್ರಿಗೂ ಸಹ ಸಿಗುತ್ತೆ ಅಲ್ವಾ? ಪಾಲನೆ ಅವ್ರಿಗೆ ನಾವು ಹೇಗಿದೀವೋ ಅದೇ ರೀತಿ ಸಿಗುತ್ತೆ, ಅವರು ಅದೇ ರೀತಿ ತಯಾರಾಗ್ತಾರೆ ಅಲ್ವಾ? ನಮ್ಮಲ್ಲಿ ಪರಿವರ್ತನೆ ಬರಬೇಕು, ವಿಶ್ವದಲ್ಲಿ ಪರಿವರ್ತನೆ ಬರಬೇಕು ಅಲ್ವಾ? ಅದರಿಂದ ಏನು ಮಾಡಬೇಕು? ಇಲ್ಲಿ ಮೊದಲಿಗೆ ನನ್ನನ್ನು ನಾನು ಬಾಬಾರವರಿಗೆ ಕೊಡಬೇಕಾಗತ್ತೆ. ಪರಿವರ್ತನೆ ಬರಬೇಕು ಅಂದ್ರೆ ಇಲ್ಲಿ ಕೊಡುವಂತಹದ್ದು. ಪ್ರತಿಯೊಬ್ಬರದ್ದು ಅವರದೇ ಆದಂತಹ ಪಾತ್ರ ಇದೆ, ಅವರದೇ ಆದಂತಹ ಸಂಸ್ಕಾರ ಇದೆ, ಲೆಕ್ಕಾಚಾರಗಳಿರುತ್ತೆ. ಆದರೆ ಯಾವಾಗ ಎಲ್ಲವೂ ಬಾಬಾರವರಿಗೆ ನಾವು ಸಮರ್ಪಣೆ ಆಗ್ತೀವಿ, ಎಲ್ಲ ಬಾಬಾ ಸಮಾನವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅದು ನಮ್ಮ ಕೈಯಲ್ಲೇ ಇದೆ.
ಆದರೂ ಕೂಡ ಯಾರಲ್ಲಿ ಯಾವ ರೀತಿ ಇದ್ರೂ ಕೂಡ ನಾವು ಬ್ಲೇಮ್ ಮಾಡೋದು ಬೇಕಾಗಿಲ್ಲ. ಬಾಬಾ ಈ ರೀತಿ ಇರಬೇಕು ಅನ್ನೋದು ತಿಳಿಸ್ತಿದ್ದಾರೆ ಅಷ್ಟೇ, ಈ ರೀತಿ ಇರಬೇಕಾಗತ್ತೆ ಅಂತ. ಬಟ್ ಯಾರ್ಯಾರು ಯಾವ ರೀತಿ ಇದ್ರೆ ಅವನ್ನ ಬ್ಲೇಮ್ ಮಾಡೋದು ತಪ್ಪಾಗತ್ತೆ. ಯಾಕೆ ಅಂತಂದ್ರೆ ಅವರ ನಂಬರ್ ವಾರ್ ಅಂತ ಹೇಳ್ಬಿಟ್ಟಿದ್ದಾರೆ ಬಾಬಾ. ಯಾರು ಯಾವ ರೀತಿ ಇರ್ತಾರೆ ಅದೇ ರೀತಿ ಪದವಿ ತಗೊಳ್ತಾರೆ, ನಂಬರ್ ವಾರ್ ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ಅದೂ ಮಾತಾಡೋದು ತಪ್ಪಾಗುತ್ತೆ. ಬಟ್ ಬಾಬಾರವರ ಒಂದು ಶಿಕ್ಷಣ ಏನಿದೆ ಅದನ್ನ ತಿಳಿಸ್ತಿದ್ದಾರೆ, ಅದರ ಶ್ರೀಮತವನ್ನ ಕೊಡ್ತಿದ್ದಾರೆ. ಯಾವ ರೀತಿ ಇರಬೇಕು, ಮನೆಯಲ್ಲಿದ್ದ ಯಾವ ರೀತಿ ಇರಬೇಕು. ಬರೀ ಕೇವಲ ಸೆಂಟರಲ್ಲಿ ಇದ್ರೆ ಮಾತ್ರ ನನ್ನ ನಿಮಿತ್ತ, ನಾನು ಸರೆಂಡರು, ನನ್ನ ಒಂದು ಇದು ಅಂತ ಅನ್ಕೋಬಾರದು, ನನಗೆ ಅಧಿಕಾರ ಇರುತ್ತೆ ಅಂತ. ನೀವು ಎಲ್ಲೇ ಇರಿ, ಪ್ರತಿಯೊಂದು ಮಗುಂದ ಬಾಬಾ ನನಗೆ ಪರಿಚಯ ಕೊಟ್ಟಿದ್ದಾರೆ, ಆತ್ಮದ ಪರಿಚಯ, ಪರಮಾತ್ಮನ ಪರಿಚಯ, ನನಗೆ ವಾರಸತ್ವ ಕೊಟ್ಟಿದ್ದಾರೆ. ನಾನು ಮೊದಲು ಅನಾಥೆಯಾಗಿದ್ದೆ, ಈಗ ಸನಾಥೆಯಾಗಿದ್ದೀನಿ. ಸನಾಥೆಯಾಗಿದ್ದೀನಿ ಅಂದ್ರೆ ನನ್ನನ್ನು ಸನಾತನನ್ನಾಗಿ ಮಾಡ್ಕೊಂಡಿದ್ದಾರೆ. ಈಗ ನಾನು ಬಾಬಾರವರಿಗೆ ಮಗುವಾಗಿದ್ದೀನಿ, ನನ್ನ ಸರ್ವ ಸಂಬಂಧಿ ಬಾಬಾ ಆಗಿದ್ದಾರೆ. ಮತ್ತೆ ಉಳಿದಿರೋ ಆತ್ಮಗಳು ಸಹ ಅನಾಥರಾಗಿದ್ದಾರೆ, ಅವ್ರಿಗೂ ಸಹ ಬಾಬಾರವರ ಒಂದು ಸಂಪರ್ಕದಲ್ಲಿ ಸೇರಿಸ್ರಿ, ಅವ್ರಿಗೂ ಸಹ ವಾರಸತ್ವ ಕೊಡಿಸ್ರಿ, ಅವ್ರಿಗೂ ಸಹ ತಂದೆ ಸಮೀಪ ಸೇರಿಸಿ ತಂದೆ ತಾಯಿ ಎಲ್ಲ ಸರ್ವ ಸಂಬಂಧದ ಪಾಲನೆಯನ್ನ ತಗೊಳ್ಳೋ ತರ ಮಾಡಿ ನಿಮಿತ್ತ ಆಗಿ. ಅದಕ್ಕೆ ಪ್ರತಿಯೊಬ್ಬರಿಗೂ ಅದು ಅಧಿಕಾರ ಇದೆ, ಅರ್ಥ ಆಯ್ತಲ್ಲ? ಪ್ರತಿಯೊಬ್ಬರಿಗೂ ಅದು ಅಧಿಕಾರ ಇದೆ. ಯಾಕೆ ಅಂದ್ರೆ ನಾನು ಮಾಡಿದೆ ನಾನು ಪಡ್ಕೊಂಡೆ, ನಾನು ಮಾಡಿಲ್ಲ ನಾನು ಪಡ್ಕೊಂಡಿಲ್ಲ, ಅಷ್ಟೇ ಆಗತ್ತೆ. ಬಾಬಾ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಯಾರೋ ಮಾಡ್ಲಿ ಅಂತಲ್ಲ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು, ನಾವು ಮಾಡ್ಲಿ ಅಂತ ಬಾಬಾ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾವು ಎಷ್ಟು ಸಮರ್ಪಣೆ ಮಾಡ್ತೀವಿ ಬಾಬಾರವರಿಗೆ ಅನ್ನೋದ್ರ ಮೇಲೆ ಬಾಬಾ ನಮ್ಮ ಮೂಲಕ ಸೇವೆ ಮಾಡಿಸ್ತಾರೆ. ಮಾಡಿಸುವಂತವ್ರು ಬಾಬಾ ನಾನು ನಿಮಿತ್ತ ಆಗಿದ್ದೀನಿ. ನೀವೇ ಆಫರ್ ಮಾಡಿ ಬಾಬಾರವರಿಗೆ, ಬಾಬಾ ಈ ಶರೀರ ನಿಂದು, ನನ್ನ ಸಂಸ್ಕಾರ ನಿಂದು, ಬುದ್ಧಿ ನಿಂದು, ಮನಸ್ಸು ನಿಂದು, ನಾನೇ ನಿನ್ನೋನು, ಏನ್ ಸೇವೆ ಮಾಡಿಸ್ಬೇಕು ಮಾಡಿಸ್ಕೊಂಡು ನಾನು ನಿಮಿತ್ತ ಆಗಿದ್ದೀನಿ. ಆಫರ್ ಮಾಡಿ ಬಾಬಾರವ್ರಿಗೆ ಮುಂಚೆ, ಬಾಬಾ ಹೇಳೋದಕ್ಕಿಂತ ಮುಂಚೆ ನಿಮಗೆ ನೀವೇ ಆಫರ್ ಮಾಡ್ಕೊಳ್ಳಿ. ನಾನು ನಿಮಿತ್ತ ಆಗಿದ್ದೀನಿ ಬಾಬಾ, ಶಕ್ತಿ ನಿನ್ನದು, ಜ್ಞಾನ ನಿನ್ನದು, ಬುದ್ಧಿ ನಿನ್ನದು, ಎಲ್ಲ ನಿನ್ನದೇ ಆಗಿದೆ, ನನ್ನದು ಅನ್ನೋದು ಏನೂ ಇಲ್ಲ, ಏನ್ ಬೇಕಾದ್ರೂ ಮಾಡಿಸ್ಕೊಂಡು ನಾನು ನಿಮಿತ್ತ ಆಗಿದ್ದೀನಿ ಅಷ್ಟೆ. ಬಾಬಾ ಹಿಂದೆ ಇದ್ದಾರೆ, ಅರ್ಥ ಆಯ್ತಲ್ಲ? ನೋಡಿ, ಬಾಬಾ ಅವರು ಪ್ರತ್ಯಕ್ಷತೆ ಆಗೋದು ಎಷ್ಟೊತ್ತು ಇಲ್ಲ, ಪರಿವರ್ತನೆ ಮಾಡೋದು ಎಷ್ಟೊತ್ತು ಇಲ್ಲ. ಒಂದು ಸೆಕೆಂಡಲ್ಲಿ ಮಾಡ್ಬಿಡ್ತಾರೆ ಅವರು, ಸರ್ವಶಕ್ತಿವಂತ, ಒಂದು ಸೆಕೆಂಡಲ್ಲಿ ಮಾಡ್ಬಿಡ್ತಾರೆ. ಆದ್ರೂ ಅವರು ಗುಪ್ತವಾಗಿ ಬಂದು ಗುಪ್ತ ವೇಷಧಾರಿಯಾಗಿ ಗುಪ್ತ ಸೇವೆ ಮಾಡ್ತಿದ್ದಾರೆ. ಆದ್ರೆ ಇಟ್ಟಿರೋದು ನಮ್ಮನ್ನ ಮುಂದೆ, ಹಿಂದೆ ಬೆನ್ನೆಲುಬಾಗಿ ಬೆನ್ನಿಂದ ಇದ್ದಾರೆ ಅವರು. ಯಾರು? ಶಿವಬಾಬಾ ಬೆನ್ನಿಂದ ಇದ್ದಾರೆ, ಹಿಂದೆ ನಮ್ಮನ್ನ ಮುಂದೆ ಇಟ್ಟಿದ್ದಾರೆ. ಹಿಂದೆಯಿಂದ ನಮ್ಮ ಕೈಯನ್ನ ಹಿಡಿದು, ನಮ್ಮ ಮನಸ್ಸನ್ನ ಹಿಡಿದು, ನಮ್ಮ ಬುದ್ಧಿಯನ್ನ ಹಿಡಿದು ಸೇವೆ ಮಾಡಿಸ್ತಿದ್ದಾರೆ ಇಲ್ಲಿ. ಅಂದಮೇಲೆ ಇಲ್ಲಿ ನಾನು ಏನಾಗಿದ್ದೀನಿ? ನಿಮಿತ್ತ ಆಗಿದ್ದೀನಿ. ಇಲ್ಲಿ ನಾನು ನನ್ನದು ಬಂತ? ಅವರು ಬೆನ್ನೆಲುಬಾಗಿ ಹಿಂದೆ ನಿಂತಿದ್ದಾರೆ, ನಾವು ನಿಮಿತ್ತ ಆಗಿ ಇದೀವಿ. ಇಲ್ಲಿ ನಮ್ಮ ಕೈ ಹಿಡಿದು ಸೇವೆಯನ್ನ ಮಾಡಿಸ್ತಿದ್ದಾರೆ. ನಾನು ಕೇವಲ ನಿಮಿತ್ತ ಆಗಿದ್ದೀನಿ. ಮಾಡ್ತಿರೋದವರು, ಮಾಡಿಸ್ತಿರೋದವರು, ನಾನು ನಿಮಿತ್ತ. ಬಟ್ ಹೇಳ್ಕೊಳ್ಳೋದು ಮಾತ್ರ ನಾನು ಮಾಡಿದೆ ಅಂತ. ಅವ್ರ ಪ್ರತ್ಯಕ್ಷತೆ ಆಗೋದು ಎಷ್ಟೊತ್ತು? ಒಂದು ಸೆಕೆಂಡಲ್ಲಿ ಎಲ್ಲ ವಿಶ್ವಕ್ಕೆ ಅವರು ಸಾಕ್ಷಾತ್ಕಾರ ಆಗ್ಬಿಟ್ರು ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಓ ಭಗವಂತ ಬಂದ್ಬಿಟ್ಟಿದ್ದಾರೆ ಅಂತ. ಪರಿವರ್ತನೆ ಒಂದು ಸೆಕೆಂಡಲ್ಲಿ ಪರಿವರ್ತನೆ ಮಾಡ್ಬಿಡ್ತಾರೆ. ಬಟ್ ಅವ್ರಿಗೇನು ಅವಶ್ಯಕತೆ ಇಲ್ಲ, ಯಾವ ಸಂಪಾದನೆ ಬೇಕಾಗಿಲ್ಲ, ಯಾವ ಪ್ರಾಪ್ತಿನೂ ಬೇಕಾಗಿಲ್ಲ. ನಮಗೆ ಪ್ರಾಪ್ತಿ ಬೇಕು, ನಮಗೆ ಸಂಪಾದನೆ ಬೇಕು, ನಮಗೆ ಪದವಿ ಬೇಕು, ನಮಗೆ ಭಾಗ್ಯ ಬೇಕು. ಅದಕ್ಕೋಸ್ಕರ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಶರೀರ ಇಲ್ಲ, ನಮ್ಮ ಶರೀರದ ಮೂಲಕ, ನಮ್ಮ ಮನಸ್ಸಿನ ಮೂಲಕ ನಮಗೆ ಪ್ರಾಪ್ತಿ ಕೊಡೋದಕ್ಕೆ, ನಮಗೆ ಭಾಗ್ಯ ಕೊಡೋದಕ್ಕೆ, ನಮಗೆ ಸಂಪಾದನೆ ಮಾಡಿಸೋದಕ್ಕೆ, ನಮಗೆ ವಾರಸತ್ವ ಕೊಡೋದಕ್ಕೆ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಮೂಲಕನೇ ಅವರು ಮಾಡ್ತಾರೆ. ಇಲ್ಲಿ ಕೇವಲ ನಾನು ನಿಮಿತ್ತ ಆಗಬೇಕು ಅಷ್ಟೇ. ನೀವು ಮನೆಯಲ್ಲಾದ್ರೂ ಇರಿ, ಸೆಂಟ್ರಲ್ ಆದ್ರೂ ಇರಿ, ಮಾಡೋದವ್ರೆ, ಮಾಡಿಸೋದವ್ರೆ, ನಾನು ನಿಮಿತ್ತ. ಅವ್ರು ಬೆನ್ನೆಲುಬಾಗಿದ್ದಾರೆ. ಅವರು ಹಿಂದೆ ಇದ್ದು ನಮ್ಮನ್ನ ಮುಂದೆ ಇಟ್ಟಿದ್ದಾರೆ. ನನ್ನ ಮಕ್ಕಳು ಮಾಡ್ತಾರೆ, ನನ್ನ ಮಕ್ಕಳು ಮಾಡ್ತಿದ್ದಾರೆ ಅಂತ. ಎಲ್ಲಾ ಕಡೆ ಬ್ರಹ್ಮಕುಮಾರಿಸ್ ಏನಾಗಿದ್ದಾರೆ? ಪ್ರಸಿದ್ಧಿ ಆಗಿದ್ದಾರೆ. ಬ್ರಹ್ಮಕುಮಾರಿಸ್ ಜ್ಞಾನ ಚೆನ್ನಾಗಿದೆ, ಬ್ರಹ್ಮಕುಮಾರಿಸ್ ಅವರ ಒಂದು ನಿಯಮಗಳು ಚೆನ್ನಾಗಿದ್ದಾವೆ, ಅವರು ಹೇಳುವಂತ ರೀತಿ ಚೆನ್ನಾಗಿದೆ, ಅವರು ಸನಾತನ ಧರ್ಮವನ್ನ ಕಾಪಾಡ್ತಿದ್ದಾರೆ. ಮಾಡ್ತಿರೋದು ಆಕ್ಚುಲಿ ಯಾರು? ಬಾಬಾ. ಬಟ್ ಯಾರ ಹೆಸರನ್ನ ಮುಂದೆ ಇಟ್ಟಿದ್ದಾರೆ? ಯಾರನ್ನ ಮುಂದೆ ಇಟ್ಟಿದ್ದಾರೆ? ಮಕ್ಕಳನ್ನ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಪ್ರತ್ಯಕ್ಷತೆ ಯಾರಾಗಿದ್ದಾರೆ? ಈಗ ಬ್ರಾಹ್ಮಣರಾಗಿದ್ದಾರೆ, ಕುಮಾರಿಗಳಾಗಿದ್ದಾರೆ. ಅಂದಮೇಲೆ ಈಗ ನಾವು ಯಾರನ್ನ ಮುಂದೆ ಇಡಬೇಕೀಗ? ಬಾಬಾ ನಮ್ಮನ್ನ ಮುಂದೆ ಇಟ್ಟಿದ್ದಾರೆ. ಎಲ್ಲ ಮಾಡಿಸುವಂತವರೇ ನಿರಹಂಕಾರಿಯಾಗಿ, ನಿರಾಕಾರಿಯಾಗಿ, ನಿರ್ವಿಕಾರಿಯಾಗಿ
ನಮ್ಮ ಮೂಲಕ ಮಾಡಿಸ್ತಾ ಇದ್ದಾರೆ, ಅವರೇ ಮಾಡಿಸುವಂಥವ್ರು. ಆದರೆ ನಾನಲ್ಲ, ನನ್ನ ಮಕ್ಕಳು ಅಂತ ನಮ್ಮನ್ನು ಮುಂದೆ ಇಟ್ಟಿದ್ದಾರೆ ಅಂದರೆ ನಾವು ಅವರ ಸಮಾನ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿಯಾಗಿ ಎಲ್ಲ ಅವರೇ ಮಾಡ್ತಿದ್ದಾರೆ, ನಾನು ನಿಮಿತ್ತ ಆಗಿದ್ದೀನಿ ಅನ್ನೋ ಭಾವನೆ ಬರಬೇಕಿಲ್ಲಿ ನಮಗೆ. ಬರಬೇಕು, ನಿಮಿತ್ತ ಭಾವ ಬರಬೇಕು. ಬ್ರಾಹ್ಮಣ ಜನ್ಮ, ಬ್ರಾಹ್ಮಣ ಜೀವನ ಅಂದ್ರೇ ನಿಮಿತ್ತರು. ಗೃಹಸ್ಥಿಗಳು ಅಂದ್ರೇ ಶೂದ್ರ ಜನ್ಮಂಥದ್ದು. ನಾನು ಗೃಹಸ್ಥಿ ಅಲ್ಲ. ಈಗ ನಾನು ಗೃಹಸ್ಥಿ ಅಂದರೆ ಅದರ ಒಂದು ಸಂಸ್ಕಾರ, ಅದರ ಒಂದು ಗುಣ ನನಗೀಗ ಕೆಲಸ ಮಾಡಂಗಿಲ್ಲ. ಈಗ ನಾನು ಬ್ರಾಹ್ಮಣ ನಿಮಿತ್ತ. ಇಲ್ಲಿ ಎಲ್ಲ ಮಾಡಿಸುವಂಥವ್ರು ಬಾಬಾನೇ, ಅವರೊಬ್ಬರೇ. ಹಿಂದೆ ಅವರೇ ಸೂತ್ರಧಾರ ಅಂತ ಏನು ಹೇಳ್ತಾರೆ, ಅವರು ಸೂತ್ರಧಾರಿ ಅಂತ ಹೇಳ್ತಾರಲ್ಲ, ನಾವು ಪಾತ್ರಧಾರಿ, ಅವ್ರು ಆಡಿಸ್ದಾಗ ನಾವು ಆಡ್ತೀವಿ, ಅದನ್ನೇ ಹೇಳೋವಂಥದ್ದು. ಅವರು ಏನು ಮಾಡಿಸ್ತಾರೆ ಅದನ್ನು ಮಾಡೋದಕ್ಕೆ ನಾವು ನಿಮಿತ್ತ ಆಗಿರ್ತೀರಷ್ಟೇ, ನಮ್ಮ ಮೂಲಕ ಮಾಡಿಸ್ತಿರ್ತಾರಷ್ಟೇ. ಅದಕ್ಕೆ ಅವರು ಆಡಿಸಿದಂತೆ ಆಡುವಂತಹ ನಾವು ಪಾತ್ರಧಾರಿ, ಅವರು ಸೂತ್ರಧಾರಿ ಅಂತೆಲ್ಲ ಯಾಕೆ ಹೇಳ್ತಾರೆ ಹೇಳಿ? ಅವರು ಮಾಡಿಸೋದು ನಾವು ಕೇವಲ ನಿಮಿತ್ತ ಆಗಿ ಮಾಡೋದಷ್ಟೇ. ಅದಕ್ಕೋಸ್ಕರ ಆ ರೀತಿ ಹೇಳ್ತಾರೆ. ಅದೇ ಅದು ಹೆಸರು, ಅರ್ಥ ಆಯ್ತಲ್ಲ? ಆ ರೀತಿ ಹೇಳ್ತಾರೆ ಅಂದರೆ ಅದಕ್ಕೆ ಅರ್ಥ ಅದೇ ಆಗಿದೆ. ಇಲ್ಲಿ ಯಾರು ಪರಿವರ್ತನೆ ಆಗಬೇಕು? ನಾವು ಬ್ರಾಹ್ಮಣರು ಪರಿವರ್ತನೆ ಆಗಬೇಕು. ಪ್ರಪಂಚವನ್ನು ಪರಿವರ್ತನೆ ಮಾಡೋದಲ್ಲ ಫಸ್ಟು. ಇಲ್ಲಿ ನಮ್ಮಲ್ಲಿ ಸಮರ್ಪಣೆ ಮನೋಭಾವ ಇದೆ. ಎಲ್ಲ ಸರೆಂಡರ್ ಆಗಿ ನಿಮಿತ್ತರಾಗಿ ಬಾಬಾರವರೇ ನಮಗೆ ಸರ್ವಸ್ವ, ಪ್ರಪಂಚ ಆಗಿದ್ದಾರೆ, ಅವರೇ ನನ್ನ ಸಂಸಾರ ಆಗಿದ್ದಾರೆ, ಎಲ್ಲ ಅವರೇ ಆಗಿದ್ದಾರೆ ನನಗೆ ಅಂತ ಯಾರು ಅವರೊಬ್ಬರ ಜೊತೆ ಕನೆಕ್ಷನಲ್ಲಿ ಇರ್ತಾರೆ, ಅವರೊಬ್ಬರನ್ನೇ ನೆನಪು ಮಾಡ್ತಿರ್ತಾರೆ, ಅವರೊಬ್ಬರಿಗೆ ಸ್ವಂತ ಆಗಿ ಯಾರು ಮಾಡ್ತಿರ್ತಾರೆ ಅಂಥವರಲ್ಲಿ ಪರಿವರ್ತನೆ ಈಸಿಯಾಗಿ ಬರುತ್ತೆ. ಸ್ಮೃತಿ ಬಲ ಇರುತ್ತೆ, ಜ್ಞಾನ ಬಲ ಇರುತ್ತೆ, ಎಲ್ಲವೂ ಇರುತ್ತೆ. ಧಾರಣೆನೂ ಆಗ್ತಿರುತ್ತೆ, ಸೇವೆನೂ ಆಗ್ತಿರುತ್ತೆ, ಎಲ್ಲವೂ ಬಾಬಾ ಮಾಡಿಸ್ತಿರ್ತಾರೆ. ಇಲ್ಲಿ ಕೇವಲ ನಾನು ನಿಮಿತ್ತ ಆಗಬೇಕು. ನಾನು ಬ್ರಾಹ್ಮಣ ಅಂದರೆ ನಾನು ನಿಮಿತ್ತ ಆಗಿದ್ದೀನಿ ಅನ್ನೋದನ್ನು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ನಾನು ಬ್ರಾಹ್ಮಣ ಅಲ್ವಾ, ನಾನು ನಿಮಿತ್ತ ಆಗಿದ್ದೀನ, ನಾನು ನನ್ನದು ಅಂತಿದ್ದೀನ, ಇನ್ನೂ ದೇಹದಾರಿಯಾಗಿಯೇ ನಾನು ಇನ್ನೂ ದೇಹದಾರಿಯಾಗಿ ಶೂದ್ರ ಜನ್ಮದ ಸಂಸ್ಕಾರಗಳಲ್ಲೇ ಇನ್ನೂ ಇದ್ದೀನಿ ಅಂದರೆ ನಾನು ಇನ್ನೂ ಯಾವಾಗ ಬ್ರಾಹ್ಮಣ ಸಂಸ್ಕಾರಗಳನ್ನು ನಾನು ಧಾರಣೆ ಮಾಡ್ಕೊಳ್ಳುವಂಥದ್ದು? ಹೊಸ ಮರುಜೀವ ಜನ್ಮ ತೊಗೊಂಡ್ಬಿಟ್ಟಿದ್ದೀನಿ ನಾನೀಗ. ಬಾಬಾ ಹೊಸ ಜನ್ಮ ಕೊಟ್ಬಿಟ್ಟಿದ್ದಾರೆ, ಹೊಸ ಜೀವನ ಕೊಟ್ಬಿಟ್ಟಿದ್ದಾರೆ, ಹೊಸ ಸಂಬಂಧಗಳು ಕೊಟ್ಬಿಟ್ಟಿದ್ದಾರೆ, ಎಲ್ಲ ಹೊಸದಾಗಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನನ್ನದು ಅನ್ನೋದು ಏನೂ ಇಲ್ಲ. ಈಗ ನಾನು ಬಂದಿರೋದೇ ಇಲ್ಲಿರೋದೇ ಸೇವಾರ್ಥವಾಗಷ್ಟೇ. ನಾನು ಈ ಪ್ರಪಂಚದಲ್ಲಿ ನಾನು ಇಲ್ಲಿದ್ದೀನಿ, ಈ ಕರ್ಮಕ್ಷೇತ್ರದಲ್ಲಿ ನಾನು ಇದ್ದೀನಿ ಅಂದರೆ ಸೇವಾರ್ಥವಾಗಿದ್ದೀನಿ. ಬಾಬಾ ನನ್ನನ್ನು ನಿಮಿತ್ತ ಮಾಡಿದ್ದಾರೆ. ನನ್ನ ಸೇವೆ ಮತ್ತು ವಿಶ್ವ ಸೇವೆ ಎರಡೂ ಆಗಬೇಕು ಅಂತ ಇಲ್ಲಿ ಬಾಬಾ ನನ್ನ ನಿಮಿತ್ತ ಮಾಡಿದ್ದಾರೆ. ನನ್ನ ಕಲ್ಯಾಣದ ಜೊತೆಗೆ ಇಡೀ ವಿಶ್ವದ ಕಲ್ಯಾಣವನ್ನು ಮಾಡ್ತಿದ್ದಾರೆ ಬಾಬಾ. ನನ್ನ ನಿಮಿತ್ತ ಅಷ್ಟೇ. ಮನೆ ಬಾಬಾ ಸೇವಾರ್ಥವಾಗಿ ಕೊಟ್ಟಿದ್ದಾರೆ. ನನ್ನ ಶರೀರ ನಿರ್ವಹಣೆಯ ಕೆಲಸ ಕೊಟ್ಟಿದ್ದಾರೆ. ಈ ಶರೀರ ನಿರ್ವಹಣೆ ಮಾಡಬೇಕು, ದುಡ್ಡು ಬೇಕು, ಬಟ್ಟೆ ಬೇಕು, ಊಟಕ್ಕೆ ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು, ಎಲ್ಲದಕ್ಕೂ ಬೇಕು, ಸೇವೆಗೆ ಬೇಕು, ಎಲ್ಲದಕ್ಕೂ ಬೇಕು. ಎಲ್ಲ ಬಾಬಾ ಕೊಟ್ಟಿರುವಂಥದ್ದು ಶರೀರ ನಿರ್ವಹಣೆಗಾಗಿ. ಒಂದು ವ್ಯಾಪಾರ ಇರಲಿ, ಒಂದು ಆಫೀಸ್ ಇರಲಿ, ಇಲ್ಲೆಲ್ಲ ಬಾಬಾ ಕೊಟ್ಟಿರುವಂಥದ್ದು. ನಾನು ನನ್ನದು ಬೇಡ. ಬಾಬಾ ನೀನು ಬಂದರೆ ಸಾಕು, ಎಲ್ಲ ನಿಮ್ಗೆ ಶರಣಾಗ್ಬಿಡ್ತೀವಿ ನಾವು ಅಂತ ಹೇಳಿದ್ವಿ ಅರ್ಧಕಲ್ಪದಿಂದ. ಈಗ ಬಂದಿದ್ದಾರ, ನಾವು ಆಗ್ಬೇಕಷ್ಟೇ. ಈಗ ನಾವು ಒಂದೇ ಏಟಿಗೆ ಬ್ರಹ್ಮ ಬಾಬಾ ಒಂದೇ ಏಟಿಗೆ ಬಲಿಯಾರೆ ಆದರು. ಈಗ ನಾವು ಒಂದೇ ಏಟಿಗೆ ಬಲಿಯಾರೆ ಆದರೆ ಬಾಬಾ ಒಂದೇ ಏಟಿಗೆ ನಮಗೂ ಬಲಿಯಾರೆ ಆಗ್ಬಿಡ್ತಾರೆ. ನಾನು ಎಷ್ಟು ಕೊಡ್ತೀನಿ, ನಾನು ಈಗ ಒಂದು 10% ಬಾಬಾಗೆ ಸಮರ್ಪಣೆ ಮಾಡ್ತೀನಿ, ಬಾಬಾ ಕೊಡೋದು ಅಷ್ಟೇ ಕೊಡ್ತಾರೆ. ಫುಲ್ 100% ಸಮರ್ಪಣೆ ಮಾಡಿದೆ ಅಂದರೆ 100% ಎಲ್ಲ ವಾಪಸ್ ಕೊಡ್ತಾರೆ. ಅವ್ರ ಹತ್ರ ಇರೋದೆಲ್ಲ ನಮಗೆ. ಬ್ರಹ್ಮಬಾಬಾ ಹಾಗೆ ಎಲ್ಲ ಸಮರ್ಪಣೆ ಮಾಡಿದ್ರು, ಅವರೆಲ್ಲ ಸಂಪೂರ್ಣವಾಗಿ ತಗೊಂಡ್ರು. ಸಂಪೂರ್ಣ ಸಮರ್ಪಣೆ ಸಂಪೂರ್ಣವಾಗಿ ಪಡ್ಕೊಂಡ್ರು. ಕೊಡೋದಲ್ಲೇ ತಗೊಳ್ಳೋದಿದೆ ಅಂದರೆ ಇದೇನೆ. ಬಾಬಾರವರಿಗೆ ನಾವು ಎಲ್ಲ ಕೊಡಬೇಕು, ಸಮರ್ಪಣೆ ಮಾಡಬೇಕು. ಆಗ ಬಾಬಾರವರಿಂದ ಎಲ್ಲ ನಮಗೆ ಸಿಗುತ್ತೆ. ಅದೇ ತಗೊಳ್ಳೋದು. ಅರ್ಥ ಆಯ್ತಲ್ಲ? ಕೊಡೋದಲ್ಲೇ ತಗೊಳ್ಳೋದೇ ಇದೆ ಅಂದ್ರೆ ಅರ್ಥ ಏನು? ನಾನು ಬಾಬಾರವರಿಗೆ ನನ್ನ ಮನ, ಬುದ್ಧಿ, ಸಂಸ್ಕಾರ, ಶರೀರ, ಸಂಬಂಧಗಳು ಎಲ್ಲವನ್ನ ಅವರಿಗೆ ಕೊಟ್ಬಿಡ್ಬೇಕು. ಕೇವಲ ನಿಮಿತ್ತ ಆಗಿಬಿಟ್ಟೆ ಅಷ್ಟೇ. ಅದನ್ನು ಏನು ಕೊಟ್ಟೆ ಅದರಲ್ಲೇ ಎಲ್ಲ ನನಗೆ ವಾಪಸ್ ಸಿಗ್ತಿರುತ್ತೆ. ಅದೆಲ್ಲನೂ ಸಹ ಶುದ್ಧ ಮಾಡಿ, ಪವಿತ್ರ ಮಾಡಿ, ಶಕ್ತಿಯನ್ನು ತುಂಬಿ ಅದನ್ನು ನನಗೆ ವಾಪಸ್ ಕೊಡ್ತಿರ್ತಾರೆ ಬಾಬಾ. ಅದರಿಂದ ಮತ್ತೆ ಬಾಬಾ ಸೇವೆ ಮಾಡಿಸ್ತಾರೆ. ಅದಕ್ಕೆ ಎಲ್ಲನೂ ನಾನು ನನ್ನದು ಅನ್ನೋದನ್ನು ನಾವು ಬಿಡಬೇಕಾಗತ್ತೆ ಅಲ್ವಾ? ಮೇರಪ್ಪ ಅನ್ನೋವಂಥದ್ದು ಈಗ ನನ್ನದು ಅನ್ನುವಂತಹದ್ದು ಇದೆ ಅಂತಂದರೆ ಅಲ್ಲಿ ಬಾಬಾರವರು ತಗೊಳ್ಳೋದಿಲ್ಲ, ಅದನ್ನು ಯಾವುದು ತಗೊಳ್ಳೋದಿಲ್ಲ. ನನ್ನ ಸೆಂಟ್ರ್ ಅಂತಿದ್ದೀನಿ ಅಂದರೂ ಕೂಡ ಬಾಬಾ ಅಲ್ಲಿ ಇರೋದಿಲ್ಲ. ನನ್ನ ಸೆಂಟ್ರ್ ಇದು ಅಂತಂದರೆ ನಾವೇ ಇರಬೇಕಲ್ಲಿ, ಬಾಬಾ ಬರೋದಿಲ್ಲ ನೋಡಿ.
ನಾವೇ ಮಾಡಬೇಕೆಲ್ಲ. ನಾನು ಕ್ಲಾಸ್ ಮಾಡ್ತೀನಿ, ನಾನು ಯೋಗ ಮಾಡ್ತೀನಿ, ನಾನು ಅದು ಮಾಡಿಸ್ತಿದ್ದೀನಿ, ನಾನು ಇದು ಮಾಡಿಸ್ತಿದ್ದೀನಿ, ಅಲ್ಲಿ ನಾನೇ ಮಾಡ್ತಿರ್ತೀನಿ, ಅಲ್ಲಿ ಬಾಬಾ ಇರೋದಿಲ್ಲ. ಅಲ್ಲಿ ಒಂದು ಮನೆಯಲ್ಲೇ ಅಷ್ಟೇ ಎಲ್ಲ ನಾನು ಮಾಡ್ತಿದ್ದೀನಿ, ನನ್ನ ಮಕ್ಕಳು ಇವರು, ನನ್ನ ಫ್ಯಾಮ್ಲಿ ಇವರು, ನನ್ನ ಪತಿ, ನನ್ನ ಪತ್ನಿ, ನನ್ನ ಆಸ್ತಿ, ನನ್ನ ದುಡ್ಡು, ಇದೆಲ್ಲ ನಂದು ಅಂತಿದ್ದೀವಿ ಅಂತಂದರೆ ಮತ್ತೆ ಅಲ್ಲಿ ಏನೇ ಸಮಸ್ಯೆ ಬಂದರೂ ಏನೇ ಬಂದರೂ ಅಲ್ಲಿ ನಾನೇ ಫೇಸ್ ಮಾಡಬೇಕು, ನಾನೇ ಎದ್ದು ಬೀಳಬೇಕಲ್ಲಿ. ಬಾಬಾ ಎಂಟ್ರಿ ಆಗೋದಿಲ್ಲ. ಎಲ್ಲ ನಿನ್ನದು ಬಾಬಾ, ನಾನು ನಿಮಿತ್ತ ಅಷ್ಟೇ, ನಾನು ನಿನ್ನ ಸೇವೆ ಮಾಡೋದಕ್ಕೆ ನಿಮಿತ್ತ ಆಗಿದ್ದೀನಿ ಅಷ್ಟೇ. ಎಲ್ಲ ನಿನ್ನದು, ಮಾಡಿಸು ನೀನು, ಕೇವಲ ನಿಮಿತ್ತ. ಏನು ಮಾಡಿಸ್ತೀವಿ ಮಾಡಿಸ್ಕೊ, ಎಲ್ಲ ಜವಾಬ್ದಾರಿ ನಿಂದೆ, ಎಲ್ಲ ಚಿಂತೆ ನಿಂದೆ. ನಾನು ನಿಶ್ಚಿಂತವಾಗಿ ಮತ್ತು ಅಲ್ಲಿ ಏನೇ ಆದರೂ ಅದೆಲ್ಲ ಅವರೇ ಮಾಡ್ತಾರೆ, ಅದು ಅವ್ರ ಜವಾಬ್ದಾರಿ. ಬಟ್ ನಾವು ಮನಸ್ಸಿಂದ ಹೃದಯದಿಂದ ಕೊಡಬೇಕು. ಒಳಗಡೆ ಎಲ್ಲಾದರೂ ಸೂಕ್ಷ್ಮವಾಗಿನೂ ನಂದು ಅಂತ ಬಂತು ಅಂದರೆ ಅದು ಮುಗೀತು ಕತೆ. ಇವುಗಳನ್ನು ನಾವು ಮೊದಲು ಏನು ಮಾಡಬೇಕು, ಯಾವಾಗ ನೋಡಿ ಇದು ನನಗೆ ಸಮರ್ಪಣೆ ಮಾಡೋಕ್ಕಾಗೋದು ಕೂಡ ಯಾವಾಗ ಅಂತಂದರೆ, ಆ್ಯಕ್ಚುಲಿ ಇಲ್ಲಿ ನನಗೆ ನನ್ನ ತಂದೆಯ ಒಂದು ವ್ಯಾಲ್ಯೂ ನನಗೆ ಗೊತ್ತಾಗಬೇಕು. ನನ್ನ ವ್ಯಾಲ್ಯೂ, ಆತ್ಮದ ವ್ಯಾಲ್ಯೂ, ಪರಮಾತ್ಮನ ವ್ಯಾಲ್ಯೂ ಗೊತ್ತಾಗಬೇಕು. ಅದು ಇದರಿಂದ ಮತ್ತು ದೇಹಕ್ಕೆ ದೇಹದ ಸಂಬಂಧಗಳಿಗೆ, ಆತ್ಮಕ್ಕೆ ಆತ್ಮದ ಸಂಬಂಧ ಆಗಿರೋ ಪರಮಾತ್ಮನಿಗೆ ನಮಗೆ ಇದರ ಒಂದು ವ್ಯತ್ಯಾಸ ಗೊತ್ತಾಗಬೇಕು ನಮಗೆ. ಅರ್ಥ ಆಯ್ತಲ್ಲ? ಆಗ ಇದರಿಂದ ಏನು ಸಿಗುತ್ತೆ, ಇದರಿಂದ ಏನು ಸಿಗುತ್ತೆ, ಯಾವುದು ಸತ್ಯ ಯಾವುದು ಅಸತ್ಯ ಗೊತ್ತಾಯಿತು ಅಂತಂದರೆ ಯಾರಿಗೆ ನಾವು ಜೀವನ ಅರ್ಪಣೆ ಮಾಡಬೇಕು, ಯಾರಿಗೆ ಜೀವನ ಕೊಡಬೇಕು. ಒಬ್ಬ ಪತ್ನಿ ತನ್ನ ಜೀವನವನ್ನು ಅರ್ಪಣೆ ಮಾಡ್ತಾಳೆ, ತನ್ನ ಜೀವನವನ್ನೇ ಕೊಡ್ತಾಳೆ. ಎಲ್ಲ ಸರ್ವ ಸಂಬಂಧಿ ಒಬ್ಬ ಪತಿ ಆಗಿರ್ತಾನೆ. ಹಾಗೆ ಭಗವಂತನಿಗೆ ನಾವು ಕೊಡಬೇಕಾಗತ್ತೆ. ಇಲ್ಲಿ ನಾವು ಸಮರ್ಪಣೆ ಅಂದ್ರೇ ಆ ರೀತಿ ಸರೆಂಡರ್ ಆಗೋದು ಅಂತಂದ್ರೇ ನಾವು ಭಗವಂತನಿಗೆ ಸರೆಂಡರ್ ಆಗುವಂಥದ್ದು, ಸಮರ್ಪಣೆ ಮಾಡುವಂಥದ್ದು, ನಮ್ಮನ್ನು ನಾವು ಅವರಿಗೆ ಕೊಡುವಂತಹದ್ದು. ನನ್ನನ್ನೇ ನಾನು ಕೊಟ್ಬಿಟ್ಟೆ ಅಂದರೆ ಇಲ್ಲಿ ನಾನು ಅನ್ನೋದು ಇಲ್ಲವೇ ಇಲ್ಲ, ಇಲ್ಲಿ ಏನೂ ಇಲ್ಲ. ಅರ್ಥ ಆಯ್ತಲ್ಲ? ಅಲ್ಲಿ ಎಲ್ಲ ಬಾಬಾನೇ ಮಾಡ್ತಿರ್ತಾರೆ, ನಾನು ಏನೂ ಇಲ್ಲ, ಕೇವಲ ನಾನಲ್ಲಿ ನಿಮಿತ್ತ ಆಗಿರ್ತೀನಿ ಅಷ್ಟೇ. ಅರ್ಥ ಆಯ್ತಲ್ಲ? ಆ ರೀತಿ. ಅದರಿಂದ ನಾವು ಬಾಬಾರವರಿಗೆ ಸಮರ್ಪಣೆ ಆಗಿಬಿಡ್ಬೇಕು. ಎಲ್ಲವನ್ನು, ನಮ್ಮ ಜೀವನವನ್ನೇ ಕೊಟ್ಬಿಡ್ಬೇಕು ಬಾಬಾರವರಿಗೆ. ಎಲ್ಲ ನಿನ್ನದೇ. ಮತ್ತು ಯಾರೇ ಇರಲಿ ಅವರು ಜೀವನನೂ ನಿಂದೆ, ಅವರ ಜವಾಬ್ದಾರಿನೂ ನಿಂದೆ, ಅವರು ನಿನ್ನ ಮಕ್ಕಳು. ನಾವು ನಿಶ್ಚಿಂತವಾಗಿ ಬಾಬಾ ಶ್ರೀಮತದಂತೆ ನಾವು ನಡೀತಾ ಅವ್ರ ನೆನಪಲ್ಲಿ ನಾವು ಹೋಗ್ತಾ ಹೋಗಬೇಕು. ಆತ್ಮಿಕ ಸ್ಮೃತಿ, ಆತ್ಮಿಕ ದೃಷ್ಟಿ, ಆತ್ಮಿಕ ಸ್ಥಿತಿ, ಆತ್ಮಿಕ ಸ್ವರೂಪ, ವೃತ್ತಿ, ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಎಲ್ಲ ಆತ್ಮಿಕವಾಗಿ ನಾವು ಅದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಾ ಇದ್ದಂತೆ ಎಲ್ಲವೂ ಸಹ ಏನಾಗ್ತಾ ಹೋಗುತ್ತೆ, ಎಲ್ಲ ಬಾಬಾ 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 ಬಾಬಾ, ಆತ್ಮ ಪರಮಾತ್ಮ ಅಷ್ಟೇ ಕನೆಕ್ಷನ್ ಎಲ್ಲನೂ ಸಹ ಬಾಬಾ, ಎಲ್ಲದಕ್ಕೂ ಬಾಬಾ. ಅವಾಗ ಎಲ್ಲದರಲ್ಲೂ ಪರಿವರ್ತನೆ ಅನ್ನೋದು ಬರ್ತಾ ಹೋಗುತ್ತೆ. ಯಾಕಂದರೆ ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿಯಲ್ಲಿ ಮಾತ್ರನೇ ಪರಿವರ್ತನೆ ಬರುವಂಥದ್ದು. ಯಾವಾಗ ಸ್ಮೃತಿ ಇರುತ್ತೆ, ನಾನು ಬಾಬಾಗೆ ಸೇರಿದ್ದೀನಿ, ಬಾಬಾ ನನಗೆ ಸೇರಿದ್ದಾರೆ, ಆಯಿತಾ? ನಾನು ಬಾಬಾಗೆ ಸೇರಿದ್ದೀನಿ ಅಂದರೆ ನಂದೆಲ್ಲ ಬಾಬಾರವ್ರದ್ದು ಅಂತ ಅರ್ಥ. ಬಾಬಾರವ್ರು ನನಗೆ ಸೇರಿದ್ದಾರೆ ಅಂದರೆ ಬಾಬಾರವ್ರದ್ದೆಲ್ಲ ನಂದು ಅಂತ ಅರ್ಥ. ಅರ್ಥ ಆಯ್ತಲ್ಲ? ಯಾವಾಗ ನಾನು ಬಾಬಾರವ್ರಿಗೆ ನನ್ನನ್ನು ನಾನು ಕೊಡೋದಿಲ್ಲ, ಆಗ ಬಾಬಾರವ್ರದ್ದು ನನಗೆ ಸಿಗೋದಿಲ್ಲ. ನಾನು ಬಾಬಾರವ್ರಿಗೆ ಸೇರಿದ್ದೀನಿ, ಬಾಬಾ ನನಗೆ ಸೇರಿದ್ದಾರೆ ಅಂತ ಅರ್ಥ ಇದೆ ತಾನೇ? ಮತ್ತು ನಾನು ಸೇರಿದ್ದೀನಿ ಅಂತಂದರೆ ನಂದೆಲ್ಲ ಅವ್ರದ್ದೇ ಆಗಿರುತ್ತೆ. ಮತ್ತು ಇಲ್ಲಿ ನಂದು ಅಂತಂದರೆ ನಾನು ಇನ್ನೂ ಸೇರಿಲ್ಲ ಅವ್ರಿಗೆ ಅಂತ, ಅವ್ರಿಗೆ ಅಂದರೆ ಅವರೆಲ್ಲ ನಾನು ಇನ್ನೂ ಸೇರಿಲ್ಲ ಅಂತ ಅರ್ಥ. ಅರ್ಥ ಆಯ್ತಲ್ಲ? ನಾವು ಇದೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರೇ ಬರಲಿ, ಯಾರೇ ನೋಡಲಿ, ಯಾರನ್ನೇ ನೋಡ್ರಿ, ಅವ್ರು ಎಂತಹ ಕೆಟ್ಟ ಪಾತ್ರ ಇದ್ದರೂ ಕೂಡ ಅದು ಅವ್ರ ಪಾತ್ರ ಆಗಿದೆ. ನಾಟಕದಲ್ಲಿ ಪಾತ್ರ, ಅದು ಈ 5,000 ವರ್ಷಗಳ ನಾಟಕದಲ್ಲಿ ಅದು ಅವ್ರ ಪಾತ್ರ ಆಗಿದೆ. ಪಾತ್ರ ಅಂತ ನೋಡಿ, ಬಟ್ ಅವ್ರು ರಿಯಲ್ ಏನಾಗಿದ್ದಾರೆ, ಆತ್ಮ ಆಗಿದ್ದಾರೆ. ಬಟ್ ಆತ್ಮವನ್ನು ರಿಯಲ್ ಆಗಿ ನೋಡಿ, ಪಾತ್ರವನ್ನು ನಾಟಕ ಅಂತ ನೋಡಿ. ಇದು ನಾಟಕ, ಅವರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ನೋಡಿ. ಬಟ್ ಆತ್ಮ ಅಂದಾಗ ಅವರು ರಿಯಲ್ ಬಾಬಾರವರ ಮಕ್ಕಳಾಗಿದ್ದಾರೆ. ಅವರು ಶಾಂತ ಸ್ವರೂಪರು, ಶಕ್ತಿ ಸ್ವರೂಪರು. ಅವರ ಮೂಲ ಸಂಸ್ಕಾರಗಳನ್ನೇ ನೋಡಿ, ಅವರ ಮೂಲ ಧರ್ಮವನ್ನೇ ನೋಡಿ, ನೀವು ಆತ್ಮದ ಧರ್ಮದಲ್ಲೇ ನೋಡಿ ನೀವು ಅಂತ ಹೇಳ್ತಾರೆ. ಆತ್ಮಿಕ ಧರ್ಮದಲ್ಲಿ ಬಾಬಾ ಅಲ್ವಾ? ಶರೀರ ನೋಡ್ತೀವಿ ಅಂತಂದ್ರೆ ಇವ್ರು ಒಳ್ಳೆಯವರು, ಕೆಟ್ಟವರು, ಆ ಕೆಲಸ ಮಾಡ್ತಾರೆ, ಈ ಕೆಲಸ ಮಾಡ್ತಾರೆ. ಯಾರಿಗಾದ್ರೂ ಕೆಲವು ಸಂದೇಶ ಕೊಡೋಕೆ ಹೋಗ್ತಾರೆ, ಅಯ್ಯೋ ಅವ್ರು ಆ ರೀತಿ ಇದ್ದಾರೆ, ಅವ್ರು ಎಣ್ಣೆ ಹೊಡಿತಾರೆ, ಅವ್ರು ಕೊಡಬಾರ್ದು, ಆಯಿತಾ? ಇವರು ಅಂದರೆ ಎಣ್ಣೆ ಮಾರ್ತಾರೆ, ಕೊಡಬಾರ್ದು. ಇವ್ರು ಮಾಂಸ ಮಾರ್ತಾರೆ, ಕೊಡಬಾರ್ದು. ಅದು ಅವ್ರ ಪಾತ್ರ ಇರುತ್ತೆ. ಬಟ್ ಅವ್ರೂ ಜ್ಞಾನ ಸಿಕ್ಕಿದ ಮೇಲೆ ಅವ್ರಿಗೆ ಬಾಬಾದ ಮಗು ಆಗ್ತಾ ಇದ್ರೇನೋ, ಅದು ಪಾತ್ರ ಅವ್ರದ್ದು ಇರುತ್ತೇನೋ, ನಮಗೆ ಗೊತ್ತಿರಲ್ಲ.
ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲರೂ ಆತ್ಮ ಅಂತ ಹೇಳಿ ತಿಳಿಸೋಕೆ ಪ್ರಯತ್ನ ಪಡಿ. ಕೇಳಲಿಲ್ವಾ ಬಿಟ್ಬಿಡಿ, ಅದು ಅವ್ರಿಷ್ಟ. ಬಟ್ ನೀವು ಶುಭ ಭಾವನೆ ಕಲ್ಯಾಣ ಭಾವನೆಯಿಂದ ಮಾಡೋದು ಪ್ರಯತ್ನ ನೀವು ಮಾಡಿ, ನಿಮಿತ್ತಾಗಿ ಮಾಡಿ. ಬಾಬಾರವ್ರ ಮಗು ಆಗಿದೆ ಅಂತ ಕಲ್ಯಾಣ ಭಾವನೆ, ಬಾಬಾರವರ ಮಡಿಲು ಸೇರ್ಲಿ, ಬಾಬಾರವರ ಸಂಪರ್ಕದಲ್ಲಿ ಬರಲಿ, ಅವರು ತಂದೆಯಿಂದ ಆಸ್ತಿ ತಗೊಳ್ಳಿ, ಪ್ರೀತಿ ಪಡ್ಕೊಳ್ಳಿ, ಸ್ನೇಹ ಪಡ್ಕೊಳ್ಳಿ, ಪಾಲನೆ ಪಡ್ಕೊಳ್ಳಿ ಅನ್ನೋ ಭಾವನೆಯಿಂದ ಮಾಡಿ. ಆ ಭಾವನೆಯಿಂದ ಅವ್ರಿಗೆ ತಿಳಿಸೋದಕ್ಕೆ ನಿಮಿತ್ತ ಆಗಿ. ಪಾತ್ರ ಇತ್ತು ಅಂದ್ರೆ ತಿಳ್ಕೊತಾರೆ, ಇಲ್ಲ ಅಂದ್ರೆ ಇಲ್ಲ. ಬಟ್ ನಾವು ನಮ್ಮ ದೃಷ್ಟಿ ಏನಾಗಿರ್ಬೇಕು, ಅದೇ ರೀತಿ ಇರ್ಬೇಕು. ಬ್ರಹ್ಮಬಾಬಾ ಹೇಗಿದ್ರು ಅಲ್ವಾ, ಬ್ರಹ್ಮಬಾಬಾ ಹೇಗಿದ್ರು, ಎಲ್ಲಾ ರೀತಿಯಲ್ಲೂ ಎಲ್ಲಾ ಒಂದು ಆತ್ಮಗಳನ್ನು ನನ್ನ ಮಕ್ಕಳು ಅಂತ ನೋಡಿದ್ರು. ಅವರು ಯಾರನ್ನೂ ಭೇದ ಭಾವದಲ್ಲಿ ಬರ್ಲಿಲ್ಲ. ಅವ್ರು ಒಂದು ಲೌಕಿಕ ಅಂತ ನೋಡ್ಲಿಲ್ಲ, ಅಲೌಕಿಕ ಅಂತನೂ ನೋಡ್ಲಿ, ಎಲ್ಲರನ್ನೂ ನನ್ನ ಮಕ್ಕಳು ಅಂತ ನೋಡಿದ್ರು ಅಲ್ವಾ. ಅದೇ ರೀತಿ ನಾವು ನೋಡ್ಬೇಕಿಲ್ಲಿ. ಬ್ರಹ್ಮಬಾಬಾರವರನ್ನ ನಾವು ಫಾಲೋ ಮಾಡಬೇಕು. ಎಂತ ನಿಂದನೆ ಮಾಡೋರನ್ನು ನನ್ನ ಮಗು ಅಂತ ನೋಡಿದ್ರು ಅವರು ಬ್ರಹ್ಮಬಾಬಾ ಅಲ್ಲ. ಸ್ಟೋರಿ ನಿಮಗೆ ಗೊತ್ತಿದೆ ಅಲ್ಲ. ಕಲ್ಕತ್ತಾದಲ್ಲಿ ಇರ್ಬೇಕಾದ್ರೆ ಯಾರು, ನಿರ್ಮಲಾ ಶಾಂತಿ ದೀದಿ, ಅವರು ಲೌಕಿಕ ಮಗಳು, ಅವ್ರು ಅಲ್ಲಿರ್ಬೇಕಾದ್ರೆ ಯಾರೋ ಒಬ್ಬರು ಬ್ರಹ್ಮಬಾಬಾ ಬಗ್ಗೆ ನಿಂದನೆ ಮಾಡೋ ಥರ ಸೈಕಲ್ ರಿಪೇರಿ ಮಾಡೋರು ಅಂತ ಹೇಳ್ಬಿಟ್ಟು ಪೇಪರ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ನಿರ್ಮಲಾ ಶಾಂತಿ ದೀದಿ ಫೋನಲ್ಲ, ಅವರು ಲೆಟರ್ ಬರೋದಂತೆ, ಬಾಬಾ ನಿಮ್ಮ ಬಗ್ಗೆ ಈ ಥರ ನಿಂದನೆ ಮಾಡಿಬಿಟ್ಟಿದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅವ್ರ ಮೇಲೆ, ಕಂಪ್ಲೇಂಟ್ ಕೊಡೋದಾ ಅಂತ ಕೇಳಿದಾಗ, ಅದಕ್ಕೆ ಕಂಪ್ಲೇಂಟಾ, ನಾನು ಹೇಗೆ ಹೇಳೋದು, ಯಾಕಂದರೆ ಅವ್ರು ನನ್ನ ಮಗು ಆಗಿದಾರಲ್ಲ, ನನ್ನ ಮಗು ಬಗ್ಗೆ ನಾನು ಹೇಗೆ ಕಂಪ್ಲೇಂಟ್ ಕೊಡಲಿ, ನನಗೆ ಕಂಪ್ಲೇಂಟ್ ಕೊಡ್ಬೇಕಂತ ಅನಿಸ್ತಿಲ್ಲ, ನನಗೆ ಅವರನ್ನು ಆಲಿಂಗನ ಮಾಡ್ಕೋಬೇಕು, ತಬ್ಕೋಬೇಕು, ಆತ್ಮಿಕ ಸ್ನೇಹ ಪ್ರೀತಿ ಪಾಲನೆಯನ್ನು ಕೊಡಬೇಕು ಅನ್ನಿಸ್ತಿದೆ ನನಗೆ ಅಂತ ಹೇಳಿದ್ರಂತೆ. ನೋಡಿ, ಎಂಥ ನಿಂದನೆ ಮಾಡೋ ಅತ್ತಮಕ್ಕೂ ಅವ್ರು ಆ ರೀತಿ ನನ್ನ ಮಗು ಅಂದರು ಅಂದರೆ ನಾವೇನಂತೀವಿ, ಇವರು ಸರಿ ಇಲ್ಲ, ಇವ್ರು ಪತಿತರು, ಇವ್ರು ಲೌಕಿಕದವರು, ಇವ್ರು ಅಜ್ಞಾನಿಗಳು ಅಂತೀವಿ. ಆದರೆ ಇವರು ನನ್ನ ಮಗು ಅಂದರು. ಅವ್ರಿಗೂ ನಮಗೆ ಎಷ್ಟು ಡಿಫರೆನ್ಸ್ ಇದೆ ಅಲ್ಲ, ಅವ್ರಿಗೂ ನಮಗೂ ತುಂಬ ಡಿಫರೆನ್ಸ್ ಇದೆ. ಅದಕ್ಕೆ ಹೇಳುವಂಥದ್ದು, ನಾವು ಪ್ರತಿಯೊಬ್ಬರನ್ನ ಆತ್ಮ ಅಂತ ನೋಡಬೇಕು. ಅವರ ಆತ್ಮ ಅಂತ ನೋಡಿ ಅವರನ್ನು ಆ ರೀತಿ ಯೋಚನೆ ಮಾಡಿದ್ರೆ ಹೊರತು ಅವ್ರ ಪಾತ್ರ ನೋಡಲಿಲ್ಲ ಬ್ರಹ್ಮಬಾಬಾ. ಅವ್ರು ನಿಂದನೆ ಮಾಡಿದ್ದ ಅವ್ರ ಪಾತ್ರ ನೋಡಲಿಲ್ಲ, ಅವ್ರು ರಿಯಲ್ ಆಗಿರೋ ಆತ್ಮವನ್ನು ನೋಡಿದ್ರು. ನಾವು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಇರೋಂಥ ಪಾತ್ರ ವಿಲನ್ ಆಗಿದ್ದಾರೆ, ಬಟ್ ಅವ್ರು ರಿಯಲ್ ಆಗಿ ಅವ್ರು ಪಾಪ ಒಳ್ಳೆಯವರಾಗಿರ್ತಾರೆ. ನಾವು ರಿಯಲ್ ಆಗಿ ನೋಡ್ಬೇಕು ಹೊರತು ನಾವು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾರ ವಿಲನ್ ಪಾತ್ರವನ್ನ ನೋಡಿ ಅವ್ರನ್ನ ನಾವು ಕೆಟ್ಟವರು ಅನ್ನೋದು ತಪ್ಪಾಗ್ಬಿಡುತ್ತೆ ಅಲ್ವಾ. ಅದೇ ರೀತಿ ನಮ್ಮಲ್ಲೂ ಅಷ್ಟೇ, ನಾವು ಮಾಡ್ತಿರೋದು ಪಾತ್ರ, ಅವರು ಮಾಡ್ತಿರೋದು ಪಾತ್ರ, ಪ್ರತಿಯೊಬ್ಬರು ಪಾತ್ರ ಮಾಡ್ತಿದಾರ ಇಲ್ಲ, ಪ್ರತಿಯೊಬ್ಬರು ಪಾತ್ರ ಮಾಡ್ತಿದ್ದಾರೆ, ಎಲ್ಲರೂ ಪಾತ್ರ ಮಾಡ್ತಿದ್ದಾರೆ. ಯಾರನ್ನೇ ನೋಡಿದ್ರು ಇದು ಅದವ್ರ ಪಾತ್ರ ಆಗಿದೆ. ಬಟ್ ಅವ್ರು ರಿಯಲ್ ಆಗಿ ನಾಟಕದಲ್ಲಿರೋ ಪಾತ್ರ ಅದು, ಬಟ್ ಅವ್ರು ರಿಯಲ್ ಆಗಿ ಆತ್ಮಗಳು, ಪರಂಧಾಮದ ನಿವಾಸಿಗಳು, ಪರಮಾತ್ಮನ ಸಂತಾನರು, ಪರಮಾತ್ಮನ ಗುಣ ಸಂಸ್ಕಾರಗಳೇ ಅವರಲ್ಲಿದೆ. ಇಷ್ಟೇ ನಾವು ನೋಡಬೇಕಾಗಿರುವಂಥದ್ದು. ಈಗಲೂ ಸಹ ಬಾಬಾರವರ ಮಕ್ಕಳು ನಾವೆಲ್ಲರೂ ಸಹ ಎಷ್ಟು ಅದ್ದಿನ ಭಾವನೆಯಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ, ಶೂದ್ರದ ಒಂದು ಸಂಸ್ಕಾರಗಳಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಇವೆಲ್ಲರೂ ಸಹ ನಮ್ಮಲ್ಲಿ ನಾವು ಪರಿವರ್ತನೆ ಮಾಡ್ಕೊಳ್ತಾ ಬರ್ತೀವಿ. ಯಾವಾಗ ನಾವು ಬಾಬಾರವರನ್ನ ಒಬ್ಬರನ್ನೇ ನಾವು ಸ್ಮೃತಿ ಮಾಡ್ತೀವಿ, ಅವರಿಗೆಲ್ಲ ನಾವು ಸಮರ್ಪಣೆ ಮಾಡ್ತೀವಿ, ನಾವು ನಿಮಿತ್ತ ಆಗ್ತೀವಿ, ಅವರ ಸಮಾನವಾದ ಸಂಸ್ಕಾರಗಳು ನಮ್ಮಲ್ಲಿ ಬರುತ್ತೆ. ನನ್ನ ಸಂಸ್ಕಾರ ಬಾಬಾರವರ ಸಂಸ್ಕಾರನೇ ಬಾಬಾರವರು. ನಾನೇ ಬಾಬಾರವ್ರಿಗೆ ಸೇರಿಬಿಟ್ಟಿದ್ದೀನಿ ಅಂತಂದರೆ ನನ್ನ ಜವಾಬ್ದಾರಿ ಅವ್ರದ್ದೇ, ಬಟ್ ಎಲ್ಲ ಅವ್ರ ಸಮಾನವಾದದ್ದೇ ಇರುತ್ತೆ ನನ್ನಲ್ಲಿ. ಇಲ್ಲಿ ಕೊಡಬೇಕಾಗಿರೋದು ನನ್ನನ್ನು ಫಸ್ಟು ನಾನು ನಿಮಿತ್ತ ಆಗ್ಬೇಕು. ಇಲ್ಲಿ ನಾವು ಬ್ರಾಹ್ಮಣರಂದ್ರೆ ನಿಮಿತ್ತರು, ಇಲ್ಲಿ ನಿಮಿತ್ತರಾಗದೆ ಹೊರತು ಇಲ್ಲಿ ನಮಗೇನು ಸಿಗೋದಿಲ್ಲ. ನಮ್ಗೆ ಹೊಸ ಪ್ರಪಂಚ ಬರಬೇಕು, ಪರಿವರ್ತನೆ ಆಗಬೇಕು ಅಂದರೆ ಇಲ್ಲಿ ನಾವು ನಿಮಿತ್ತರಾಗಬೇಕು, ಬಾಬಾರವರನ್ನು ಪ್ರತ್ಯಕ್ಷತೆ ಮಾಡಬೇಕೀಗ. ಮತ್ತೆ ಬೇರೆಯವರನ್ನ ಮುಂದೆ ಇಡುವಂತಹ ಒಂದು ಸಂಸ್ಕಾರವು ನಮಗೆ ಬೇಕಾಗತ್ತೆ. ಈಗ ಬ್ರಹ್ಮಬಾಬಾ ಏನು ಮಾಡಿದ್ರು, ಯಾರನ್ನೇ ನೋಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ನನ್ನ ಮಕ್ಕಳು ಮಾಡ್ತಾರೆ, ಮಕ್ಕಳನ್ನು ಮುಂದೆ ಇಡ್ತಾ ಇದ್ರು. ಅವರು ಮಾಡ್ತಾರೆ ಅಂತ ಅವ್ರು ಹಿಂದೆ ಇದ್ದು ಮಾಡಿಸ್ತಿದ್ರು. ಯಾರು, ಬ್ರಹ್ಮಬಾಬಾ. ಅವರೇ ಮಾಡಲಿ ಅಲ್ಲ, ಅವ್ರು ಮಾಡಬಾರ್ದು ನಾನು ಮಾಡಬೇಕು ಅಂತ ಅವ್ರನ್ನೆಲ್ಲ ಹಿಂದೆ ತಳ್ಳಿಬಿಟ್ಟು ಅವ್ರ ಮುಂದೆ ಹೋಗಲಿಲ್ಲ. ಬ್ರಹ್ಮಬಾಬಾ ಆ ಥರ ಮಾಡಿದ್ರ, ಯಾಕೆಂದರೆ ಮುಂದೆ ಇನ್ನೊಬ್ಬರನ್ನ ಬಿಡೋದ್ರಲ್ಲೇ ನಾವು ಮುಂದೆ ಇರ್ತೀವಿ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ರು. ಒಬ್ಬರನ್ನು ಬೆಳೆಸೋದ್ರಲ್ಲೇ ನಮ್ಮ ಬೆಳವಣಿಗೆ ಇರುತ್ತೆ, ನಾವು ಬೆಳಿತೀವಿ ಅದರಲ್ಲಿ ಅನ್ನೋದು ಯಾರಿಗೆ ಅರ್ಥ ಆಗುತ್ತೆ, ಅವರು ಮುಂದೆ ಅವರನ್ನು ಬೆಳೆಸ್ತಾರೆ. ಅವರು ಯೋಗದಲ್ಲಿ ಮುಂದೆ ಹೋಗ್ತಿದ್ದಾರೆ, ಜ್ಞಾನದಲ್ಲಿ ಮುಂದೆ ಹೋಗ್ತಿದ್ದಾರೆ, ಸೇವೆಯಲ್ಲಿ ಮುಂದೆ ಹೋಗ್ತಿದ್ದಾರೆ ಅಂದರೆ ಅವರನ್ನು ನೋಡಿ ತುಳಿಯೋರು ತುಂಬ ಜಾಸ್ತಿ ಜನ ಇರ್ತಾರೆ.
ಅದು ಹಳೆ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗಿರ್ತಾರೆ, ಅದರಿಂದ ಅದ ರೀತಿ ಇರುತ್ತೆ. ಬಟ್ ಏನು ಅಂತಂದರೆ ಆ ಥರ ತುಳಿದಷ್ಟು ಅವ್ರನ್ನ ಹಿಂದೆ ಕೇಳಿದಷ್ಟು ನಾವು ಹಿಂದೆನೇ ಇರ್ತೀವಿ, ನಾವು ಮುಂದೆ ಹೋಗೋದಕ್ಕಾಗೋದಿಲ್ಲ. ಯಾರು ಮುಂದೆ ಹೋಗೋಕ್ಕೆ ಇವ್ರು ಮಾಡಲಿ, ಪುರುಷಾರ್ಥ ಮಾಡಲಿ, ಚೆನ್ನಾಗಿ ಯೋಗ ಮಾಡಲಿ, ಸೇವೆ ಮಾಡಲಿ ಅಂತ ಯಾರು ಮುಂದೆ ಬಿಡ್ತಾರೆ, ಅವರು ಮುಂದೆ ಯಾರನ್ನ ಬಿಡ್ತಾರೆ, ಯಾರು ಬಿಡ್ತಾರಲ್ಲ ಅವರೇ ಮುಂದೆ ಹೊರ್ಟೋಗ್ತಾರೆ ಅವ್ರಿಗೆ ಗೊತ್ತಿಲ್ಲದೇನೆ. ಇನ್ನೊಬ್ಬರನ್ನ ಬೆಳೆಸೋದ್ರಲ್ಲೇ ನಮ್ಮ ಬೆಳವಣಿಗೆ ಇದೆ, ನಮ್ಮ ಒಂದು ಏಳಿಗೆ ಇದೆ. ಅದನ್ನು ನಾವು ಮರಿಬಾರ್ದು. ಇವೆಲ್ಲವೂ ಸಹ ನಮ್ಮಲ್ಲಿ ಪರಿವರ್ತನೆ ಎನ್ನುವಂಥದ್ದು ಬರಬೇಕು. ಅದರಲ್ಲಿ ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ನು, ಒಬ್ಬರಿಂದ ಒಬ್ಬರಿಗೆ ಅಲ್ವಾ, ಒಬ್ಬರ ಮೇಲೆ ಒಬ್ಬರಿಗೆ ಕಾಂಪಿಟೇಷನ್, ಅವ್ರು ಅಷ್ಟು ಮಾಡಿದಾರೆ ನಾನು ಇಷ್ಟು ಮಾಡಬೇಕು, ಅವ್ರದ್ದು ಇದು ಯಾವುದು ಬಾಬಾ ಹೇಳಿಲ್ಲ. ಎಲ್ಲರೂ ಬಾಬಾರವರ ಮಕ್ಕಳು, ಎಲ್ಲರೂ ಸಹ ಬಾಬಾರವರ ಸೆಂಟರ್ಸ್ ಆಗಿದೆ. ಎಲ್ಲರೂ ಸಹ ನಾವೆಲ್ಲ ಒಂದೇ ಆಗಿದ್ದೀವಿ. ನಾವೆಲ್ಲ ಸೇವೆ ಮಾಡಬೇಕೀಗ ನಿಮಿತ್ತವಾಗಿ. ನಿಮಿತ್ತ ಆಗ್ಬೇಕು, ನಾವು ರೈಟ್ ಹ್ಯಾಂಡ್ ಆಗಬೇಕಷ್ಟೇ. ಅವ್ರಿಗೆ ರೈಟ್ ಹ್ಯಾಂಡ್ ಇಲ್ಲ, ಅವರು ನಿರಾಕಾರಿ. ನಾವು ಶರೀರ ಆಗಿದ್ದೀವಿ, ನಾವು ರೈಟ್ ಹ್ಯಾಂಡ್ ಆಗಬೇಕು, ನಮ್ಮ ಮೂಲಕ ಕೊಡೋರಾಗಬೇಕು ಅವರು ಬಾಬಾ. ನಾವು ರೈಟ್ ಹ್ಯಾಂಡ್ಸ್ ಆಗಬೇಕಷ್ಟೇ ಇಲ್ಲಿ ನಾವು. ಆ ರೀತಿ ನಾವು ಮಾಡ್ತಾ ಹೋಗಬೇಕು ರೈಟ್ ಹ್ಯಾಂಡ್ ಆಗಿ. ಮತ್ತು ಪ್ರತಿಯೊಬ್ಬರನ್ನ ಬೆಳೆಸೋ ಗುಣ ಬೇಕು, ಮುಂದೆ ಇಡುವಂಥ ಗುಣ ಬೇಕು ನಮಗೆ. ಯೋಗದಲ್ಲಿ ಮುಂದೆ ಹೋಗ್ತಾರಾ, ಹೋಗಲಿ, ಮುಂದೆ ಇಡಿ, ಅವ್ರನ್ನ ಬೆಳೆಸಿ. ನೀವು ಬೆಳೀತಾ ಅವರನ್ನು ಬೆಳೆಸಿ, ಮುಂದೆ ಬೆಳೆಸಿ. ಅದರಲ್ಲಿ ನಮ್ಮ ಬೆಳವಣಿಗೆನೂ ಸಹ ಇರುತ್ತೆ. ಬ್ರಹ್ಮಬಾಬಾ ಹಾಗೆ ಅಲ್ವಾ ಮಾಡಿದ್ದು, ಮಕ್ಕಳನ್ನು ಮುಂದೆ ಇಟ್ಟರು ಅವ್ರು ಮಾಡಲಿ ಅಂತ. ಅದರಲ್ಲೇ ಅವ್ರು ಮುಂದೆ ಹೋಗೋಕ್ಕೆ ಸಾಧ್ಯ ಆಗಿದ್ದು ಕೂಡ. ಅವ್ರು ಅವ್ರು ಮುಂದೆ ಹೋಗ್ಬಿಟ್ರೆ ನಾನು ಹಿಂದೆ ಹೋಗ್ಬಿಡ್ತೀನಲ್ಲ ಅಂತ ಅವ್ರನ್ನ ಹಿಂದೆ ಹೇಳಿದ್ಬಿಟ್ಟು ನಾನು ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಿರ್ತೀವಿ ಅಲ್ವಾ. ಇವೆಲ್ಲವೂ ಸಹ ನಮ್ಮಲ್ಲಿ ಪರಿವರ್ತನೆ ಅನ್ನೋಂಥದ್ದು ಇವುಗಳಲ್ಲಿ ಬರುತ್ತೆ. ಯಾವಾಗ ನಾನು ನಿಮಿತ್ತ ಆಗ್ತೀನಿ, ಯಾವಾಗ ಸರೆಂಡರ್ ಆಗ್ತೀನಿ, ಆವಾಗ ಇವೆಲ್ಲ ಒಂದು ಪರಿವರ್ತನೆ ನನ್ನಲ್ಲಿ ಬಂದೇ ಬರುತ್ತೆ. ಅದರಿಂದ ನಾವು ಮೇಯ್ನು ನಮ್ಮಲ್ಲಿ ಪರಿವರ್ತನೆ ಬರಬೇಕು ಅಂತಂದರೆ ಮೊದಲು ಮೊದಲು ನಿಶ್ಚಯ ಮಾಡಿಕೊಂಡು, ಆತ್ಮದ ನಿಶ್ಚಯ, ಪರಮಾತ್ಮನ ನಿಶ್ಚಯ ಮಾಡಿಕೊಂಡು ಸಮರ್ಪಣೆ, ಎಲ್ಲದರಲ್ಲೂ ಸಮರ್ಪಣೆಯಾಗಿ ನಿಮಿತ್ತ ಆಗಿಬಿಡ್ಬೇಕು. ಆಗ ಪರಿವರ್ತನೆ ಬರುತ್ತೆ. ಇನ್ನೂ ಯಾಕೆ ಪರಿವರ್ತನೆ ಬರ್ತಿಲ್ಲ, ಎಲ್ಲ ಬಾಬಾರವ್ರ ಮಕ್ಕಳು ಅನ್ನೋದು ಯಾಕೆ ಬರೋದಿಲ್ಲ? ಎಲ್ಲ ಬಾಬಾ ಇವಾಗ ಯಾರೋ ಒಬ್ಬರು ಸೇವೆ ಮಾಡ್ತಿದ್ದಾರೆ ಅಂತಂದರೆ, ಇವಾಗ ಯಾರೋ ಒಬ್ಬರು ಬಾಬಾ ನೋಡಿ ಈಗ ನಾನು ನಿಮಿತ್ತ ಆಗಿದ್ದೀನಿ ಅಂತಂದರೆ ಬಾಬಾ ಎಲ್ಲ ಮಾಡಿಸೋರು ಅಂತಂದರೆ, ಬೇರೆಯವ್ರು ನೋಡಿದಾಗ ಕೂಡ ಮಾಡಿ ಮಾಡಿಸೋರು ಬಾಬಾನೇ ಆಗಿದ್ದಾರೆ, ಅವರು ನಿಮಿತ್ತ ಆಗಿದ್ದಾರೆ ಅನ್ನೋದು ಬರುತ್ತೆ. ಇಲ್ಲಿ ನಾನು ನಿಮಿತ್ತ ಆಗಿಲ್ಲ ಅಂದರೆ ಬೇರೆಯವರು ನಿಮಿತ್ತ ಅಂತ ನಾನು ಭಾವಿಸೋದಿಲ್ಲ. ಈಗ ನೋಡಿ ನನ್ನ ಮೂಲಕ ಬಾಬಾ ಮಾಡಿಸ್ತಿದ್ದಾರೆ, ನಾನು ನಿಮಿತ್ತ ಆಗಿದ್ದೀನಿ ಅಂದಾಗ ಬೇರೆಯವರು ಯಾರೇ ಒಬ್ಬ ಅಕ್ಕಂದರು ಮಾಡ್ತಿದ್ದಾರೆ ಅಂತ, ಅಣ್ಣಂದರು ಮಾಡ್ತಿದ್ದಾರೆ ಸೇವೆ ಅಂತಂದರೆ ಆಗ ಇರುತ್ತೆ ನಮ್ಮ ಭಾವನೆ ಏನಿರುತ್ತೆ ಅಂದರೆ ಬಾಬಾ ಅವ್ರ ಮೂಲಕ ಮಾಡಿಸ್ತಿದ್ದಾರೆ, ಅವರು ನಿಮಿತ್ತ ಆಗಿದ್ದಾರೆ ಅಂತ. ಆಗ ನಮಗೆ ಹೊಟ್ಟೆ ಕಿಚ್ಚು ಬರಲ್ಲ, ಯಾವುದು ಹೊಟ್ಟೆ ಉರಿನೂ ಬರೋದಿಲ್ಲ. ಯಾವಾಗ ಹೊಟ್ಟೆ ಉರಿ ಬರುತ್ತೆ, ಅವ್ರು ಮುಂದೆ ಹೋಗ್ತಿದ್ದಾರೆ ಅಂದರೆ ನಾನು ಮಾಡ್ತಿದ್ದೀನಿ, ನಾನು ಹೋಗಬೇಕು, ನಾನು ಮಾಡಬೇಕು, ನನಗಿಂತ ಅವ್ರು ಮುಂದೆ ಹೋಗ್ತಿದ್ದಾರೆ, ಅವ್ರು ಮಾಡ್ತಿದ್ದಾರೆ. ಅಲ್ಲಿ ಮಾಡಿಸ್ತಿರೋದು ಬಾಬಾ, ಮಾಡ್ತಿರೋದು ಬಾಬಾ ಅನ್ನೋ ಸ್ಮೃತಿ ಇತ್ತು ಅಂದರೆ ನಮ್ಗೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಬರೋದಿಲ್ಲ. ನನ್ನ ಮೇಲೆ ಇಲ್ಲಿ ನಾನು ಯಾವಾಗ ಬಾಬಾರವ್ರಿಗೆಲ್ಲ ಕೊಟ್ಟು ನಾನು ಸಮರ್ಪಣೆ ಆಗ್ತೀನಿ, ನಾನು ನಿಮಿತ್ತ ಆಗ್ತೀನಿ, ಆಗ ಬೇರೆಯವರನ್ನು ನೋಡಿದಾಗೂ ಸಹ ಅವ್ರು ಸೇವೆ ಮಾಡ್ತಿದ್ದಾರೆ ಅಲ್ಲಿ ಅಂತಂದಾಗ ಏನು ಬರುತ್ತೆ ಹೇಳಿ, ಬಾಬಾ ಅವ್ರ ಮೂಲಕ ಮಾಡಿಸ್ತಿದ್ದಾರೆ, ಬಾಬಾ ಅವ್ರ ಮೂಲಕ ಅನೇಕ ಆತ್ಮಗಳ ಕಲ್ಯಾಣ ಮಾಡ್ತಿದ್ದಾರೆ, ಬಾಬಾ ಹತ್ರ ಸೇರಿಸುವಂಥ ಸೇವೆ ಅವ್ರು ಮಾಡ್ತಿದ್ದಾರೆ. ಇನ್ನು ಖುಷಿ ಪಡಬೇಕಲ್ಲ ನಾವು. ಬಾಬಾರ ಸಮೀಪದಲ್ಲಿ ಮಕ್ಕಳನ್ನು ಸೇರಿಸೋದಕ್ಕೆ, ತಂದೆ ಹತ್ರ ಮಕ್ಕಳನ್ನು ಸೇರಿಸೋದಕ್ಕೆ ಅವರು ನಿಮಿತ್ತ ಆಗಿದ್ದಾರೆ ಅಂದಾಗ ನಾವು ಖುಷಿ ಪಡಬೇಕಲ್ವಾ. ಹೊಟ್ಟೆ ಉರಿ ಯಾಕೆ ಪಡಬೇಕು? ಯಾಕೆ ಅಲ್ಲಿ ಬಂತು ಅದು ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಅಂತಂದರೆ ಅಲ್ಲಿ ಬಾಬಾ ಮಾಡಿಸ್ತಿದ್ದಾರೆ ಅನ್ನೋದಿರೋದಿಲ್ಲ, ಅವರು ಮಾಡ್ತಿದ್ದಾರೆ ಅಂತ ನೋಡ್ತಾರೆ. ಯಾಕೆ ಹೇಳಿ, ಇಲ್ಲಿ ನಾನು ಮಾಡ್ತಿದ್ದೀನಿ ಅನ್ನೋದು ನನಗಿರುತ್ತೆ, ಆವಾಗ ಬೇರೆಯವ್ರು ನೋಡಿದಾಗ ಅವ್ರು ಮಾಡ್ತಿದ್ದಾರೆ ಅನ್ನೋದು ಬರುತ್ತೆ. ಇಲ್ಲಿ ಯಾವಾಗ ನಾನಲ್ಲ ಬಾಬಾ ಅನ್ನೋದು ನನಗಿರುತ್ತೆ, ಆವಾಗ ಅವ್ರನ್ನ ನೋಡಿದಾಗ ಅಲ್ಲಿ ಬಾಬಾ ಮಾಡ್ತಿದ್ದಾರೆ ಅವರಲ್ಲ ಅನ್ನೋದು ಅವಾಗ ನೆನಪು ಬರುತ್ತೆ ನಮಗೆ. ಇದೆಲ್ಲದಕ್ಕೂ ಕಾರಣ ಈ ನಾನು ನನ್ನದು ಅನ್ನೋದೇ ಬರುವಂಥದ್ದು. ಇದಕ್ಕೆ ರೀಸನ್ನೇ ಇದಾಗಿರುತ್ತೆ. ಅದಕ್ಕೆ ಮೇಯ್ನ್ ಇದನ್ನು ನಾನು ನನ್ನದು ಅಂದ್ರೇ ಬಂಧನ, ನನ್ನದಲ್ಲ ಅಂದ್ರೇ ಮುಕ್ತಿ. ಬಾಬಾ ನಿಮ್ಮದು ಅಷ್ಟೇ, ಮುಕ್ತರಾಗೋದ್ವಿ. ನನ್ನದು ಅಂದ್ಕೊಂಡೇ ಬಂಧನ. ನನ್ನ ಸೆಂಟರು, ನನ್ನ ಸ್ಟೂಡೆಂಟ್ಸು, ನನ್ನ ಝೋನು, ನಂದು, ನನ್ನ ಮನೆ, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನನ್ನ ಪತಿ ಪತ್ನಿ, ಇವೆಲ್ಲ ಬಂಧನಗಳೇ. ನಾವಿನ್ನೂ ಅದರಲ್ಲಿ ಸಿಕ್ಕಾಕೊಳ್ತಾ ಹೋಗ್ತೀವಿ. ನಾವು ಬಂದಿರೋದು ನಿರ್ಬಂಧನ ಅಂದರೆ ಬಂಧನದಿಂದ ಮುಕ್ತರಾಗೋದಕ್ಕೆ. ನಾವಿನ್ನೂ ಬಂಧನದಲ್ಲಿ ಸಿಕ್ಕಾಕೊಳ್ತೀರಿ ಅಂದರೆ ಬಾಬಾ ಏನು ಮಾಡ್ತಾರೆ? ಬಂಧನಗಳಿಂದ ಬಿಡಿಸೋಕೆ ಬಂದವ್ರೆ ಬಾಬಾ. ಇಲ್ಲ ಬಾಬಾ ಅಂತೇಳಿ ಹೋಗಿ ನಾವಿನ್ನೂ ಬಂಧನದಲ್ಲೇ ಸಿಕ್ಕಾಕೊಳ್ತಾ ಇದ್ದೀವಿ. ಅದಿನ್ನೂ ಗಟ್ಟಿ ಆಗ್ತಾ ಹೋಗ್ತಾ ಇದೆ ಬಂಧನದ ಬಲೆ. ಇಲ್ಲಿ ನಾನಲ್ಲ, ನನ್ನದಲ್ಲ ಅಂದೇನೂ ಇಲ್ಲ, ಎಲ್ಲ ಬಾಬಾ 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 ಅಂತ ಬಂಧನದಿಂದ ಬಿಡಿಸ್ಕೋಬೇಕು.
ಎಲ್ಲ ಬಾಬಾರವ್ರಿಗೆ ಸೇರಿದ್ದು, ಎಲ್ಲ ಬಾಬಾರವ್ರಿಗೆ ಸೇರಿದವರೇ, ಎಲ್ಲನೂ ಬಾಬಾನೇ. ಇಲ್ಲಿ ನಾನೂ ಇಲ್ಲ, ನನ್ನದು ಇಲ್ಲ, ನಾನೇನೂ ಇಲ್ಲ ಅಂದ್ಬಿಟ್ರೆ ಬಂಧನದಿಂದ ಈಸಿಯಾಗಿ ಮುಕ್ತರಾಗ್ಬೋದು. ನಾನು ನನ್ನದು ಅನ್ನೋದೇ ಬಂಧನ. ಇಲ್ಲಿ ನಾನು ನಾನಲ್ಲ, ನಾನು ನನಗೆ ಸೇರಿದವರು, ಎಲ್ಲ ಬಾಬನಿಗೆ ಸೇರಿದವನು. ನಾನು ಆತ್ಮ ಬಾಬನಿಗೆ ಸೇರಿದ್ದೀನಿ, ಬಾಬಾ ನನಗೆ ಸೇರಿದ್ದಾರೆ. ಇಷ್ಟೇ. ಪ್ರತಿಯೊಬ್ಬರಲ್ಲೂ ಬರಬೇಕಿದೆ ನಮ್ಮಲ್ಲಿ. ಬರೀ ಸೆಂಟರ್ಗಳಲ್ಲಿರೋರು ಮಾತ್ರ ಅಷ್ಟೇ ನಿಮಿತ್ತರು ಅಲ್ಲ, ಪ್ರತಿಯೊಂದು ಬ್ರಾಹ್ಮಣ ಆತ್ಮನು ನಾವು ನಿಮಿತ್ತರೆ. ಬ್ರಾಹ್ಮಣ ಜೀವನ ಅಂದ್ರೇ ನಿಮಿತ್ತ ಜೀವನ, ಬ್ರಾಹ್ಮಣರಂದ್ರೇ ನಿಮಿತ್ತರು. ನಾನು ಗೃಹಸ್ಥಿ, ನಾನು ಫ್ಯಾಮ್ಲಿಯಲ್ಲಿದ್ದೀನಿ, ನಾನು ಲೌಕಿಕದಲ್ಲಿದ್ದೀನಿ ಅಂದರೆ ಅದು ಶೂದ್ರ ಜನ್ಮದ್ದಾಗ್ಬಿಡುತ್ತೆ. ನಾವೀಗ ಶೂದ್ರರಲ್ಲ, ನಾವು ಬ್ರಾಹ್ಮಣರು, ನಾವು ಗೃಹಸ್ಥಿಗಳಲ್ಲ, ನಾವು ನಿಮಿತ್ತರು. ಎಲ್ಲ ಬಾಬಾರವರದ್ದು. ಬಾಬಾರ ಯಜ್ಞ, ಬಾಬಾರವ್ರ ಸೇವಾ ಕೇಂದ್ರ. ನಿಮ್ಮ ಮನೆ ಅಲ್ಲ, ಅದು ಬಾಬಾ ಸೇವಾ ಕೇಂದ್ರ, ಅದು ಯಜ್ಞ. ಅದು ಅಲ್ಲಿರೋರೆಲ್ಲ ಬಾಬಾರವ್ರ ಮಕ್ಕಳು. ಅಲ್ಲಿ ಬಾಬಾ ಭಂಡಾರನೇ ಇದೆ, ಬಾಬಾ ಭಂಡಾರಿನೇ ಇದೆ. ಅದರಿಂದನೇ ನೀವು ತಿಂತಿದ್ದೀರ. ಅಲ್ಲಿನೇ ಬಾಬಾರವ್ರ ಮನೆಯಲ್ಲೇ ಬಾಬಾ ಕೊಟ್ಟಿರೋ ಇದರಲ್ಲೇ ನೀವು ಬಾಬಾರವರಿಂದನೇ ಪಾಲನೆಯನ್ನು ತಗೊಳ್ತಿದ್ದೀರಾ. ಯಾವುದೇ ಸೆಂಟರ್ಗೆ ಹೋದ್ರೂ ಅಷ್ಟೇ ಬಾಬಾನೇ ಇವ್ರ ಮೂಲಕ ಕೊಡ್ತಿದ್ದಾರೆ. ಇವರನ್ನು ನಿಮಿತ್ತ ಮಾಡಿದ್ದಾರೆ ಅಕ್ಕದ್ರ ಮೂಲಕ. ಬಾಬಾನೇ ಇವ್ರ ಮೂಲಕ ನನಗೆಲ್ಲ ಕೊಡ್ತಿದ್ದಾರೆ, ಜ್ಞಾನ ತಿಳಿಸ್ತಿದ್ದಾರೆ, ಯೋಗ ಮಾಡಿಸ್ತಿದ್ದಾರೆ, ಪಾಲನೆ ಕೊಡ್ತಿದ್ದಾರೆ, ಬಾಬಾ ಮಾಡ್ತಿದ್ದಾರೆ ತಂದೆ ತಾಯಿಯಾಗಿ. ಇದೆಲ್ಲ ನಮಗೆ ಬರಬೇಕು. ಮತ್ತೆ ನಿಮಿತ್ತ ಆಗಿರೋರ್ಗೂ ಬರಬೇಕು, ಸೆಂಟರ್ಗಳಿಗೆ ಹೋಗಿರೋರ್ಗಾದ್ರೂ ಅಂದರೆ ಅಲ್ಲಿರೋರ್ಗೂ ಬರಬೇಕು, ಹೋಗೋರ್ಗಾದ್ರೂ ಕೂಡ ಬರಬೇಕು ಆ ಭಾವನೆ. ಆಗ್ಲೇ ನಮ್ಮಲ್ಲಿ ಪರಿವರ್ತನೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ದ್ವಾಪರ ಯುಗದಿಂದ ನಾನು ನನ್ನದು ಅನ್ನೋದು ಕಾರಣ ಆಗಿದೆ ಎಲ್ಲ ಬಂಧನಗಳಲ್ಲಿ ಸಿಕ್ಕಾಕೊಳ್ಳೋದಕ್ಕೆ. ಪರಿವರ್ತನೆ ಬರದೇ ಇರೋದಕ್ಕೆ ಕಾರಣನೇ ಅದೇ ಆಗಿರೋದು. ಬಟ್ ನಾವು ಅಂದರೆ ಅಸುರಿ ಸಂಸ್ಕಾರಗಳು ವೃದ್ಧಿ ಆಗೋದಕ್ಕೆ ಅದೆಲ್ಲ ಕಾರಣ ಅವೇ, ನಾನು ನನ್ನದು. ಈಗಲೂ ಸಹ ನಾವು ಅದರಲ್ಲೇ ಅಲ್ಲಿ ಲೌಕಿಕದ ಬಂದ್ಬಿಟ್ಟು ನಾನು ನನ್ನದು ಅನ್ನೋದು, ಇಲ್ಲಿ ಅಲೌಕಿಕತೆಯಲ್ಲಿ ಬಂದು ನಾನು ನನ್ನದು ಅಂತ ಸಿಕ್ಕಾಕೊಂಡ್ಬಿಡ್ತಾ ಇದ್ದೀವಿ. ಇಷ್ಟು ದೊಡ್ಡ ಬಂಧನ ಆಗಿ ಹೋಗ್ಬಿಡುತ್ತಲ್ಲ ಇದು. ಇದನ್ನು ನಾವು ಬಿಡಿಸ್ಕೋಬೇಕು. ನಮಗೆಲ್ಲರಿಗೂ ಸಹ ಗೊತ್ತಿದೆ, ಇದ್ಯಾವುದು ಶಾಶ್ವತ ಇಲ್ಲ. ಎಲ್ಲ ಬಾಬಾ ಸೇವಾರ್ಥವಾಗಿ ಕೊಟ್ಟಿದ್ದಾರೆ. ನನ್ನ ಕಲ್ಯಾಣ, ವಿಶ್ವ ಕಲ್ಯಾಣಕ್ಕೋಸ್ಕರ ಬಾಬಾ ಕೊಟ್ಟಿದ್ದಾರೆ. ನಿಮಿತ್ತ ಆಗಿದ್ದೀನಿ ನಾನು. ಇದೆಲ್ಲ ಬಾಡಿಗೆಯಾಗಿ ಕೊಟ್ಟಿದ್ದಾರೆ. ನಷ್ಟಮೋಹಿಗಳಾಗಿ ಆಗುವ ವಿಧಿ ಅಂತ ಬಾಬಾ ಕ್ಲಾಸ್ ಮಾಡಿಸಿದ್ದಾರೆ. ಅದ್ರಲ್ಲಿ ನೋಡಿ ಆ ಬಾಬಾ ನೀಟಾಗಿ ತಿಳಿಸಿದ್ದಾರೆ. ಸಂಬಂಧಗಳಂದರೆ ಯಾರು ಕೊಟ್ಟಿರುವಂಥದ್ದು, ಶರೀರ, ಪ್ರತಿಯೊಂದು ತಿಳಿಸಿದ್ದಾರೆ. ಅದರ ಬಗ್ಗೆ ನಿಮಗೆ ಕ್ಲಾಸ್ ಕೇಳಿದ್ರೆ ನಿಮಗೆ ಅರ್ಥ ಆಗತ್ತೆ. ಇಲ್ಲಿ ಎಲ್ಲವೂ ಬಾಬಾರವರದ್ದು, ಎಲ್ಲನೂ ಬಾಬಾರವರದ್ದು. ಇಲ್ಲಿ ಮೇನ್ ಬಾಬಾರ ಮುಂದೆ ಇಡಬೇಕಷ್ಟೆ. ಮೇಯ್ನು ಬಾಬಾರವರನ್ನು ಮುಂದೆ ಇಡಬೇಕು. ನಾವು ಯಾವಾಗ ಬಾಬಾರವರನ್ನು ಮುಂದೆ ಇಡ್ತೀವಿ, ಬಾಬಾ 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 ಅಂತ ಆಗ ನಾವು ಮುಂದೆನೇ ಇರ್ತೀವಿ ಅಷ್ಟೇ. ಬಾಬಾ ನಮ್ಮನ್ನು ಮುಂದೆ ಇಟ್ಟಿದ್ದಾರೆ, ನಾವು ಬಾಬಾರವರನ್ನು ಮುಂದೆ ಇಡಬೇಕು. ಮತ್ತು ಏನೇ ಒಂದು ಸೇವೆ ಅದು ಇದು ಮಾಡಬೇಕಾದ್ರೆ ಬಾಬಾ ಅವ್ರ ಮೂಲಕ ಮಾಡಿಸ್ತಿದ್ದಾರೆ, ಅವ್ರು ಮಾಡಲಿ. ಅಂದರೆ ಏನು ಗೊತ್ತಾ, ಅವ್ರ ಮೂಲಕ ಸೇವೆಯನ್ನು ಮಾಡಿಸಿ ಅವ್ರ ಪ್ರಾಪ್ತಿ ಮಾಡಿಸೋದಕ್ಕೆ ನಾವು ನಿಮಿತ್ತ ಆಗಬೇಕು ಅಂತ ಅರ್ಥ. ಬೇರೆಯವರನ್ನು ಮುಂದೆ ಇಡೋದು ಅಂದರೆ ಬಾಬಾ ಅವ್ರ ಮೂಲಕ ಮಾಡಿಸ್ತಿದ್ದಾರೆ, ಅವ್ರದ್ದು ಪ್ರಾಪ್ತಿ ಮಾಡಿಸ್ತಿದ್ದಾರೆ ಅಂತ ಅವ್ರನ್ನ ಮುಂದೆ ಬಿಡಬೇಕು. ಅವ್ರ ಪ್ರಾಪ್ತಿ ಮಾಡಿಸೋದಕ್ಕೆ ಬಾಬಾ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಮೂಲಕ ಬಾಬಾ ಮಾಡಿಸ್ತಿದ್ದಾರೆ, ಅವ್ರ ನಿಮಿತ್ತ ಆಗಿದ್ದಾರೆ. ಅವ್ರ ಪ್ರಾಪ್ತಿ ಮಾಡಿಸೋದಕ್ಕೆ ಬಾಬಾನೇ ಅವರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಬಾಬಾ ಮಾಡಿಸ್ತಿದ್ದಾರೆ ಅಂತ ಅವ್ರನ್ನ ಮುಂದೆ ಬಿಡಬೇಕು. ಅವರಿಂದ ಕಲ್ಯಾಣ ಆಗ್ತಾ ಇದೆ, ಅನೇಕ ಬದಲಿ ಆತ್ಮಗಳ ಕಲ್ಯಾಣ ಆಗ್ತಾ ಇದೆ. ಇದೆಲ್ಲ ಬೇಕು. ಇದೆಲ್ಲ ಸ್ಮೃತಿ ಇತ್ತು ಅಂತಂದರೆ ಅವಾಗ ಅದು ಈಸಿಯಾಗಿ ಏನಾಗುತ್ತೆ, ನಾನು ನನ್ನದು ಅನ್ನೋದು ಹೊರಟು ಹೋಗ್ಬಿಡುತ್ತೆ. ಹೊಟ್ಟೆ ಉರಿನೂ ಬರಲ್ಲ, ಹೊಟ್ಟೆ ಕಿಚ್ಚು ಕೂಡ ಬರಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲ ಕಾಂಪಿಟೇಷನ್ಸ್ ಇರುತ್ತೆ. ಆಲ್ಮೋಸ್ಟ್ ಅಲ್ಲೆಲ್ಲ ನಾವು ನೋಡ್ತಿರ್ತೀವಲ್ಲ, ಅದು ಕಾಮನ್. ಯಾಕಂದರೆ ನಂಬರ್ ವಾರ್ ಅಂತ ಬಾಬಾ ಹೇಳಿಬಿಟ್ಟಿದ್ದಾರೆ. ಈಗ ಅಂತಿಮ ಸಮಯ, ಎಲ್ಲನೂ ಸಹ ಈಚೆ ಬರುವಂಥ ಸಮಯ, ಹಳೆಯ ಸ್ವಭಾವ ಸಂಸ್ಕಾರಗಳು ಅಂತಲೂ ಹೇಳಿದ್ದಾರೆ. ಬಟ್ ಈಗ ಅಂತಿಮದಲ್ಲಿ ನಾವೀಗ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇರುತ್ತೆ. ಯಾವುದು ಶಾಶ್ವತ ಅಲ್ಲ, ಯಾವುದೂ ಉಳಿಯೋದಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ನಮಗೆ ಗೊತ್ತಿದೆ. ಆದರೆ ನಾವು ಸ್ವಕಲ್ಯಾಣ, ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮಿತ್ತಾಗಿ ನಾವು ಇವುಗಳನ್ನು ಬಾಡಿಗೆಯಾಗಿ ಕೊಟ್ಟಿದ್ದಾರೆ ಬಾಬಾ ಅಂತ ಬಳಸ್ಕೋಬೇಕಾಗತ್ತೆ. ಅದು ಸೆಂಟರಲ್ಲಿರೋ ಒಬ್ಬ ಟೀಚರೇ ಇರ್ಬೋದು, ಮನೆಯಲ್ಲಿರೋ ಅಂಥ ಒಬ್ಬ ಮಾತೆನೇ ಇರ್ಬೋದು. ಎಲ್ಲರೂ ನಿಮಿತ್ತರೇ, ಎಲ್ಲರೂ ಬ್ರಾಹ್ಮಣರೇ. ಎಲ್ಲರೂ ಸಹ ಎಲ್ಲರಿಗೂ ಬಾಬಾ ಕೊಡುವಂಥದ್ದು ಬಾಡಿಗೆಯಾಗಿಯೇ ಕೊಟ್ಟಿದ್ದಾರೆ.
ಯಾವುದು ನನ್ನದಲ್ಲ. ಬಾಬಾರವರು ನನಗೆ ಬಾಡಿಗೆಯಾಗಿ ಸೇವಾರ್ಥವಾಗಿ ನನ್ನ ಕಲ್ಯಾಣಕ್ಕಾಗಿ ವಿಶ್ವ ಕಲ್ಯಾಣಕ್ಕಾಗಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಈ ಭಾವನೆಯನ್ನು ನಾವಿಟ್ಟುಕೋಬೇಕು. ನಮ್ಮಲ್ಲಿ ಪರಿವರ್ತನೆ ಬಂತು ಅಂದರೆ ಇಲ್ಲಿ ಏಕಮತ, ನಾವು ಒಬ್ಬರ ಮತದಂತೆಯೇ ನಡೀತೀರಿ ಅಂದ್ಕೊಳ್ಳಿ, ಬಾಬಾ ಒಬ್ಬರ ಮತದಂತೆಯೇ ನಾವು ನೋಡ್ಕೋತೀವಿ ಅಂತಂದರೆ ಏಕಮತ ಸ್ಥಾಪನೆ ಆಗತ್ತೆ. ಅರ್ಥ ಆಯ್ತಲ್ಲ? ಮತ್ತು ಅದರಿಂದನೇ ಒಬ್ಬ ಏಕರಾಜ್ಯ, ಏಕಧರ್ಮ, ಎಲ್ಲ ಏಕ 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 ಎಲ್ಲ ಸ್ಥಾಪನೆ ಆಗುತ್ತೆ. ನಾವು ಭೇದ ಭಾವ ಮತಭೇದಗಳಲ್ಲಿ ಬರಬಾರ್ದು, ಪಾರ್ಶಾಲಿಟಿ ಮಾಡಬಾರ್ದು, ದೇಹಗಳನ್ನು ದೇಹ ಧರ್ಮದಲ್ಲಿ ಬರಬಾರ್ದು. ದೇಹ ಧರ್ಮ ಬಿಡಬೇಕಿಲ್ಲಿ. ನಾವು ಮೇಯ್ನಾಗಿ ನಾವು ಬಿಡಬೇಕಾಗಿರೋದು ದೇಹದ ಧರ್ಮವನ್ನು. ಈಗಲೂ ಸಹ ನಾವು ಬಾಬಾರವರ ಮಕ್ಕಳು ದೇಹವತ್ತು ನೋಡಿ, ಅವ್ರ ಕೆಲಸ ನೋಡಿ, ಅವ್ರ ಜಾತಿ ನೋಡಿ ನಾವು ಗುರುತಿಸ್ತೀವಿ, ಅವ್ರಿಗೆ ಬೆಲೆ ಕೊಡ್ತೀವಿ ಅಂದರೆ ನಾವಿನ್ನೂ ದೇಹದ ಧರ್ಮ ಬಿಟ್ಟಿಲ್ಲ, ಶೂದ್ರ ಜನ್ಮ ಬಿಟ್ಟಿಲ್ಲ. ಬಾಬಾ ಹೇಳ್ತಾರೆ, VIP ಕೊಡೋಷ್ಟು ವ್ಯಾಲ್ಯೂನು ನನಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಬಾಬಾ ಒಂದು ಅವ್ಯಕ್ತವಾಣಿಯಲ್ಲಿ. VIP ಬರ್ತಾರೆ, ಅವ್ರು ಕೊಡೋಷ್ಟು ಗೌರವ, ಅವ್ರು ಕೊಡೋಷ್ಟು ವ್ಯಾಲ್ಯೂ ನನಗೆ ಕೊಡ್ತಿಲ್ಲ, ನನ್ನನ್ನು ಸ್ಮೃತಿ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ ಬಾಬಾ ಅವ್ಯಕ್ತವಾಣಿಯಲ್ಲಿ. ಈಗ ನಾವು ಬಾಬಾರವರನ್ನು ಪ್ರತ್ಯಕ್ಷ ಮಾಡುವಂಥ ಸಮಯ. ಅವ್ರು ಪ್ರತ್ಯಕ್ಷ ಆಗಬೇಕು ಅಂದರೆ ಎಷ್ಟೊತ್ತು, ಆದರೆ ನಮ್ಮ ಮೂಲಕನೇ ಆಗಬೇಕು ಬಾಬಾ ಪ್ರತ್ಯಕ್ಷತೆ. ಆಯ್ತಲ್ಲ? ಅದಕ್ಕೋಸ್ಕರನೇ ಪ್ರತ್ಯಕ್ಷತೆ ಇನ್ನೂ ನಿಂತಿದೆ. ಪ್ರತ್ಯಕ್ಷತೆ ಆಗದೆ ಬಾಬಾರವರದ್ದು ಅಂದರೆ ನಾವೇ ಅವರನ್ನು ಪ್ರತ್ಯಕ್ಷ ಮಾಡಬೇಕು. ಅವರ ಒಂದು ಗುಣ ನಮ್ಮಲ್ಲಿ ಅಂದರೆ ಅವರ ಗುಣ ನಮ್ಮಲ್ಲಿ ಕಾಣಬೇಕು, ಅವರ ಶಕ್ತಿಗಳು ನಮ್ಮಲ್ಲಿ ಕಾಣಬೇಕು, ಅವರ ಸಂಸ್ಕಾರ ನಮ್ಮಲ್ಲಿ ಕಾಣಬೇಕು, ಅವರ ಕರ್ಮಗಳು ನಮ್ಮಲ್ಲಿ ಕಾಣಬೇಕು, ಅವರ ಒಂದು ಸೇವೆ ನಮ್ಮಲ್ಲಿ ಕಾಣಬೇಕು. ಎಲ್ಲ ಅವರಲ್ಲಿರೋದು ಏನಿದೆ ಅದೆಲ್ಲ ನಮ್ಮ ಮೂಲಕ ಇತರರಿಗೆ ಕಾಣ್ತಾ ಇದೆ ಅಂತಂದರೆ ಆಗ ಬಾಬಾ ನಮ್ಮ ಮೂಲಕ ಪ್ರತ್ಯಕ್ಷತೆ ಆಗ್ತಾರೆ. ಇವೆಲ್ಲನೂ ಸಹ ನಾವು ಮಾಡಬೇಕಾಗುತ್ತೆ. ಇದೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಬಾಬಾ. ನನಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೇ ಸಹಯೋಗಿಯಾಗಿ ವಿಶ್ವ ಸೇವೆ ಎಲ್ಲಿ ಸಹಯೋಗಿಯಾಗಿ ನಿಮಿತ್ತವಾಗಿ ಮಾಡ್ಕೊಂಡಿದ್ದಾರೆ ಬಾಬಾ ನಮ್ಮನ್ನು. ಬಟ್ ನಾವು ಅದರ ಸ್ಮೃತಿಯನ್ನು ಮರೆತೋಗ್ಬಿಟ್ಟು ಲೌಕಿಕದ ಒಂದು ಸ್ಮೃತಿ ಅಂದರೆ ಏನು, ಶೂದ್ರ ಜನ್ಮದ ಸ್ಮೃತಿಯಲ್ಲೇ ಉಳ್ಕೊಂಡ್ಬಿಡ್ತೀವಿ. ಆದರೆ ಬಾಬಾ ನನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ನನ್ನ ಪರಿವರ್ತನೆ, ವಿಶ್ವ ಪರಿವರ್ತನೆಗೋಸ್ಕರ. ಈಗ ನನ್ನ ಪರಿವರ್ತನೆ ಆಗ್ತಿದೆ ಅಂದರೆ ವಿಶ್ವ ಪರಿವರ್ತನೆಯೂ ಸಹ ಆಗ್ತಿರುತ್ತೆ. ಅದಕ್ಕೋಸ್ಕರ ಪರಿವರ್ತನೆಗೋಸ್ಕರ ಆತ್ಮದ ನಿಶ್ಚಯ, ಪರಮಾತ್ಮನ ನಿಶ್ಚಯ ಮತ್ತು ನಿಶ್ಚಯ ಆಗಿ ಸಂಪೂರ್ಣ ಜೀವನ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಬೇಕು. ನಾನು, ನನ್ನದು, ನನ್ನವರು ಎಲ್ಲದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಾಗ ನಮ್ಮಲ್ಲಿ ಪರಿವರ್ತನೆ ಅನ್ನೋದು ತಾನಾಗೇ ಬರ್ತಾ ಹೋಗುತ್ತೆ. ಸೇವೆ ತಾನಾಗೇ ನಡೀತಾ ಹೋಗುತ್ತೆ, ಧಾರಣೆ ತಾನಾಗೇ ಆಗ್ತಾ ಹೋಗುತ್ತೆ, ಯೋಗನೂ ಆಗ್ತಾ ಹೋಗುತ್ತೆ, ಜ್ಞಾನಧಾರಣೆನೂ ಆಗ್ತಾ ಹೋಗುತ್ತೆ, ಎಲ್ಲವೂ ಸಹ ತಯಾರಾಗ್ತಾ ಹೋಗುತ್ತೆ. ಸರ್ವ ಸಂಬಂಧಿಯಾಗಿ ಅವರನ್ನು ನೆನಪು ಮಾಡ್ತಾ ನಾವು ಹೋಗ್ತಾ ಹೋಗಬೇಕಾಗತ್ತೆ. ಆಗ ಎಲ್ಲ ನಮ್ಮಲ್ಲಿ ಪರಿವರ್ತನೆ ಬರುತ್ತೆ, ನಮ್ಮ ಮೂಲಕ ಇತರರ ಪರಿವರ್ತನೆನೂ ಬರುತ್ತೆ. ಯಾಕಂದರೆ ನಮ್ಮನ್ನು ನೋಡಿ ಇತರರು ಕಲಿತಾರೆ. ನೀವು ಹೀರೋ ಪಾತ್ರಧಾರಿಗಳು ಅಂತ ಹೇಳ್ತಾರೆ, ನಿಮ್ಮನ್ನು ಗಮನಿಸ್ತಿರ್ತಾರೆ, ನಿಮ್ಮನ್ನು ನೋಡಿ ಕಲಿಯೋರಿದ್ದಾರೆ ಅಂತಲೂ ಬಾಬಾ ಹೇಳ್ತಾರಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ನಮ್ಮನ್ನು ನೋಡಿ ಇತರ ಕಲಿತಾರೆ. ನಾನು ಸಂಪನ್ನ ಆದೆ ಅಂದರೆ ನನ್ನ ಮೂಲಕ ಇತರರು ಸಂಪನ್ನ ಆಗ್ತಾರೆ. ನಾನು ಪರಿವರ್ತನೆ ಆದೆ ಅಂದರೆ ನನ್ನಿಂದ ಇತರರು ಪರಿವರ್ತನೆ ಆಗ್ತಾರೆ. ನಾನು ಪರಿವರ್ತನೆ ಆಗಲಿಲ್ಲ, ಇನ್ನು ಶೂದ್ರ ಜನ್ಮದಲ್ಲಿ ಇನ್ನು ನಾನು ಆ ಸೂರಿ ಸಂಸ್ಕಾರಗಳನ್ನೇ ನಾನು ಧಾರಣೆ ಮಾಡ್ಕೋತಾ ಇದ್ದೀನಿ ಅಂದರೆ ನನ್ನ ನೋಡಿ ಇತರರು ಅದನ್ನೇ ಧಾರಣೆ ಮಾಡ್ಕೋತಾರೆ. ಮತ್ತು ಅದು ಪಾಪದ ಹೊರೆನೂ ನನ್ನ ಮೇಲೇ ಬರುತ್ತೆ ಅದು ನನ್ನ ಮೇಲೇ. ನಮ್ಮದು ಇರುವಂಥದ್ದು ಹಳೆ ಪ್ರಪಂಚದ ವಿನಾಶ, ಹೊಸ ಪ್ರಪಂಚದ ಸ್ಥಾಪನೆ ಕಾರ್ಯ ಅಲ್ವಾ? ನಾವಿನ್ನು ಹಳೆ ಪ್ರಪಂಚದ ಸ್ಥಾಪನೆಯಲ್ಲಿ ಎದುರ್ತೀವಿ ಅಂತಂದರೆ ಅದು ಪಾಪದ ಹೊರೆ ನಮಗೇನೆ. ಅಂದರೆ ಅದನ್ನು ವೃದ್ಧಿ ಮಾಡ್ತಿದ್ದೀವಿ. ಹೊಸ ಪ್ರಪಂಚದ ಸ್ಥಾಪನೆಯಲ್ಲಿ ನಾವಿನ್ನೂ ಬ್ಯುಸಿ ಆಗಿಲ್ಲ, ಅದು ಹೊರೆ ನಮ್ಮ ಮೇಲೆ ಬಂದ್ಬಿಡುತ್ತೆ. ನಾವು ಅದರಿಂದ ಅಲರ್ಟ್ ಆಗಿ ಅಟೆನ್ಷನನ್ನು ಕೊಡ್ತಾ, ಈಗ ಅಂತಿಮ ಸಮಯ ಅಂತೂ ಅತಿ 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 ಕಡಿಮೆ ಇದೆ. ಅಷ್ಟೊಂದು ಸಮಯ ಇಲ್ಲವೇ ಇಲ್ಲ. ಈಗ ಅದು ನಾವು ಇರೋ ಸ್ವಲ್ಪ ಸಮಯ ಅದು ನಮ್ಮ ಒಂದು ಈ ಪರಿವರ್ತನೆಯ ಕಡೆ ನಾವು ಗಮನವನ್ನು ನಾವು ಕೊಡ್ತೀವಿ ಅಂತಂದ್ರೆ ನಿಜವಾಗ್ಲೂ ಡೆಫಿನೆಟ್ಲಿ ಪರಿವರ್ತನೆ ಅನ್ನುವಂಥದ್ದು ಆದಷ್ಟು ಬೇಗ ಆಗತ್ತೆ. ಬಾಬಾರವರೆಗೂ ನಾವು ಅತಿ ನೆಚ್ಚಿನ ಸುಪುತ್ರ ಮಕ್ಕಳಾಗೋದಕ್ಕೂ ಸಹ ಆವಾಗಲೇ ಸಾಧ್ಯ ಆಗುತ್ತೆ. ಅವರು ತಂದೆಯಾಗಿ
ತಾಯಿಯಾಗಿ ಸರ್ವ ಸಂಬಂಧಿಯಾಗಿ ನಮಗೆ ಪಾಲನೆ ಕೊಡ್ತಿದ್ದಾರೆ. ಶಿಕ್ಷಕನಾಗಿ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಸದ್ಗುರುವಾಗಿ ಶ್ರೇಷ್ಠ ಮತವನ್ನು ಕೊಡೋದ್ರ ಜೊತೆಗೆ ವರದಾನಗಳನ್ನು ಸಹ ಕೊಡ್ತಿದ್ದಾರೆ ಅಲ್ವಾ. ಆದ್ದರಿಂದ ನಾವು ಸರ್ವ ಸಂಬಂಧದ ಒಂದು ರೂಪದಲ್ಲಿ ಶಿಕ್ಷಕನಾಗಿ ಸದ್ಗುರುವಾಗಿ ನಾವು ಅವರನ್ನ ನೆನಪು ಮಾಡಬೇಕಾಗತ್ತೆ. ನೆನಪು ಮಾಡ್ತಾ ಅವರ ಮತದಂತೆ ನಾವು ನಡೀತಾ ಹೋದ್ರೆ ನಮ್ಮಲ್ಲಿ ಪರಿವರ್ತನೆ ಎನ್ನುವಂತಹದ್ದು ಬರುತ್ತೆ. ಈಗ ಚೆಕ್ ಮಾಡಿಕೊಂಡು ನಾವು ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ನಾನು ನನ್ನದು ಅನ್ನೋಂಥದ್ದು ಇದೆಯಾ, ಇಲ್ಲ ಬಾಬಾ ಆಗಿದ್ದಾರೆ, ಎಲ್ಲನೂ ಬಾಬಾರವರದ್ದು, ಬಾಬಾ ಆಗಿದ್ದಾರೆ ಅನ್ನೋದಿದೆಯಾ, ನಾನು ನಿಮಿತ್ತನಾಗಿದ್ದೀನಿ ಅನ್ನೋದಿದೆಯಾ, ಇವೆಲ್ಲವನ್ನು ಎಲ್ಲಿ ನಾವು ನಿಮಿತ್ತರಾಗಿರ್ತೀವಿ ಅಲ್ಲಿ ನಿರ್ಮಾಣರು ಸಹ ನಾವು ಆಗಿರ್ತೀವಿ. ಯಾವುದೇ ಒಂದು ಆಸೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರೋದಿಲ್ಲ, ಅಹಂಕಾರ ಇರೋದಿಲ್ಲ, ನಿರ್ಮಾಣರಾಗಿರ್ತೀವಿ. ನಿಮಿತ್ತರು ಅಂದ್ರೇನೆ ಅಲ್ಲಿ ಬಾಬಾ ಆಗಿರ್ತಾರೆ, ಮಾಡಿಸುವಂಥವ್ರು. ನಾವು ಕೇವಲ ಟ್ರಸ್ಟಿಗಳಾಗಿರ್ತೀವಿ ಅಷ್ಟೆ. ಅವರು ಬೆನ್ನೆಲುಬಾಗಿ ಅವ್ರು ಮಾಡಿಸ್ತಿದ್ದಾರೆ, ನಾವು ಬೆನ್ನೆಲುಬಾಗಿ ಅವರು ನಮ್ಮ ಕೈಯಲ್ಲಿ ಮಾಡಿಸುವಂಥವ್ರು ಅವರೇ ಆಗಿದ್ದಾರೆ. ನಾವು ಕೇವಲ ನಿಮಿತ್ತ ಅಷ್ಟೆ. ಓಂ ಶಾಂತಿ.